Hi, hello, namaskara. Welcome back to Co-Corner. In today's episode, we have with us a special guest who was born and raised in a small village in Malenadu. She has made it big in a big city like Bengaluru. She's been known for her conventional anchoring with a swag touch to it. She's also known for her acting skills and has made it big and popular in the theatre industry. Let's welcome Sneha Nilappa-Gowda. ನಮಸ್ಕಾರ ಸ್ನೇಹ ನೀಲಪ್ಪ-ಗೌಡ ಒಂದು ಆ್ಯಂಕರ್, ಒಂದು ನಟಿ ಮತ್ತು ಒಂದು ಸುಂದರವಾದ ಬೆಡಗಿ ಫ್ರಮ್ ಮಲೆನಾಡು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಅಗ್ರೀಯಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪಾಡ್ಕಾಸ್ಟ್. ಕೋರ್ ಕಾರ್ನರ್ ಅಂತಂದರೆ ಒಂದು ಸಣ್ಣ ವಿಷಯದ ಬಗ್ಗೆ ನಾವು ಒಂದು ಡೀಟೇಲಾಗಿ ಯಾವ ವಿಷಯನೂ ಅಷ್ಟೊಂದು ಮಾತಾಡ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಸಣ್ಣ ವಿಷಯ ತಗೊಂಡು ಅದರಲ್ಲೇ ಒಂದು ಸ್ವಲ್ಪ ಆಳವಾಗಿ ಹೋಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ ಅನ್ನೋದು ಒಂದು ಪ್ರಯತ್ನ ಇದು. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸ್ವೀಟಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಸ್ವೀಟ್ನೆಸ್ ಮುಂದೆ ನನ್ನ ವಾಯ್ಸ್ ಮ್ಯಾಚ್ ಆಗಲ್ಲ. ನನ್ನ ಸ್ವಲ್ಪ ಜೋರ್ ಧ್ವನಿ. ನಮ್ದು ಆ್ಯಕ್ಚುಲಿ ನನಗಿವತ್ತು ಒಂದು ಸ್ವಲ್ಪ ಕಾನ್ಷಿಯಸ್ ಆಗ್ತೀನಿ ಖಂಡಿತ, ಬಿಕಾಸ್ ಐ ನೋ ದಟ್ ಯು ಆರ್ ಸೋ ಪ್ರೋ ಇನ್ ಕನ್ನಡ. ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ. ನಿಮ್ಮ ಶುರುವಿಂದ ಇವಾಗ ನಾವು ತಿಳ್ಕೋಬೇಕು ಅಂತಂದರೆ, ಸ್ನೇಹ ಹುಟ್ಟಿದ ಊರು ಯಾವುದು, ಅವ್ರ ಮನೆತನ ಹೆಂಗೆ, ಅವ್ರ ಮನೇಲಿ ಯಾರ್ಯಾರಿದ್ದಾರೆ, ಅಲ್ಲಿಂದ ಶುರು ಮಾಡೋಣ. ಓಕೆ, ಶ್ಯೂರ್. ಫಸ್ಟ್ಲಿ ಥ್ಯಾಂಕ್ ಯು. ನಿಮ್ಮ ಭೇಟಿ ಮುಖ್ಯತಃ ಮೊದಲನೇ ಬಾರಿ ಆಗಿದ್ರು ಸಹ ನಾವು ನೀವೇ ಇವರು ನಾನೇ ಇವಳು ಅಂತ ನಿಮಗೆ ಗೊತ್ತಾಗಿಲ್ಲ ಆ ದಿನ. ಸೊ ಅದಾದಮೇಲೆ ನಾವು ಫೋನ್ ಕಾನ್ವರ್ಸೇಷನ್ಲಿ ನೀವೇ ಅಲ್ವಾ ಸುಶೀಲಕ್ಕ ಅಂತ ನೀವು ಹೇಳಿದ್ರಿ. ಸೊ ಆ ಒಂದು ಏನನ್ಬಹುದು, ಆ ಒಂದು ಬಾಂಡಿಂಗ್ ಈ ಒಂದು ಪಾಡ್ಕಾಸ್ಟ್ ತನಕ ತಂದಿದೆ. ಸೊ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ನಾನು ಹುಟ್ಟಿದ್ದು ಅದು ನಮ್ಮ ಅಮ್ಮನ ಕೇಳ್ಬೇಕು. ಆ್ಯಕ್ಚುಲಿ ಅಮ್ಮ ಹೇಳ್ತಾರೆ ಶೃಂಗೇರಿಲಿ ಹುಟ್ಟಿದ್ರಿ, ನಮ್ಮ ದೊಡ್ಡಮ್ಮನ ಮನೇಲಿ ಹುಟ್ಟಿದ್ದು, ಹಾಸ್ಪಿಟಲ್ ಹುಟ್ಟಿದ್ದು ಅಂತ. ಬಟ್ ಊರು ನಂದು ಬಾಳೆಹೊನ್ನೂರ ಹತ್ರ ಕರ್ಗಣೆ ಅಂತ, ಪುಟ್ಟ ಊರು ಕರ್ಗಣೆ. ಬಟ್ ಬಹುಪಾಲು ಕರ್ಗಣೆ ಹಾಗೂ ಶೃಂಗೇರಿ ನನಗೆ ಬಹಳ ಒಡನಾಟದ ಊರು. ಯಾಕಂದರೆ ನಮ್ಮ ಅಜ್ಜಿ ಮನೆ ಶೃಂಗೇರಿ. ಅಜ್ಜಿ ಮನೆಗಿಂತ ನಾವು ಜಾಸ್ತಿ ಕನೆಕ್ಟೆಡ್ ನಮ್ಮ ದೊಡ್ಡಮ್ಮನ ಮನೇಲಿ, ನಮ್ಮಮ್ಮನ ಅಕ್ಕನ ಮನೇಲಿ ನಾನು ಸ್ಕೂಲಿಂಗ್ ಮಾಡಿದ್ದು. ನಾವೆಲ್ಲ LKG UKG ಓದಿಲ್ಲ. ನೀವು LKG UKG ಓದಿದ್ದೀರಲ್ಲ. ನಾನು ಬೆಂಗಳೂರವ್ರನ್ನೆಲ್ಲ ಕೇಳ್ತೀನಿ ಯಾವಾಗ ಸಿಕ್ತಾಗ, ನೀವು LKG UKG ಓದಿದ್ದೀರಾ ಅಂತ. ಹೌದು, ಆ್ಯಕ್ಚುಲಿ ಓದಿದ್ದೀವಿ. ನೋಡಿ, ನೀವು ಆ ಕಾಲಕ್ಕೆ ಅಂದರೆ ನೀವು ಓಲ್ಡ್ ಅಲ್ಲ, ಬಟ್ LKG UKG ಓದಿದ್ರೆ ನಾವು LKG UKG ಓದಿಲ್ಲ. ನಾವೆಲ್ಲ ಅಂಗನವಾಡಿಯವರು. ಸೊ ಹುಟ್ಟಿದ್ದು ಬೆಳೆದಿದ್ದು ಅಂತ ಬಂದರೆ, ಹುಟ್ಟಿದಂದರೆ ಬಾಲ್ಯದ ನೆನಪು ಅಂದ್ರೇ ಒಂದು ಹಸಿಯಾದ ನೆನಪು. ಅವತ್ತಿಗೆ ಅದೊಂಥರ ಸವಾಲ್ ಅಂತ ಅನಿಸ್ತೈತೆ. ಯಾಕಂದರೆ ನಾವು ಮಲೆನಾಡು, ಆ ಮಳೆ, ಯಾವಾಗಲೂ ಮಳೆ ಇದ್ದಿದ್ದ ಜಾಗ ಆ ಥರ ಇತ್ತು. ನಮ್ಮಮ್ಮ ಒಂದು ಸ್ಟೋರಿ ಹೇಳ್ತಿರ್ತಾರೆ ಯಾವಾಗ್ಲೂ. ಆ ಕಾಲಕ್ಕೆ ನಮ್ಮೂರಿಗೊಂದು ಏನು ಹೇಳ್ತಾರೆ, ಬರತ್ ಥರ ಇತ್ತಂತೆ. ಸೊ ಗದ್ದೆ ಸುಟ್ಟು ಹೋಗೋದು ಅಂತ ಹೇಳ್ತೀವಿ ನಾವು. ಮಳೆ ಕಡಿಮೆ ಇತ್ತು ಅಂತ ಹೇಳಿ. ಸೊ ನಾವು ನಮ್ಮ ಮನೇಲಿ 3 ಜನ ಮಕ್ಕಳು, ನಾನು, ಅಕ್ಕ, ತಂಗಿ. ಸೊ ನಮ್ಮ ಅಪ್ಪಾಜಿ ಅಮ್ಮ ಇದ್ದಿದ್ದರಿಂದ ನಾವೊಂದು ಸಣ್ಣ ಮನೇಲಿದ್ವಿ. ನಾವು ಸ್ಟಾರ್ಟ್ ಮಾಡಿದಾಗ ನಾವು ಹುಲ್ಲಿನ ಮನೇಲಿದ್ವಿ. ಇವತ್ತಿಗೆ ಎಲ್ಲರೂ ಆಧುನಿಕವಾಗಿ ಎಷ್ಟೇ ಅಡ್ವಾನ್ಸ್ಡ್ ಆದರೂ ಕೂಡ, ನೀವು ಕಿಶೋರ್ ಸರ್ನ ನೋಡಿರ್ತೀರಿ, ಬೇರೆ ಬೇರೆ ಸ್ಟಾರ್ಸ್ ಇದ್ದಾರಲ್ಲ, ಅವರು ಅದೇ ಥರದ್ದು ಒಂದು ಕಾನ್ಸೆಪ್ಟಲ್ಲಿ ಬದುಕ್ತಿದ್ದಾರೆ. ಆ ಹಟ್ ಮನೆಗಳಾಗಿರ್ಬಹುದು ಆ ಥರ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಅದಿತ್ತು. ನನಗೆ ಇವಾಗ ನಾನು ಮನೆ ಕಟ್ಟಿದಾಗ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ ರೀಸೆಂಟಾಗಿ, ನಾವು ಒಂದು ಮನೆ ಕಟ್ಟಿದೀವಲ್ಲ, ಪಕ್ಕದಲ್ಲಿ ಒಂದು ಮಣ್ಣಿಂದು ಮನೆ ಮಾಡೋಣ ಅಂತ. ಅವಾಗಿನ ಕಾಲಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಮಣ್ಣಿನ ಮನೆನೇ ಇತ್ತು. ಆಗೇನೋ ಒಂದು ಸಣ್ಣ ಬರ ಇತ್ತಂತೆ. ನಮ್ಮ ಮನೇಲಿ 3 ಜನ ಇದ್ದಿದ್ದರಿಂದ ನನ್ನನ್ನು ನಮ್ಮ ದೊಡ್ಡಮ್ಮನ ಮನೇಲಿ ಬಿಟ್ಟಿದ್ರು. ದೊಡ್ಡಮ್ಮನ ಮನೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಊರ ಹೆಸರು ಹಾಲಂದೂರು ಅಂತ, ಸ್ಕೂಲ್ ಇದ್ದಿದ್ದು ಬೆಣ್ಣೆಗುಡ್ಡೆ ಅಂತ. ನೋಡಿ ಊರ ಹೆಸರುಗಳೆಷ್ಟು ಚೆನ್ನಾಗಿದೆ ಅಂತ. ಆ ಬೆಣ್ಣೆಗುಡ್ಡೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ನಾನು ಓದಿದ್ದು. ನಮ್ಮ ದೊಡ್ಡಮ್ಮ, ಅವ್ರಿಗಿಬ್ರು ಮಕ್ಳಿದ್ರು, ಜ್ಯೋತಿ, ದೀಪ್ತಿ ಅಂತ. ನಮ್ಮ ದೊಡ್ಡಮ್ಮನ ಹೆಸರು ಪದ್ಮ ಅಂತ. ಮೋಸ್ಟ್ಲಿ ನಾನು ಇವತ್ತು ಏನೇ ಆಗಿದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅವರಿಂದನೇ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಇದ್ದಾಗ ಅದರದ್ದು ಬೆಳವಣಿಗೆನೇ ಒಂಥರ ಬೇರೆ ಅಲ್ವಾ? ಹೌದು. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹೇಗಂದ್ರೆ ಅಲ್ಲಿ ಇವತ್ತಿನ ತರ ಫ್ಯಾನ್ಸಿ ಇಲ್ಲ. ಅಲ್ಲಿಯ ಒಂದು ಮೌಲ್ಯಯುತ ಬದುಕೆ ಬೇರೆ. ಯಾಕಂದ್ರೆ ನಮಗೊಂದು ನೋಟ್ ಬುಕ್ ಕೊಡಿಸ್ತಾರೆ ಅಂದ್ರೆ, ಆ ನೋಟ್ ಬುಕ್ ಅಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲ ನಮ್ಮ ಅಕ್ಕ ಬರ್ದು ಕೊಡ್ತಿದ್ರು, ಹಾಳು ಮಾಡಬೇಡ ಅಂತ ಹೇಳಿ. ಸೊ ನನಗೆ ಅವಾಗ ಒಂದು ಹ್ಯಾಬಿಟ್ ಇತ್ತು, ಏನಂದ್ರೆ ಸೀರಿಯಸ್ಲಿ ನಂಗೆ ಇವಾಗ ನೆನ್ಸ್ಕೊಂಡ್ರೆ ನಗು ಬರ್ತಿದೆ. ಆವಾಗ ತುಂಬ ಟಾಸ್ಕ್ ಅನಿಸ್ತಿತ್ತು. ಒಂದು ಪೆನ್ಸಿಲ್ ತೊಗೋಬೇಕು, ನಿಮಗೆ ಗೊತ್ತಾ, ನಮ್ಮ ಲೈಫಲ್ಲಿ ಏನಾದರೂ ಒಂದು ಅಪ್ಗ್ರೇಡೇಷನ್ ನಾವು ಯಾವಾಗಲೂ ಕಾಯ್ತಿರ್ತೀವಿ. ಫಸ್ಟ್ ನಾವು ಸ್ಲೇಟ್ ಬಳಪದಿಂದ ಪ್ರಾರಂಭ ಮಾಡ್ತೀವಲ್ಲ, ಆ ಸ್ಲೇಟ್ ಬಳಪ ಆಗ್ಬೇಕಾದ್ರೆ ಆ ಬಳಪನ ಮುರಿದು ಹಾಕ್ತಾ ಇದ್ವಿ, ಇಲ್ಲ ತಿಂತಾ ಇದ್ವಿ. ಯಾವಾಗ ಪೆನ್ಸಿಲಿಗೆ
ಬರ್ತೀವಿ ಅಂತ. ಪೆನ್ಸಿಲ್ ಬಂದಾಗ ಸುಮ್ಮನೆ ಬ್ಲೆಂಡ್ ಮಾಡೋದು, ಅಯ್ಯೋ ಮಾಡು 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 ಮಾಡು, ಆಗ ಒಂದು ಪೆನ್ಗೆ ಅಪ್ಗ್ರೇಡೇಷನ್ ಬೇಕಂತ ಅನ್ಸುತ್ತೆ. ಸೊ ಪೆನ್ನು ಪೇಪರ್ ಬಂದಾದ್ಮೇಲೆ ನಮ್ಮ ಬದುಕು ಒಂದು ರೂಪುಗೊಳ್ತಾ ಹೋಗುತ್ತೆ. ಸೊ ಆಗ ನನಗೆ ಒಂದು ನೋಟ್ಬುಕ್ ಕೊಟ್ರೆ ಹಾಳು ಮಾಡಬೇಡ ಅಂತ ಬರ್ಕೊಳ್ಳೋರು. ಆಮೇಲೆ ನನಗೆ ಅದೇ ನಾನು ಹೇಳಿದ್ನಲ್ಲ, ಒಂದು ಹ್ಯಾಬಿಟ್ ಏನಂದ್ರೆ ಶೀಟ್ ಮಧ್ಯ ಕೀಳೋದು, ಸುಮ್ಮನೆ ಬರೆಯೋದು ಆ ಥರ ಹ್ಯಾಬಿಟ್ ಇದು. ಫ್ರಮ್ ಸ್ಕೂಲಿಂಗೆ ನಾನು ಒಳ್ಳೆ ಚೆನ್ನಾಗಿ ಓದ್ತಿದ್ದೆ ಅಂತೆಲ್ಲ ಹೇಳ್ತಿದ್ರು. ಅದು ನಮ್ಮ ದೊಡ್ಡಮ್ಮ ಅಕ್ಕನಿಂದನೇ ಅವ್ರ ಪಾಠ ಹೇಳ್ಕೊಟ್ಟಿರೋದು ನನಗೆ. ಸೊ ಅವಾಗ ತುಂಬಾ ಸ್ಟ್ರಿಕ್ಟ್ ಅನಿಸ್ತಾ ಇತ್ತು ನನಗೆ ಆ ಜೀವನ. ನಾನು ಇಲ್ಲಿಂದ ಅಲ್ಲಿ ಹೋಗಿದ್ನಲ್ವಾ, ಯಾಕಂದ್ರೆ ನಮ್ಮೂರಿಂದ ಅವ್ರ ಊರಿಗೆ ಒಂದು 60-50 ಕಿಲೋಮೀಟರ್ ಅಂತರ ಇತ್ತು. ಅಮ್ಮ ಅಪ್ಪ ತುಂಬ ಮುದ್ದಿಂದ ಸಾಕಿರೋರು ನಮ್ಮನ್ನ. ಏನಂದ್ರೆ ನೀನು ಇದು ಓದು ಅದು ಓದು ಅನ್ನೋದಕ್ಕಿಂತ ಹೊಡಿದೇನೆ ಮಕ್ಳು ಹಿಂಗಿರ್ಬೇಕು. ನಮ್ಮ ಅಪ್ಪ ಅಂತೂ ನಮ್ಗೆ ಇದುವರೆಗೂ ನಮ್ಮಪ್ಪ ಹೊಡೆದಿರೋದು ಇತಿಹಾಸನೇ ಇಲ್ಲ. ಆಮೇಲೆ ಅಪ್ಪ ಏನು ಅಂದ್ರೆ ನಮ್ಗೆ ಅದನ್ನ ಜೋರ್ ತರ ಬೇರೆ ಜಗಳಗಳು ನಾವು ಅದು ಆಡಿರ್ಬೋದು, ಬಟ್ ಹೊಡೆಯೋದಂತ ಹೊಡೆದೇ ಇಲ್ಲ. ಸೊ ನಮ್ಮ ಮನೆಯಿಂದ ನಮ್ ದೊಡ್ಡವನ್ ಮನೆ ಇರೋದು ನನಗೀಗ ಒಂದ್ ಯಾವ್ದೋ ಬೇರೆ ದೇಶದಲ್ಲಿರೋ ತರ ಫೀಲ್ ಇರ್ತಾಯಿತ್ತು. ಐ ಸ್ಟಿಲ್ ರಿಮೆಂಬರ್, ನಾವು ಬೇಸಿಗೆ ರಜಾ ಬರ್ತಿತ್ತಲ್ಲ, ಆ ಬೇಸಿಗೆ ರಜಾ ಮುಗಿಸ್ಬಿಟ್ಟು ನಮ್ಮಪ್ಪ ನಮ್ಮನ್ನ ಬಿಡಕ್ ಬರೋರು ಅಲ್ಲಿಗೆ. ನನ್ನನ್ನ ಬಿಡಕ್ ಬಂದಾಗ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ ಹೋದ್ರೆ ಇರ್ತೀನಿ ಹೋಗ್ಬಾ ಅಂತ ಹೇಳೋರು. ಹೋಗ್ಬರ ಅಂದ್ರೆ ನಾನು ಸ್ಕೂಲಿಗೆ ಹೋಗಿ ಸಂಭ್ರಮ ನನ್ಗೆ. ಮನೆಗೆ ಹೋದ್ರೆ ಅಪ್ಪ ಇದೆ ಅಂತ, ಬಂದ್ ನೋಡ್ಬೇಕಾದ್ರೆ ಅಪ್ಪ ವಾಪಸ್ ಬಂದಿರ್ತಾ ಇದ್ರು. ಸೊ ಅದೆಲ್ಲ ಇವಾಗ ನೆನ್ಸ್ಕೊಂಡು ತುಂಬಾ ಎಮೋಷ್ನಲ್ ಅಂತ ಅನ್ಸುತ್ತೆ. ನಾನು ಸ್ವಲ್ಪ ಎಮೋಷನಲ್ ಪರ್ಸನ್. ಅದು ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಲೇಟ್ ಟು ವಾಟ್ ಎವರ್ ಯು ಆರ್ ಸೇಯಿಂಗ್. ಯಾಕಂತಂದ್ರೆ ಆ ಸಣ್ಣ ಮಗುನಲ್ಲೂ ಕೂಡ ನಿಮಗೆ ಅಷ್ಟು ಕೂಡ ನೆನಪಿದೆ ಅಲ್ಲ, ಅದೆಲ್ಲ ಇನ್ನೂ ಜೀವಿಸ್ತಾ ಇದ್ದೀರಾ. ಸೊ ದಟ್ ಈಸ್ ವೈ ಪ್ರಾಬಬ್ಲಿ ಯು ಆರ್ ಸೋ ಅಟ್ಯಾಚ್ಡ್ ಟು ಎವ್ರಿ ಇನ್ಸಿಡೆಂಟ್ ದಟ್ ಇಸ್ ಹ್ಯಾಪನ್ ಇನ್ ಯುವರ್ ಲೈಫ್. ಸೊ ಇಟ್ಸ್ ಫೈನ್. ಆಮೇಲೆ ನಮ್ಮಮ್ಮ ಹೇಳ್ತಾರೆ ಯಾವಾಗ್ಲೂ, ವೆನ್ ಐ ಸ್ಟಾರ್ಟೆಡ್ ಅಲ್ಲ, ಐ ವಾಸ್ ನಾಟ್ ಗುಡ್ ಅಟ್ ಅಕಾಡೆಮಿಕ್ಸ್ ಅಂತ. ನಾನು ಚೆನ್ನಾಗಿ ಓದ್ತಿರ್ಲಿಲ್ಲ ಅಂತ, ನನಗೆ ಅಕ್ಷರನೇ ತಲೆ ಹತ್ತಿರ್ಲಿಲ್ಲ ಅಂತ. ಸೊ ಆಮೇಲೆ ನಮ್ಮ ಶೃಂಗೇರಿ ಅವರಲ್ವಾ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಿಸೋದು ಶಾರದಾಂಬೆ ಸನ್ನಿಧಿಲಿ. ಆಮೇಲೆ ಅಲ್ಲೊಂದು ಗಣೇಶ ದೇವಸ್ಥಾನ ಇದೆ. ನಮ್ಮಮ್ಮ ಅಲ್ಲಿ ಹೇಳಿದ್ರಂತೆ, ಅವಾಗಿನ ವರ್ಲ್ಡ್ ಫೇಮಸ್ ಹರಕೆ ಅಂದ್ರೆ ಏನು ಗೊತ್ತಾ, 21 ಮೋದಕ ಮಾಡಿಸ್ತೀನಿ ಅಂತ ಹೇಳೋದು. ನಾನು ಚೆನ್ನಾಗಿ ಓದ್ತಿರ್ಲಿಲ್ಲ, ನನಗೆ ಅಕ್ಷರಗಳಷ್ಟು ತಲೆಗೆ ಹತ್ತಿರ್ಲಿಲ್ಲ ಅಂತ ಹೇಳಿ 21 ಮೋದಕ ಮಾಡಿಸ್ತೀನಿ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಆವಾಗ ನಾನು ಓದೋದಕ್ಕೆ ಚೆನ್ನಾಗಿ ಸ್ಟಾರ್ಟ್ ಮಾಡಿ ನಮ್ಮಮ್ಮ ಹೇಳೋದದು. ಬಟ್ ನನಗೆ ಇನ್ನೂ ನೆನಪಿದೆ, ನಾನು ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಚೆನ್ನಾಗಿ ಓದ್ತಿರ್ಲಿಲ್ಲ ಅಂತೆ. ಅಂದರೆ ಅದೇ 1ನೇ ಕ್ಲಾಸಲ್ಲೇ ಅದೆಲ್ಲ. ಆಮೇಲಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೋಸ್ಟ್ಲಿ 1.5-2 ಕಿಲೋಮೀಟ್ರ್ ಇತ್ತು ನಮ್ಮ ಹಾಲೊಂದೂರಿಂದ ಬೆಣ್ಣೆಗುಡ್ಡೆಗೆ. ಅಲ್ಲಿಂದ ನಾವು ಗದ್ದೆ ಬೈಲಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಆ ಸ್ಕರ್ಟ್ ಮತ್ತೆ ಈ ತೆನೆ ಬರುತ್ತೆ ಗೊತ್ತಾ, ಭತ್ತದ ಸೀಸನಲ್ಲಿ ಭತ್ತದ ತೆನೆ ಬರುತ್ತೆ. ನಾನು ತುಂಬಾ ಚೆಲ್ಲು ಅಂತ ಹೇಳ್ತೇವೆ ನಮ್ಮ ಕಡೆ, ತುಂಬಾ ಚೆಲ್ಲು ನಾನು. ಹಿಂಗೆ ಹೋಗ್ಬೇಕಾದ್ರೆ ಆ ತೆನೆನ ಹಿಂಗೆ ಸಿನಿಮಾ ಅವಾಗ ಚಂದನ ಒಂದೇ ಬರ್ತಿದ್ದಿಲ್ಲ, ಅದರಲ್ಲಿ ಈ ಗೆಜ್ಜೆನ ಬೇರೆ ಬೇರೆ ಪಿಕ್ಚರಲ್ಲಿ ಹಾಕ್ತಿದ್ರಲ್ಲ, ಆ ಹೀರೋಯಿನ್ ಹಿಂಗೆ ಹೋಗ್ತಿರಲ್ಲ, ಆ ತೆನೆ ಮೇಲೆ ನಾನು ಯಾವಾಗಲೂ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ತೆನೆ ತುಂಬಾ ಶಾರ್ಪ್ ಇರುತ್ತಲ್ಲ, ಅದು ಕೈ ಕುಯ್ಕೊಳೋದು. ಅದಕ್ಕೂ ನಮ್ಮ ದೊಡ್ಡಮ್ಮ ಬೈತಾ ಇದ್ರು. ಆಮೇಲೆ ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ಮಾವನ ಮನೆ ಹಳ್ಳದಿಂದ ಆಚೆಗಿತ್ತು. ಹಳ್ಳದಿಂದ ಆಚೆಗೆ ಸ್ಕೂಲು ಮತ್ತೆ ನಮ್ಮ ಮಾವನ ಮನೆ ಇತ್ತು. ಹಳ್ಳದಿಂದ ಈಚೆಗೆ ನಮ್ಮ ದೊಡ್ಡಮ್ಮನ ಮನೆ ಇತ್ತು. ಮಳೆ ಬಂದ್ರೆ ಹಳ್ಳ ತುಂಬ್ತಾ ಇತ್ತು. ಸೊ ದಟ್ ನಾನು ದೊಡ್ಡವನ್ ಮನೆಗೆ ಬರಕ್ಕಾಗ್ತಿಲ್ಲ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಸೊ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ನಾನು ಅವತ್ತು ಉಳ್ದು ನೆಕ್ಸ್ಟ್ ಡೇ ವಾಪಸ್ ಬರ್ಬೇಕಿತ್ತು. ನಂಗೆ ಅಲ್ಲಿ 2 ಮಾವನ ಮಕ್ಳಿದ್ರು, ಪ್ರತ್ಯಕ್ಷ ಪ್ರತೀಕ್ ಅಂತ ಹೇಳಿ. ನನಗೆ ಅಲ್ಲಿ ಹೆಂಗಂದ್ರೆ ನಮ್ಮ ದೊಡ್ಡವನ ಮನೇಲಿ ಸ್ಟ್ರಿಕ್ಟ್ ಇತ್ತಲ್ಲ, ಅಲ್ಲಿ ನಮ್ಮ ಅತ್ತೆ ಸ್ವಲ್ಪ ಫ್ರೀ ಆಗಿ ಬಿಟ್ಬಿಡೋರು. ಸೊ ನಾವು 1 ದಿನ ಇರ್ತಿಲ್ಲ, 2 ದಿನ ಇರ್ತಾ ಇದ್ದೆ. ನಾನು ಲೇಟಾಗಿ ಬಂದ್ರೆ ನಮ್ಮ ದೊಡ್ಡಮ್ಮ ಒಂಟಿ ಕಾಲಲ್ಲಿ ನಿಲ್ಲಿಸ್ತಾ ಇದ್ರು. ನಿಜವಾಗ್ಲೂ ಹೌದು. ಬಟ್ ಇವತ್ತಿಗೆ ನಾನು ದೊಡ್ಡಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಷ್ಟು ಡಿಸಿಪ್ಲಿನ್ ಬಂತು. ಆ್ಯಂಡ್ ನೀವು ಎಲ್ಲಿ ಹೋದ್ರೂ ಕರೆಕ್ಟ್ ಟೈಮಿಗೆ ಮುಗಿಸ್ ಬರಬೇಕು, ಅಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ಹೆಣ್ಮಕ್ಳಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ಹೋದ್ರೂ ಅಲ್ಲಿ ಮುಗಿಸ್ ಬಂದುಬಿಡಬೇಕು. ಆಮೇಲೆ ನನಗೆ ಇವತ್ತಿಗೆ ನಾನು ತುಂಬ ಜನಕ್ಕೆ ಹೇಳ್ತಿರ್ತೀನಿ, ನಾನು ಇವತ್ತು ಏನಾದರೂ ವೆರೈಟಿ ಐಟಮ್ಸ್ ತಿನ್ಬೋದು, ನನಗಿದು ಬೇಕು, ನಾನು ಆರ್ಡ್ರ್ ಮಾಡಬಹುದು, ಕುಕ್ ಮಾಡಬಹುದು ಅನ್ಸುತ್ತಲ್ಲ. ಆ ಕಾಲಕ್ಕೆ ಮೆಂತ್ಯದ ಹಿಟ್ಟು ಅಂತ ಮಾಡ್ತಾರೆ ನಮ್ಮ ಮಲೆನಾಡು ಕಡೆ. ಮೆಂತ್ಯದ ಹಿಟ್ಟು ಅಂದರೆ ಈ ಅಕ್ಕಿ ಮೆಂತ್ಯನ ಹುರಿದು ಮಾಡ್ತಾರೆ. ಆ ಮೆಂತ್ಯದ ಹಿಟ್ಟು ನೆಂಟರು ಬಂದಾಗೆಲ್ಲ ಮಾಡೋರು. ಅದನ್ನು ನಮಗೆ ಈ ಬಾಳೆ ಎಲೆನ ಒಂದು ಕೀತ್ ತೆಗ್ದು ಅಂತ ಹೇಳಿ ಒಂದು ತೆಗೆದುಬಿಟ್ಟು ಅದ್ರ ಮೇಲೆ 1-2 ಸ್ಪೂನ್ ಹಾಕಿ ಹಿಂಗೆ ಕೊಡೋರು ಆಯ್ತಾ. ಅದಕ್ಕೆ ತುಪ್ಪ ಹಾಕೊಂಡು ತಿನ್ನೋದು. ಇವಾಗ ನಾನು ಅನ್ಕೊಂತೀನಿ, ನಾವು ಇವಾಗ ಮಾಡಿದ್ರೆ ಒಂದು 1/4 kg 1/2 kg, ಆವಾಗ ಹೇಗಂದ್ರೆ ಒಂದು 100 ಗ್ರಾಮ್ಸೇ ಮಾಡಿದ್ನು ಎಲ್ರಿಗೂ ಹಂಚ್ಕೊಡ್ತಾ ಇದ್ರು. ಆ ಕಾಲಕ್ಕೆ ನನಗೆ
ಐದರ್ ಇದು ಕ್ವಾಂಟಿಟಿ ಕಡಿಮೆ ಕೊಡ್ತಿದ್ದಾರೆ ಅಂತನೋ ಏನೋ ನೆಂಟ್ರಿಗೆಲ್ಲ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಬಟ್ ಇವತ್ತಿಗೆ ನನ್ಗೆ ಅನಿಸ್ತದೆ ಅವತ್ತಿಗೆ ಅದು ಬಡತನ ಅಂತ ಹೇಳಿ ಅಲ್ವಾ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಇರಲಿಲ್ಲ, ಆದ್ರೂ ಇಂಡಿಪೆಂಡೆಂಟ್ ಆಗಿ ಮಕ್ಳನ್ನ ಸಾಕಿದ್ರು, ಹಾಗೆ ನನ್ನನ್ನು ಕೂಡ ನೋಡ್ಕೊಂಡಿದ್ರು. ಸೊ ಐ ಶುಡ್ ಥ್ಯಾಂಕ್ಫುಲ್ ಅವರಿಗೆ. ಸ್ವೀಟ್, ರಿಯಲಿ ರಿಯಲಿ ನೈಸ್ ಅಲ್ಲ. ಹೌದು. ಅಂದರೆ ಆಗಿನ ಕಾಲದಲ್ಲಿ ಆ ಕಾನ್ಫಿಡೆನ್ಸ್ ಕೂಡ ಇರ್ತಾ ಇತ್ತು. ಬೇರೆ ಮನೆಯಲ್ಲಿ ಬೆಳೆಸೋದು ಅಂತಂದರೆ ಆ್ಯಕ್ಚುಲಿ ಐ ಕ್ಯಾನ್ ಸೋ ರಿಲೇಟ್ ಟು ಯು, ಬಿಕಾಸ್ ನನಗೂ ಅಷ್ಟೇ ಒಂದು ಸ್ವಲ್ಪ ದಿನ ನಾನು ನಮ್ಮ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅಂತ ನಮ್ಮಮ್ಮ ಅವ್ರ ಜೊತೆ ಹೋಗೋರು. ನಾವು ಟ್ವಿನ್ಸ್. ಸೊ ನನ್ನ ತಂಗಿಗೆ ಸ್ವಲ್ಪ ಯಾವಾಗಲೂ ಹುಷಾರು ತಪ್ತಿತ್ತು ಅಂತ ಹೇಳಿ ನಮ್ಮಮ್ಮ ಅವ್ರನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು, ಯಾವುದೇ ಊರಿಗೆ ಟ್ರಾನ್ಸ್ಫರ್ ಆಗಲಿ. ಆ್ಯಂಡ್ ನಾನು ನಮ್ಮ ಅಜ್ಜಿ ತಾತ ಜೊತೆ ಬೆಳೆದಿದ್ದು. ಆಗ ಕಾನ್ಫಿಡೆನ್ಸ್ ಇತ್ತು ಬೇರೆಯವ್ರ ಜೊತೆ ಬಿಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಈಗ ನೀವು ಅದನ್ನು ಕಾಣಿಸ್ತೀರಾ? ಇವಾಗ ಕಾಣಕ್ಕಾಗತ್ತ ಅದನ್ನ? ಖಂಡಿತ ಇಲ್ಲ. ಅಜ್ಜಿ ತಾತಂದ್ರ ಮೇಲೇನೆ ಕಾನ್ಫಿಡೆನ್ಸ್ ಇರೋದಿಲ್ಲ ಈಗಿರೋ ಕಪಲ್ಸ್ಗಳಿಗೆ. ಐ ಮೀನ್ ಆ ಥರ ಬಂದ್ಬಿಟ್ಟಿದೆ. ಬಟ್ ಅದ್ರಲ್ಲೂ ನೀವು ಹೇಳೋ ಥರ ಈ ಕೋಡ್ಬಳೆ ಎಲ್ಲ ಮಾಡಿಟ್ರೆ ಒಂದೇ ಕೊಡೋರು. ಹೌದು. ಅಲ್ಲಿ ಜಾಸ್ತಿ ಇದ್ರೂನು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೇಕು. ಅಂಡ್ ದೀಸ್ ಆರ್ ಆಲ್ ಬೇಸಿಕ್ ಕಾನ್ಸೆಪ್ಟ್ಸ್ ದಟ್ ವಿಲ್ ಹೆಲ್ಪ್ ಯು ಇನ್ ಬಿಕಮಿಂಗ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ನಾಳೆಗೆ ಅಲ್ಲ. ಒಂಥರ ಅದನ್ನೆಲ್ಲ ಐ ಥಿಂಕ್ ಸ್ಮಾಲ್ ಲರ್ನಿಂಗ್ಸ್ ಆರ್ ಬಿಗ್ ಟೇಕ್ ಅವೇಸ್ ಫಾರ್ ಲೈಫ್. ಅದೇ ಇವಾಗ ನೆನೆಸ್ಕೊಂಡು ಅನ್ಸುತ್ತೆ. ನನ್ನ ಕಸಿನ್ ಇನ್ನ ಚಂದನ್ ಚೇತನ್ ಅಂತಿದ್ರು, ಅವ್ರು ಟ್ವಿನ್. ಆಮೇಲೆ ಸೌಜನ್ಯ ಅಂತಿದ್ರು. ವಿ ಯೂಸ್ ಟು ಗೋ ಸ್ಕೂಲ್. ಮೇಧಾ ಅಂತೆಲ್ಲ ಇದ್ರು. ನಾವೆಲ್ಲ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸೊ ಅದೇ ನಾನು ಹೇಳ್ದ ಹಾಗೆ ಇವತ್ತಿಗೆ ನಾವು ಇಷ್ಟೆಲ್ಲ ನೋಡಿ ಎಲ್ಲ ಅಂದಾಗ ಅಯ್ಯೋ ನಾವಿಷ್ಟು ಮುಂದೆ ಬಂದಿದ್ದೀವಿ ಅಂತ ಅನಿಸ್ಬಿರ್ಬೋದು. ಬಟ್ ಅವತ್ತಿಗೆ ಆ ಬಾಲ್ಯ ಕಷ್ಟ ಅನ್ನಿಸ್ತಿತ್ತು. ಆ್ಯಂಡ್ ನಮ್ಮ ಅಕ್ಕನ ಮಗಳಿಗೆ ಇವಾಗ 2ನೇ ಕ್ಲಾಸ್ ಇದ್ದಾಳೆ. ಒಂದು ತಲೆ ಬಾಚಕ್ಕೆ ಒಂದು ಕಸ ಗುಡಿಸಿ ಒಂದು ಹಿಡಿ ಎತ್ತಿ ಗೊತ್ತಿಲ್ಲ ಅವ್ರಿಗೆ. ಆವಾಗ ನಾವು ಹೆಂಗೆ ಅಂದರೆ ಒಂದು ಟಾಸ್ಕ್ ಇರ್ತಿತ್ತು. ಅಂಗ್ಲ ಗುಡಿಸ್ಬೇಕು, ಇದು ಸಗಣಿ ತರಬೇಕು, ಮತ್ತೆ ಹೋಗ್ಬಿಟ್ಟು ಒಂದು ಬೋರ್ವೆಲ್ಲಲ್ಲಿ ನೀರು ಜಗ್ಗಿ ತಂದು ನಾವು ತುಳಸಿ ಕಟ್ಟೆಗೆ ಹಾಕಿ ತುಳಸಿ ಪೂಜೆ ಮಾಡಬೇಕು ಅಂತಿತ್ತು. ಇದೆಲ್ಲ ನಮಗೆ ಅದು ಕಲಿಸಿರೋದು, ಅದು ರೊಟೀನ್. ಅದು ನೀವು ಬೆಳಗ್ಗೆ 6 ಗಂಟೆ ಇಲ್ಲ 6:30 ಹೇಳ್ತೀಯ, ಎದ್ದು ಅಂಗ್ಲ ಗುಡಿಸ್ಬೇಕು, ಅಂಗ್ಲ ಗುಡಿಸಿ ಹೋಗ್ಬಿಟ್ಟು ನೀನು ನೀರು ತರಬೇಕು, ನೀರು ತಂದು ತುಳಸಿ ಕಟ್ಟೆಗೆ ಹಾಕಬೇಕು, ಅದಾದ್ಮೇಲೆ ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕು, ಈ ಥರದ್ದಿತ್ತು. ಆ್ಯಂಡ್ ಆ ಟೈಮಲ್ಲಿ ಇನ್ನೂ ಮಿಡ್ ಡೇ ಮೀಲ್ ಸ್ಟಾರ್ಟ್ ಆಗಿರಲಿಲ್ಲ, ಬಿಸಿ ಊಟ. ಫಸ್ಟಿಗೆ ನಾವು ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ವಿ, ಅದಾದಮೇಲೆ ಬಿಸಿ ಊಟ ಕಾನ್ಸೆಪ್ಟ್ ಬಂತು. ನಾನು ಅಂಥ ಇದೆಲ್ಲ ನೋಡಿದ್ದೀರಾ? ಹೇಳ್ತಾರೆ. ನಾವ್ ಇದನ್ನೆಲ್ಲ ಕೇಳಿರೋದು ಬರೀ ಪಾಲಿಸೀಸ್ ಅಲ್ಲಿ. ಗವರ್ಮೆಂಟು ಈ ತರ ಮಾಡ್ತಿದ್ದಾರೆ, ಮಾಡಬೇಕು ಅಂತ ಒಂದಷ್ಟು ವಾಟ್ ಯು ಸೇ ರೆಕಮೆಂಡೇಶನ್ಸ್ ಇದೆ ಅಂತ. ಬಟ್ ಯು ಹ್ಯಾವ್ ಆಕ್ಚುಲಿ ಲಿವ್ಡ್ ದಟ್. ಹೌದು. ಆಮೇಲೆ ನನ್ಗೇನಂತ ನಗು ಬರುತ್ತೆ ಅಂದ್ರೆ, ಆ ಪೇರ್ಲೆ ಅಂತೀವಿ, ಸೀಬೆಕಾಯಿ ಅಂತೀರಿ ನಾವು, ಪೇರ್ಲೆ ಹಣ್ಣು ಅಂತೀವಿ. ಪೇರ್ಲೆ ಮರ ಹತ್ತಿ ನಾನು ಪೇರ್ಲೆ ಹಣ್ಣು ಕೇಳ್ತಾ ಇದ್ದೆ. ನಮ್ಮ ದೊಡ್ಡಮ್ಮ ಹೇಳೋರು, ಗಂಡ್ಬೀರಿ ತರ ಮಾಡ್ತೀಯ ನೀನು. ಆಕ್ಚುಲಿ ನಮ್ಮ ಚಂದನ್ ಚೇತನ ನಮ್ಮ ಮಾವನ ಮಕ್ಳು, ಅವ್ರನ್ನ ಕೆಳಗಡೆ ನಿಲ್ಸ್ಬಿಟ್ಟು ನಾನು ಮರಕ್ಕೆ ಹತ್ಬಿಟ್ಟು ಪೇರ್ಲೆ ಹಣ್ಣು ಕುಯ್ತಾ ಇದ್ದೆ. ಆಮೇಲೆ ತುಂಬ ಕ್ರೇಜಿ ನಾನು ಯಾರೋ ರೀಸೆಂಟಾಗಿ ಹೇಳ್ತಾ ಇದ್ರು, ನನ್ನನ್ನು ಏನೋ ಒಂದು ಬೌಂಡ್ರೀಸ್ ಒಳಗಡೆ ನೀವು ಫಿಕ್ಸ್ ಮಾಡಿ ಹಿಂಗೆ ಕುತ್ಕೋ, ಹಿಂಗೆ ಮಾತಾಡು ಅಂತ ಹೇಳಕ್ಕೆ ನಮ್ಮಪ್ಪ ಹೇಳ್ತಾರೆ, ನೀನು ಮಾತಾಡ್ಬೇಕಾದ್ರೆ 1 kg ಮೆಣಸಿನ್ಕಾಯಿ ಹಾಕಿದ್ರೆ ಪುಡಿ ಮಾಡ್ಬಿಡ್ತೀಯಾ, ಅಷ್ಟು ಅರಿತೀಯಾ ಅಂತ ಹೇಳಿ. ಸೊ ಒಂದು ಹಾಲು ತರಕ್ಕೆ ಕಳಿಸೋರು ಒಬ್ರು ಮನೆಗೆ. ಹಾಲು ತರಕ್ಕೆ ಕಳಿಸ್ಬೇಕಾದ್ರೆ ನಾನು ಎಷ್ಟು ಕ್ರೇಜ್ ಇದ್ದೆ ಅಂದರೆ, ಇವಾಗ ನಿಮಗೆ ನಗು ಬರ್ಬೋದು, ನಮ್ಮಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಇದೆ. ಇಲ್ಲಿ ಬೆಂಗಳೂರವ್ರು ನೀವು ಕಾಫಿ ಹೇಗೆ ಮಾಡ್ತೀರಾ ಹೇಳಿ? ಇದರ್ ನೀವು ಫಿಲ್ಟರ್ ಮಾಡ್ತೀರಾ, ಅದಕ್ಕೆ ಕಾಫಿ ಮಾಡ್ತಿಲ್ಲ, ಹಾಲಿಗೆನೆ ಪೌಡರ್ ಹಾಕಿ ಮಾಡೋರು ಇದ್ದಾರೆ. ನಮ್ಮ ಕಡೆ ಮಲೆನಾಡಲ್ಲಿ ನೀರು ಕಾಫಿ ಅಂತ ಮಾಡ್ತೀವಿ. ನೀರಿಗೆ ಬೆಲ್ಲ ಹಾಕಿ ಪೌಡರ್ ಹಾಕಿ ಕಾಫಿ ಮಾಡ್ತೀವಿ. ಸೊ ನಮಗೆ ಬೇರೆಯವ್ರ ಮನೆಗೆ ಹಾಲು ತರಕ್ಕೆ ಹೋದಾಗ ಅವ್ರ ಮನೇಲಿ ಹಾಲು ಹಾಕಿರೋ ಕಾಫಿ ಕೊಡ್ತಾರಲ್ಲ, ಅದೇ ಒಂದು ಖುಷಿ. ನಾವು ಅವ್ರ ಮನೆಗೆ ಹೋದ್ರೆ ಅಯ್ಯೋ ಅವ್ರ ಮನೇಲಿ ಹಾಲು ಹಾಕಿದ ಕಾಫಿ ಕೊಡ್ತಾರಲ್ವಾ ಅಂತ. ಆಮೇಲೆ ಇನ್ನು ಕೆಲವ್ರು ಇರ್ತಾರೆ ಗೊತ್ತಾ, ಸ್ವಲ್ಪ ಜಿಪ್ಪುಂಡಿರಿದ್ದಾಗ ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ. ನಮಗೆ ಹೆಂಗೆ ಅಂದ್ರೆ, ಇಲ್ಲ ಬೇಡ ಬೇಡ ಅಂತ ಆಕ್ಚುಲಿ ಬೇಕಿರುತ್ತೆ ಒಳಗಡೆ ಬೇಡ ಅಂತ. ಆಮೇಲೆ ಬಂದ್ಮೇಲೆ ಯೋದೇರೆ ಹಾಲು ಕೊಡೋ ಕಾಫಿ ಮಿಸ್ ಆಯ್ತಲ್ಲ ಅಂತ ಯೋಚನೆ ಮಾಡೋದು. ಆ ಕೆಟಲ್ ಇತ್ತು ಅವಾಗೊಂದು, ಆ ಕೆಟಲ್ ತಗೊಂಡ್ಬಿಟ್ಟು ನಾನು ಹಾಲು ತಗೋಬಿಟ್ಟು ರಿವರ್ಸ್ ನಡ್ಕೊಂಬರೋದು. ನಮ್ಮ ದೊಡ್ಡಮ್ಮ ಮನೆ ಹತ್ರ ಒಂದು ಬಿದ್ರಿನ ಮಟ್ಟಿ ಇತ್ತಾಯ್ತಾ, ಬಿದ್ರು ಅಲ್ಲಿ ಒಂದು ಮುಳ್ಳು ಬರುತ್ತೆ ಶಾರ್ಪ್. ಒಂದ್ಸರಿ ನನ್ನ ಕಾಲಿಗೆ ಬೇರೆ ಚುಚ್ಕೊಂಡಿತ್ತು. ನಾನೇನಂದೆ, ಇವತ್ತಿಗೆ ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ದೊಡ್ಡಮ್ಮಂಗೆ ಹೇಳಿ ನಡ್ಕೊಂಬರ್ಬೇಕಾದ್ರೆ ಚುಚ್ಚಿತು ಅಂತ. ನಾನು ರಿವರ್ಸ್ ನಡ್ಕೊಂಬರ್ಬೇಕಾದ್ರೆ ಆ ಮುಳ್ಳು ಚುಚ್ಚಿದ್ದು. ಸೊ ಈ ಥರ ಕ್ರೇಜಿ ಥಿಂಗ್ಸ್ಗಳ ನಡುವೆ ನಾವು ಬದುಕಿದ್ದು. ಬೇಜಾರೇನಂದರೆ, ನಾನು ಓದಿದ್ದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೆಣ್ಣೆಗುಡ್ಡ ಇವತ್ತಿಗೆ ಮುಚ್ಚಿದೆ. ಸೊ ಕನ್ನಡ ಶಾಲೆ ಬೇಜಾರಾಗುತ್ತೆ. ನಾನು ದರ್ಶನ್ ಸರ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ, ನಮ್ಮ ಕ್ರಾಂತಿ ಸಿನಿಮಾ ಬಂತಲ್ಲ, ಆಗ ಹೇಳ್ತಾ ಇದ್ದೆ. ಸೊ ನಾನು ಓದಿದ ಶಾಲೆ ಇವತ್ತಿಗೆ ಮುಚ್ಚಿದೆ, ಬೇಜಾರಾಗುತ್ತೆ ಅಂತ. ನೀವು ಇವತ್ತಿಗೆ
ಎಂಥ ದೊಡ್ಡ ಯೂನಿವರ್ಸಿಟಿಲಿ ನೀವು ಏನೇ ಮಾಡಿರಬಹುದು, ಬಟ್ ನನಗೆ ಅಲ್ಲಿಂದನೇ ಬಂದಿದ್ದು, ಆ ಬಾಲ್ಯದಿಂದನೇ ಬಂದಿದ್ದು. ನಮ್ಮ ಅಮ್ಮ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಇಲ್ಲಿ ಬೆಂಗಳೂರಲ್ಲಿರೋ ರಿಲೇಟಿವ್ಸ್ ಎಲ್ಲ ಅವ್ರ ಮಕ್ಳಿಗೆ 1 ಲಕ್ಷ ಫೀಸ್ ಕಟ್ತಾರಲ್ಲ, ನಾನು ಡಿಗ್ರಿ ತನಕ 1 ಲಕ್ಷ ಖರ್ಚೇ ಮಾಡಿಲ್ಲ. ಹೌದು ಹೌದು ಗೌರ್ಮೆಂಟ್ ಸ್ಕೂಲಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಫೀಸೇ ಇರ್ಲಿಲ್ಲ. ನಾವೇನು ಬಟ್ಟೆಗಳು ತಗೊಳೋದು, ಬುಕ್ ತಗೊಳೋದು ಬಿಟ್ರೆ ಗೌರ್ಮೆಂಟ್ ಇಂದ ನಿಮ್ಗೇನು ಆ ಥರ ಫೀಸ್ ಎಲ್ಲ, ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದೀವಲ್ಲ, ಸೊ ವಿ ಶುಡ್ ಫೀಲ್ ಸೋ ಗ್ರೇಟ್ಫುಲ್ ಅಂತ ಅನ್ಸುತ್ತೆ ನನಗೆ. ಏನೇ ಈ ಒಂದು ಕಾನ್ಫಿಡೆನ್ಸ್ ಬಂದಿದ್ಯಾ, ನಾನು ಇಷ್ಟು ಖುಷಿಯಿಂದ ಹೇಳ್ಕೊಂತಿದ್ದೀನಲ್ಲ, ಎಲ್ಲಿಂದ ಅಲ್ವಾ ನಿಜವಾಗ್ಲೂ. ಅದನ್ನ ಅಂದ್ರೆ ನಾನು ಅದನ್ನೇ ಅನ್ಕೋತಿದ್ದೆ, ಅಷ್ಟು ಸಣ್ಣ ಜಾಗದಿಂದ ಬಂದು ಇಷ್ಟು ದೊಡ್ಡ ಸಿಟಿನಲ್ಲಿ ಒಂದು ಹೆಸರು ಮಾಡಿ ಒಂದು ಪಾಪ್ಯುಲರ್ ಆಂಕರ್ ಅಮಿಡ್ಸ್ಟ್ ಎಷ್ಟೋ ಜನ ಇಲ್ಲೇ ಬೆಂಗಳೂರಲ್ಲೇ ಬೆಳೆದು ಪಳಗಿ ಆ ಆಂಕರಿಂಗ್ ಅಂತ ಒಂದು ವೃತ್ತಿನಲ್ಲಿ ಹೆಸರು ಮಾಡ್ತಿರೋವಾಗ ಅಬ್ಸಲ್ಯೂಟ್ಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಅಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಂದನೂ ಬಂದಿದ್ದೀರಾ, ಅಷ್ಟೊಂದು ಕಲಿಕೆನೂ ಇದೆ ಅದ್ರ ಬಗ್ಗೆ. ಸುಮ್ಮನೆ ಕಾನ್ಫಿಡೆನ್ಸ್ ಇದ್ರೂ ಬರೋದಿಲ್ಲ ಇದು. ನಾನು ಯಾವಾಗಲೂ ನನ್ನ ಕಾರ್ಯಕ್ರಮಗಳು ಹೇಳ್ತಿರ್ತೀನಿ, ಬಡತನದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಯಾವುದೂ ಇಲ್ಲ ಅಂತ. ಬಡತನ ನನಗೆ ಅವತ್ತಿಗದ್ ಬಡತನ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ನಮ್ಮೂರಿಗೆ ಬಸ್ ಇರ್ಲಿಲ್ಲ ನೋಡಿ, ಇವತ್ತೆಲ್ಲ ಬಸ್ ಇದೆ, ನಾವು ಆಟೋ ಇದೆ, ಹೈರ್ ಮಾಡ್ಕೊಂಡು ಹೋಗುವಂತಹ ಶಕ್ತಿ ಇರುತ್ತೆ. ನಾವು ಬನ್ನೂರ್ ತನಕ ಬನ್ನೂರ್ ಅಂತ ಒಂದು ಊರಿದೆ, ಬನ್ನೂರ್ ತನಕ ಬಂದು ಬನ್ನೂರಿಂದ ತೆಪ್ಪ ಅಂತ ಇದೆ, ಈ ದೋಣಿ ಸಣ್ಣ ತೆಪ್ಪದಲ್ಲಿ ಊರಿಗೆ ಬಂದು ನಮ್ಮಪ್ಪ ನಮ್ಮನ್ನ ಹೆಗಲ್ ಮೇಲೆ ಊರಿಗೆ ಕರ್ಕೊಂಡ್ ಬರ್ತಿತ್ತು. ಆಯ್ತಾ, ಆ ಥರದ್ದು ಬಾಲ್ಯ ನಮ್ದು. ಆ್ಯಂಡ್ ನಾನು ನನ್ನ ತಂಗಿ, ನಮ್ಮ ತಂಗಿ ನನಗಿಂತ 5 ವರ್ಷ ಸಣ್ಣವಳು, ನನ್ನ ಅಕ್ಕನಿಗೂ 3 ವರ್ಷದ ಗ್ಯಾಪ್ ಇದೆ. ಸೊ ನಾವು ಒಂದು ಕಿತ್ಲೆ ಮರ ಇತ್ತು, ಈ ಮಂಕಿತ್ಲೆ ಅಂತಾರೆ ನಮ್ಮ ಕಡೆ. ಈ ನೀವು ಇವಾಗ ಏನು ಆರೆಂಜ್ ನೋಡ್ತಿದ್ರೆ ಅದು ಸಣ್ಣದು, ಚಿಕ್ಕಮಂಗ್ಳೂರಲ್ಲಿ ಬರುತ್ತಲ್ಲ ಆ ಥರದ್ದು ಅಂತ ಇದೆ. ಅದ್ರ ಪಕ್ಕ 2 ಕಾಫಿ ಮರ ಇತ್ತು, ಇವಾಗ್ಲೂ ಇದೆ. ನಮ್ಮ ಅಪ್ಪಂಗೆ ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ. ನಾನು ಹೇಳಿ, ಅಪ್ಪ ಈ ಮರ ಮಾತ್ರ ಕಡಿಬೇಡ ಅಂತ ಹೇಳಿದ್ದೀನಿ. ಆ ಮರದಲ್ಲಿ ಆ ಕಡೆ ಅವಳು, ಈ ಕಡೆ ನಾನು ಕೂತ್ಕೊಂಡು ಏನೇನೇನೋ ಮಾತಾಡ್ತಾ ಇದ್ವಿ, ಅಂದರೆ ಲೋಕಾರೂಢಿಯಾಗಿ ಮಾತಾಡಿ ನಾವು ಎಂಜಾಯ್ ಮಾಡ್ತಿದ್ವಿ. ನಾನು ಬೇಸಿಗೆ ರಜಕ್ಕೆ ಹೋದಾಗ ಆ ಮರ ತುಂಬ ಕಿತ್ಲೆ ಹಣ್ಣಿರೋದು, ವಾಪಸ್ ಬರಬೇಕಾದ್ರೆ ಸಣ್ಣ ಮಿಡಿ ಇರುತ್ತಲ್ಲ, ಕಡ್ಡೆ ಅಂತ ಹೇಳ್ತೀವಿ, ಅದನ್ನು ಕೂಡ ಬಿಡ್ತಿರ್ಲಿಲ್ಲ. ಸುಮ್ಮನೆ ಸುಲ್ಕೊಳೋದು, ತಿನ್ನೋದು, ಹುಳಿ ತಿನ್ನೋದು, ಹುಣಸೆಹಣ್ಣು ತಿನ್ನೋದು ಅಂತ. 1 ಕಾಫಿ ಮರ ಅವಳಿಗೆ, 1 ಕಾಫಿ ಮರ ನನಗೆ. ಅಂದರೆ ಅದರಲ್ಲೂ ನಾವು ಪಾರ್ಟಿಷನ್ ಇತ್ತು, ಆ ಮರದ ಅರ್ಧ ಬ್ರಾಂಚಸ್ ಅವಳಿಗೆ, ಅರ್ಧ ಬ್ರಾಂಚಸ್ ನನಗೆ ಅಂತ. ಆ ಥರದ ಇದು ಇವತ್ತಿಗೆ ತುಂಬ ಖುಷಿ ಇದೆ ನೋಡಿ. ನಾವು ಅಂತ ಜಾಗದಿಂದ ಬಂದಿದ್ರು, ಅಂತ ಜಾಗ ಅಂತ ನಾನು ಹೇಳಲ್ಲ, ಅದು ಬ್ಯೂಟಿಫುಲ್ ಜಾಗ. ಇವತ್ತಿಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ ನೋಡಿ, ಯಾವ್ದ್ರಲ್ಲೋ ಬಿಟ್ಟು ಹೋಗ್ಬೇಡ ಆ ಹಾಡಲ್ಲಿ, ಮತ್ತೆ ಸುದೀಪ್ ಅವ್ರದ್ದು ಸಿನಿಮಾಗಳಲ್ಲೆಲ್ಲ ಮಗಳನ್ನ ಹೆಗ್ಲಿನ ಕೂರ್ಸ್ಕೊಂಡಾಗ ನಾವು ಅದನ್ನ ಜೀವಿಸಿದ್ದೀವಿ ಅಲ್ವಾ. ಖುಷಿ ಇದೆ, ಅದು ನನಗೆ ತುಂಬಾ ಖುಷಿ ಇದೆ ನೋಡಿ. ನಮ್ಮ ಬಾಲ್ಯ ಈ ತರ ಎಷ್ಟು ಚೆನ್ನಾಗಿದೆ. ಹೌದು, ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಒಂದ್ ಕತೆ ಬುಕ್ ಬರೆದ್ರೆ ಎಷ್ಟೋ ಜನಕ್ಕೆ ಇದು ಒಂದು ಡಾಕ್ಯುಮೆಂಟ್ ತರ ಆಗುತ್ತೆ. ಹೀಗೂ ಇತ್ತು, ಯಾಕಂದ್ರೆ ಹೋಗ್ತಾ 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 ಗೊತ್ತಿಲ್ಲ ಇದು ಯಾವ ತರ ಯಾರಿಗಾನ ಕೇಳಕ್ಕೂ ಸಿಗುತ್ತಾ ನೋಡಕ್ಕೂ ಸಿಗುತ್ತಾ ಅಂತ. ಆ ತರ ಇರೋವಾಗ ಇದನ್ನ ಒಂದು ಡಾಕ್ಯುಮೆಂಟ್ ಮಾಡಿದ್ರೆ. ರೀಸೆಂಟ್ಲಿ ಒಂದು ಅಪ್ರೋಚ್ ಕೂಡ ಬಂದಿದೆ ಪ್ರಜಾವಾಣಿಯಿಂದ, ರಶ್ಮಿ ಮೇಡಮ್ ಅಂತ. ಅವ್ರು ಕೇಳ್ತಾ ಇದ್ರು ಆಕ್ಚುಲಿ, ಸೊ ನೀವು ಈ ತರ ಬರೀಬಹುದಾ, ನಿಮ್ ಡೈಲೆಕ್ಟಲ್ಲೇ ಬರಿಬೇಕಂತ ಹೇಳಿದ್ರು. ಸೊ ನನಗೆ ಅವಾಗ ಅನ್ಸುತ್ತೆ, ನಮ್ಮಪ್ಪ, ನಾನು ಸ್ಕೂಲಿಂದ ಬಂದಾಗ ನಮ್ಮಪ್ಪ ಇರ್ತಿರ್ಲಿಲ್ಲ, ನಮ್ಮ ವಾಪಸ್ ಮನೆಗೆ ಬಂದಿರ್ತಿದ್ದು ಅಂದಾಗ ಕೆಲವೊಮ್ಮೆ ಇರ್ತಿದ್ರು. ಆ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ ಅಟ್ಟದ ಮೇಲೆ ಕೂರಿಸಿರ್ತಾ ಇದ್ರು. ಸೊ ಅಟ್ಟಕ್ಕೆ ಹತ್ತಿ ಹೋಗಿ ನೋಡೋದು, ಅಂದ್ರೆ ಆ ಟೈಮಲ್ಲಿ ಅಪ್ಪ ಇದ್ರೂ ಊರಿಗೆ ಹೋಗಿದ್ರು ನಾವು ಅಟ್ಟಕ್ಕೆ ಹತ್ತಿ ನೋಡ್ತಿದ್ವಲ್ಲ. ಸೊ ಆ ದಿನಗಳೆಲ್ಲ ಅನ್ಸ್ಕೊಂಡು ಅನ್ಸುತ್ತೆ, ಬರಿಬೇಕು, ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಬೇಕಂತ ಅನ್ಸುತ್ತೆ. ಐ ಥಿಂಕ್ ಎಸ್, ಯು ಶುಡ್ ಡೂ ಇಟ್. ಇವಾಗ ಬಾಲ್ಯದನ್ನ ಒಂದು ಸ್ವಲ್ಪ ದೂರ ಬರೋದಿದ್ರೆ, ನೀವು ಫಸ್ಟ್ ಕೆಲಸ ಯಾವ್ದು ಸ್ಟಾರ್ಟ್ ಮಾಡಿದ್ದು ಸ್ನೇಹ ನಿಮ್ದು? ಓಕೆ, ಕೆಲಸಕ್ಕೂ ಬರಕ್ ಮುಂಚೆ ನಾನು 5th ತನಕ ನಮ್ಮ ದೊಡ್ಡಮ್ಮ ಮನೆ ಓದಿದ್ಮೇಲೆ, ಕರೆಕ್ಟ್, ಕಾಲೇಜ್ 6th ನಾನು ನಮ್ಮ ಅಕ್ಕನ ಮದ್ವೆನೂ ಆಗಿತ್ತು, ನಮ್ಮ ದೊಡ್ಡಮ್ಮನ ಮಗಳದು. ಸೊ ಅಲ್ಲಿಂದ ನಾನು ಸಣ್ಣ ಬ್ರೇಕ್ ತಗೋಬೇಕಾಯ್ತು, ನನಗೆ ಇನ್ನೊಂದು ಹೆಲ್ತ್ ಇಶ್ಯೂ ಆಯಿತು. ಸೊ ನಮ್ಮ ದೊಡ್ಡಮ್ಮನ ಮನೆಯಿಂದ ನಾನು ಬಿಟ್ಟು ನಾನು ವಾಪಸ್ ನಮ್ಮ ಊರಿಗೆ ಬಂದೆ. ಸೊ ಇವತ್ತಿಗೆ ಮೋಸ್ಟ್ಲಿ ನಮ್ಮ ದೊಡ್ಡಮ್ಮ ಅವರಿಗೆ ಅದು ಬೇಸರ ಇದೆ, ಯಾಕಂದರೆ ಇಲ್ಲಿಂದ ಬಿಟ್ಟು ಹೋದ್ಲು, ಇಷ್ಟು ವರ್ಷನ ಸಾಕಿ ಅಂತ. ಬಟ್ ಆವತ್ತಿನ ಸಿಚುವೇಶನ್ ಹಂಗಿತ್ತು. ನಮ್ಮ ಅಪ್ಪ ಅಮ್ಮಂಗೂ ಅನಿಸಿತ್ತು, ನಮ್ಮ ಮಕ್ಕಳು ನಮ್ಮ ಜೊತೆನೇ ಇಟ್ಕೋಬೇಕಪ್ಪ, ಹಾಸ್ಟೆಲ್ ಇರಬೇಕು, ಅವ್ರಿಗೊಂದು ಇಂಡಿಪೆಂಡೆಂಟ್ ಆಗಿ ಇರಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಇವತ್ತಿಗೆಲ್ಲ ಕಲಿಸ್ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಅದು ಬಿಟ್ಟು ಬಂದು ಬಾಳೆಹೊನ್ನೂರಲ್ಲಿ ನನಗೆ ಸ್ವಲ್ಪ ಜಾಂಡೀಸ್ ಸ್ವಲ್ಪ ಜಾಸ್ತಿ ಸಿವಿಯರ್ ಆಗಿತ್ತು. 1 ತಿಂಗಳು ನಾನು ಸ್ಕೂಲ್ಗೆ ಹೋಗೋಕ್ಕೆ ಆಗಲಿಲ್ಲ. ಇದಾದ್ಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಹೇಳಿ ಬಾಳೆಹೊನ್ನೂರಲ್ಲಿದೆ, GMHPS ಅಂತ ಕರೀತಾರೆ, ಕಳ್ಸಪ್ಪ ಅಂತ ಹೆಡ್ ಮಾಸ್ಟ್ರು.
ನಮಗೆ ಹಿಂದಿ ನಮಗೆ 5ನೇ ಕ್ಲಾಸಿಂದ ಬಂದಿದ್ದು. ಓಕೆನಾ. ಇಂಗ್ಲಿಷ್ ಕೂಡ ನಮ್ಗೆ ಅಷ್ಟಾಗಿ 5ನೇ ಕ್ಲಾಸಿಂದನೇ ಜಾಸ್ತಿ ಇದು. ಕನ್ನಡ, ಸಮಾಜ ವಿಜ್ಞಾನ, ಗಣಿತ ಇದನ್ನ ನಾವು ಓದ್ತಾ ಇದ್ದಿದ್ದು. ಓಕೆನಾ. ಆ ಕಳ್ಸಪ್ಪ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅಮ್ಮ ಬಂದು, ನಾನು 1 ತಿಂಗಳು ಸ್ಕೂಲ್ ಗ್ಯಾಪ್ ಆಗಿತ್ತು, 6ನೇ ಕ್ಲಾಸ್, ಅದು ಸೆಮಿಸ್ಟ್ರು ಗೊತ್ತಲ್ಲ, 1 ಸೆಮಿಸ್ಟ್ರ್ ಎಕ್ಸಾಮ್. 2ನೇ ಸೆಮಿಸ್ಟ್ರಿಗೆ ಇಲ್ಲಿ ಬಂದೆ. ಆ್ಯಕ್ಚುಲಿ 1 ತಿಂಗಳು ಸ್ಕೂಲ್ ಗ್ಯಾಪ್ ಆದವ್ರೆ ಕೊಡ್ತಿರ್ಲಿಲ್ಲ, ನೀವು ಫಸ್ಟಿಂದ ಓದಿ 6ನೇ ಕ್ಲಾಸ್ ಅಂತ ಹೇಳ್ತಿದ್ರು. ಬಟ್ ಅವರಿಲ್ಲ, ನನಗೆ ಇಲ್ಲ ಸೀಟ್ ಕೊಡ್ತೀವಿ ಅಂತ, ಸೀಟ್ ಅಂದರೆ ಅಡ್ಮಿಷನ್ ತೊಗೊಂಡ್ರು. ಐ ಸ್ಟಿಲ್ ರಿಮೆಂಬರ್, ನಾನೊಂದು ಹಸಿರು ಕಲರ್, ಗ್ರೀನ್ ಕಲರ್ ಉದ್ದ ಲಂಗ ಅಂತ ಹೇಳ್ತಿದ್ವಿ ನಾವು, ಲಂಗ ಹಾಕೊಂಡು ಹೋಗಿದ್ದೆ. ದೈನೇ ಮೋಡನವರು, ಪೀಚೆ ಮೋಡನವರು. ನಂಗೆ ದೈನೇನು ಗೊತ್ತಿಲ್ಲ, ಪೀಚೆನೂ ಗೊತ್ತಿಲ್ಲ. ಇಡೀ ಸ್ಕೂಲಲ್ಲಿ ಒಂದು 300-400 ಜನ ಒನ್ ಡೈರೆಕ್ಷನ್ ಅಲ್ಲಿ ತಿರುಗಿದ್ರೆ, ನಾನು ಅಲ್ಲಿಂದ ಬಂದೋಳಲ್ಲ, ನಾನು ದೈನೇ ಮೋಡ್ಗೊಂತಾರ, ಪೀಚೆ ಮೋಡ್ಗೊಂತಾರ ತಿರುಗ್ತಾ ಇದ್ದೆ. ಅಲ್ಲಿ ಹೇಗಾಗ್ತಿತ್ತಂದ್ರೆ, ನಾವು ಹೊಸದಾಗಿ ಹೋಗಿರೋದ್ರಿಂದ ನಮ್ಗೆ ಯೂನಿಫಾರ್ಮ್ ಸ್ಟಿಚ್ ಆಗಿರ್ತಿರ್ಲಿಲ್ಲ. ಎಲ್ಲರೂ ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಕೊಂಡಿರ್ತಿದ್ರು. ನಂದು ಈ ಹಸಿರು ಲಂಗ ಆಗಿರೋದ್ರಿಂದ ನಾನು ಈ ದೈನೇ ಮೋಡ್ ತಪ್ಪು ಮಾಡಿದ್ರೆ ಗೊತ್ತಾಗೋದು, ಪೀಚೆ ಮಾಡಿ ತಪ್ಪು ಮಾಡಿದ್ರೆ ಗೊತ್ತಾಗೋದು. ಆ ಸ್ಕೂಲಲ್ಲಿ ಆ ಥರ ಇತ್ತು ವಾತಾವರಣ. ಆ ಮಾಸ್ಟರ್ ನನಗೆ ಸೀಟ್ ಕೊಟ್ಟರು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, 6ನೇ ಕ್ಲಾಸಿಗೆ ನಾನು ಆ ಸ್ಕೂಲಿಗೆ ಆರೋಗ್ಯ ಮಂತ್ರಿ ಆದೆ. ಸೊ ನಾನು ಅಲ್ಲಿ ಅರ್ಧ ಸೆಮಿಸ್ಟ್ರಿಗೆ ಹೋದರೂ ಕೂಡ ನನ್ನ ಕ್ಯಾಲಿಬರು, ನನ್ನ ಬುದ್ಧಿನೆಲ್ಲ ನೋಡಿ ಅವ್ರು ನನ್ನನ್ನು ಆರೋಗ್ಯ ಮಂತ್ರಿ ಮಾಡಿದ್ರು. ಆರೋಗ್ಯ ಮಂತ್ರಿ ಆದಮೇಲೆ 7th ಸ್ಟ್ಯಾಂಡರ್ಡಿಗೆ ಐ ವಾಸ್ ದ CM ಫಾರ್ ದ ಸ್ಕೂಲು, ಮುಖ್ಯಮಂತ್ರಿ. ಹೌದು. ಆಕ್ಚುಲಿ ಆ ಸ್ಕೂಲ್ ಬೋರ್ಡಲ್ಲಿ ನನ್ನ ಹೆಸರಿದೆ ಅನ್ಸುತ್ತೆ, ಮೋಸ್ಟ್ಲಿ ಸ್ನೇಹ KN 7ನೇ ತರಗತಿ ಶಾಲಾ ಮುಖ್ಯಮಂತ್ರಿ ಅಂತ ಇದೆ. ನಾನು ಹೋದಾಗ ನೋಡ್ತಾ ಇದ್ದೆ, ಮೋಸ್ಟ್ಲಿ ಇವಾಗ ಚೇಂಜ್ ಆಗಿದೆಯೇನೋ ಗೊತ್ತಿಲ್ಲ. ನನ್ಗೆ ಅನ್ಸುತ್ತೆ ಯಾವಾಗ್ಲೂ. ಅವಾಗ ನನಗೆ ಸುಷ್ಮಿತಾ, ಸಿಂಧು ಅಂತ ಹೇಳಿ ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ರು. ನಾನು ಬರೋ ಮುಂಚೆ ಸುಷ್ಮಿತಾ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ರು, ನಾನು ಅವಳಿಗೂ ಯಾವಾಗಲೂ ಕಾಂಪಿಟೇಷನ್ ಇರೋದು. ಅದಾದಮೇಲೆ ನನಗೆ ಆ ಶಾಲೆ ತಂದುಕೊಡ್ತಲ್ಲ, ಅದಕ್ಕೆ ನಾನು ಏನೂ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ನಾನು ಇತ್ತೀಚೆ ತನಕ ನಾನು ಗ್ರ್ಯಾಜುಯೇಷನ್ ಓದೋ ತನಕ ಹೋಗಿ ನಮ್ಮ ಮಾಸ್ಟರ್ ಮಾತಾಡ್ಸ್ಕೊಂಬರ್ತಾ ಇದ್ದೆ. ಆ ಮಾಸ್ಟರ್ ನಮಗೆ ಎಷ್ಟು ಕ್ಲೋಸ್ ಇದ್ರು ಅಂತ ಹೇಳಿದ್ರೆ, ಎಷ್ಟೇ ಜನ ಇರಲಿ, ನನ್ನ ಮೇಲೊಂದು ವಿಶೇಷ ಇದಿತ್ತು, ಅಫೆಕ್ಷನ್ ಇತ್ತು, ಅವರಿಗೆ ಪ್ರೀತಿ ಇತ್ತು. ನಿಮ್ಗೆ ಗೊತ್ತಾ, ನಾವು ಮಧ್ಯಾಹ್ನ ಸ್ಕೂಲ್ಗೆ ಬಿಟ್ಟ ಮೇಲೆ ನಮಗೆ ಸ್ವಲ್ಪ ಗ್ಯಾಪ್ ಇರೋದು, ಅರ್ಧ ಗಂಟೆ, 1 ರಿಂದ 2 ಅರ್ಧ ಗಂಟೆ ಗ್ಯಾಪ್ ಇರ್ತಿತ್ತಲ್ಲ. ಆ ಅರ್ಧ ಗಂಟೆ ಗ್ಯಾಪಲ್ಲಿ ನಮ್ಗೆ 2 ರೂಪಾಯಿ ಕೊಡೋರು ಆ ಪೆಪ್ಸಿ ತಿನ್ನಕ್ಕಂತ ಹೇಳಿ. ಸೀರಿಯಸ್ಲಿ, ಹೌದು. ನನಗೆ ಸುಷ್ಮಿತಂಗೆ ನಮ್ಗೆ ಹೆಡ್ ಮಾಸ್ಟರ್ ಪೆಪ್ಸಿ ತಿನ್ನಕ್ಕೆ ದುಡ್ಡು ಕೊಡ್ತಾ ಇದ್ರು. ನಾ ಹೋಗಿ 1 ರೂಪಾಯಿ. ಅವಾಗ ನನ್ನ ಅಕ್ಕನ ಮಗಳು ಮೊನ್ನೆ ತಂದು ತೋರಿಸ್ತಿಳು, ಅದೇ ಪೆಪ್ಸಿ 10 ರೂಪಾಯಿ ಆಗಿದೆ, 5-10 ರೂಪಾಯಿ ಆಗಿದೆ. ನಾವು 1 ರೂಪಾಯಿ ತಿಂತಿದ್ವಿ, ಇದು 50 ಪೈಸೆಗೆ ತಿಂತಾ ಇದ್ವಿ ಅಂತ ನಾನು ಹೇಳಿದೆ. ಆ 2 ರೂಪಾಯಿ ಕೊಡೋರು, ಹೋಗಿ ಪೆಪ್ಸಿ ತಿಂತಾ ಇದ್ವಿ. ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಕೂಡ, ತುಂಬ ಕೀಟ್ಲೆ ಮಾಡ್ತಾ ಇದ್ದೆ. ನಮ್ಮ ವಾಗ್ದೇವಿ ಮಿಸ್ ಅಂತ ಇದ್ರು, ಅವರು ಸ್ಕೂಲಿನ ಕ್ಲಾಸಿಂದ. ನಾನು ನಿಮಗೆ ಟಾಪರ್ಸ್ ಅಂದರೆ ಒಂದು ಕಲ್ಪನೆ ಇರುತ್ತೆ ಗೊತ್ತಾ, ಅದೇ ನಾನು ಬರೀ ಬುಕ್ ಓದ್ತಾರೆ ಆ ಥರ ಇಲ್ಲ. ನಾನು ಇವತ್ತಿಗೂ ನಾನು ಯಾವಾಗಲೂ ಜನ ಜೇಬು ತುಂಬ ಹಣ, ಕಪ್ಪೆ ಕರಕರ ತುಪ್ಪ ಜಲಿ ಜಲಿ, ಅದು ಆಮೇಲೆ ಹೂವನ್ನು ಮಾರುತ್ತ ಹೂವು ಅಡಗಿತ್ತಿ, ಯುದ್ಧ ಬಂದಿತ್ತು ಸಿದ್ಧರಾಗಿರಿ, ಹಿಂದೆ ಸೀಮೋಲ್ಲಂಘನ, ಅಫೇರಿ ವೆಂಟ ಮಾರ್ಕೆಟಿಂಗ್, ಶಿ ಬಾಟಲ್ ಲಿಟಲ್ ಫಿಶ್, ಅದು ಆಮೇಲೆ ಗಾಯ್ ಹಮಾರಿ ಗೋರಿ ಹೇ, ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೋ ಅಂತ ಕನಸು ಕಂಡನೆಂತಲೇ, ಪುರದ ರಾಜ ಸತ್ತ ನಮಗೆ ವರಕುಮಾರನಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆಗಿತ್ತು ಪೊರೆದಳು ಅಂತ. ಎಲ್ಲದನ್ನು ನಾನು ಚೆನ್ನಾಗಿ ಓದ್ಕೊಂಡಿರ್ತಿದ್ದೆ. ತುಂಬ ಗಲಾಟೆ, ತುಂಬ ಮಾತಾಡ್ತಾ ಇದ್ದೆ. ನಮ್ಮ ವಾಗ್ದೇವಿ ಮಿಸ್ ಅನ್ನೋರು ಕ್ಲಾಸಿಂದ ಹೊರಗಡೆ ಹಾಕ್ಬಿಡ್ತಾ ಇದ್ರು. ಆಗ ನನಗೆ ತುಂಬ ಫೇವ್ರೇಟ್ ಅಂದರೆ ಪಾಲಾಕ್ಷಿ ಅಂತ ಒಬ್ರು ಮೇಡಮ್ ಇದ್ರು. ಅವ್ರು ಹೇಳೋರು, ಹಿಂಗೆಲ್ಲ ಹೊರಗಡೆ ಹಾಕ್ಸ್ಕೊಬಾರ್ದು ನೀನು, ಚೆನ್ನಾಗಿ ಓದ್ತೀಯ ನೀನು ಅಂತ ಹೇಳೋರು. ನಂಗೆ ತಲೆಗೆ ಹೋಗ್ತಿರ್ಲಿಲ್ಲ, ನಾನು ಚೆನ್ನಾಗಿ ಓದ್ತಾ ಇದ್ದೆ, ಅದ್ರ ತಕ್ಕನಾಗಿ ನಾನು ಅಷ್ಟೇ ಇದು ಮಾಡ್ತಾ ಇದ್ದೆ. ಆಮೇಲೆ 7th ಸ್ಟ್ಯಾಂಡರ್ಡಲ್ಲಿ 98% ಬಂದಿತ್ತು ನನಗೆ. ಆಮೇಲೆ ಆ ಪರ್ಸೆಂಟೇಜ್ ಯಾವತ್ತೂ ಬರಲಿಲ್ಲ, ಅದೇ ಲಾಸ್ಟು. ನಾನು ಯಾಕೆ ಆ ಸ್ಕೂಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಭಾಷಣ ಓದೋದು ಎಲ್ಲ ನನಗೆ ಅಲ್ಲಿಂದ ಪ್ರಾರಂಭ ಆಯಿತು. ಶಾಂತಿವನ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅವರು ಈ ಸಂಸ್ಕಾರ ಪಥ, ಸಂಸ್ಕಾರ ಜ್ಯೋತಿ, ಜ್ಞಾನ ದೀವಿಗೆ ಅಂತ ಹೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ರು. ನಾನು ಪ್ರತಿಭಾ ಕಾರಂಜಿಗೆ ಮೊದಲಿಂದನೂ ಹೋಗ್ತಾ ಇದ್ದೆ. ಆ ಪ್ರತಿಭಾ ಕಾರಂಜಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಪುಸ್ತಕಗಳು ಬಂತು. ಈ ಪುಸ್ತಕಗಳು ಬಂದಾಗ ಅದರಲ್ಲಿ ಒಂದು ಕಾಂಪಿಟೇಷನ್ ಇರೋದು. ಆ ಪುಸ್ತಕದ ಮೇಲೆ ಒಂದು ಪ್ರಬಂಧ ಇರೋದು, ಶ್ಲೋಕ ಸ್ಪರ್ಧೆ ಇರೋದು, ಭಾಷಣ ಸ್ಪರ್ಧೆ ಇರೋದು. ನಾನು ಕ್ಲಾಸಲ್ಲಿ ಮತ್ತೆ ಇದು ಸೊ ನಾನು ಆ ಸ್ಕೂಲಲ್ಲಿ ಏನು ಕಲಿತೆ, ನಾನು ಹೇಳಿದ್ನಲ್ಲ, ಆ ಕಾಂಪಿಟೇಷನ್ಸಿಂದ ಈ ಸರ್ವಜ್ಞನ ವಚನ ಜೊತೆಗೆ ಬಸವಣ್ಣಂದು ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲಲಿಯದನ್ನ ಮನವು, ಹೊಂದಿದಲ್ಲಿ ಹೊಂದಲಿಯದನ್ನ ಮನವು, ಇದನ್ನೆಲ್ಲ ನಾನು ಆವಾಗಲೇ ಓದಿದ್ದು. ನಾನು ಅಲ್ಲಿ ಓದಿ ನಾನು ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಅಲ್ಲೊಂದು ನನಗೆ ಗುರ್ತಿತ್ತು, ಸ್ನೇಹ ಈ ಕಾಂಪಿಟೇಷನ್ ಬರ್ತಾಳಂದ್ರೆ ಅವಳೇ ಆಶುಭಾಷಣ ಭಾಷಣ
ಸ್ಪರ್ಧೆಯಲ್ಲಿ ಫಸ್ಟ್ ಪ್ಲೇಸ್ ತಗೋತಾಳೆ ಅಂತ ಇತ್ತು. ಸೊ ಹಾಗೆ ಅದು ನನ್ನ ಮೊದಲ ಜರ್ನಿ ಅಂತ ಅಲ್ಲಿ ಸ್ಟಾರ್ಟ್ ಆಯಿತು. ನಾನು ಆವಾಗಲೇ ಸ್ಕೂಲಲ್ಲಿ ವಾರ್ಷಿಕೋತ್ಸವ ಆದರೆ, ಹಾಸ್ಟೆಲಲ್ಲಿ ಏನಾದ್ರು ಕಾಂಪಿಟೇಷನ್ಸ್ ಆದರೆ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಅದಾದಮೇಲೆ 8th ಸ್ಟ್ಯಾಂಡರ್ಡ್ ಬಂದಾಗ BS ಕುಮಾರ್ ಚಂದ್ರ ನಾಯಕ್ ಅಂತ ನನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟವ್ರೆ ಅವರು. ಆ್ಯಕ್ಚುಲಿ ಅವ್ರ ಮಗಳು ನಾನು ಒಂದೇ ಕ್ಲಾಸ್ ಇದ್ವಿ, ಪರಮಶ್ರೀ ದೀಪ ಅಂತ. ಇವತ್ತು ಅವಳು ಡಾಕ್ಟ್ರೇಟ್ ತಗೊಂಡಿದ್ದಾಳೆ, PhD ಓದಿದ್ದಾಳೆ. ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ಅವಕಾಶಕ್ಕೆ ಕೊಡಿಸ್ಬೇಕು ಅನ್ನೋದು BS ಕುಮಾರ್ ಚಂದ್ರ ನಾಯಕ್ ಅವರಿಗಿತ್ತು ಹೈಸ್ಕೂಲಲ್ಲಿ. ಆಗಿನ ಕಾಲ SJRC JC ಅಂತ, ನೀವು ಬಾಳೆಹೊನ್ನೂರು ರೊಟೇರಿಯನ್ BC ಗೀತಾ ಅಂತ ಕೇಳಿರಬಹುದು ನೀವು. ಅವರು ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೊತಾ ಇದ್ರು. ಸೊ ಆ ಸ್ಕೂಲಲ್ಲಿ ನಾನು ಹೈಸ್ಕೂಲ್ ಓದಿದ್ದು. ಆಗ ಕನ್ನಡ ಮಾಧ್ಯಮದಿಂದ ನಾನು ಇಂಗ್ಲೀಷ್ ಮಾಧ್ಯಮಕ್ಕೆ ಸ್ವಿಚ್ ಆದೆ. ಸೊ ಅಲ್ಲಿ ನಾನು ಕಾಂಪಿಟೇಷನ್ಗೆ ನೀನು ಪ್ರತಿಭಾ ಕಾರಂಜಿ ಹೋಗು, ಆ ಭಾಷಣಕ್ಕೆ ಹೋಗು, ಈ ಚರ್ಚಾ ಸ್ಪರ್ಧೆಗೆ ಹೋಗು ಅಂತೆಲ್ಲ ಸ್ಟಾರ್ಟ್ ಆಯಿತು. BSK ಅವರು ನನಗೆ ಹೇಳ್ಕೊಡೋರು, ನೀನು ಹಿಂಗೆ ಮಾತಾಡಬೇಕು, ಹಿಂಗೆ ಮಾತಾಡಬೇಕು, ಆತ್ಮೀಯರೇ, ಸ್ನೇಹಿತರೆ, ಇದನ್ನೆಲ್ಲ ನನಗೆ ಅವ್ರು ಫಸ್ಟ್ ಹೇಳ್ಕೊಟ್ಟಿದ್ದು. ನಾನು ತೀರಾ ಮಲೆನಾಡು ಭಾಷೆಯಲ್ಲಿ ನಮ್ದು ಸ್ಲ್ಯಾಂಗ್ ಒಂಥರ ಇರ್ತಿತ್ತಲ್ವ, ಭಾಷಣಕ್ಕೆ ಬೇಕಾಗುವ ಭಾಷೆ ಅಂತ ಒಂದಿರುತ್ತೆ, ಹೌದಲ್ಲ? ಚೆನ್ನಾಗದೀನಿ, ಆ ಕಣ್ರಿ, ಹ್ಞೂ ಕಣ್ರಿ, ಆ ಥರ ಮಾತಾಡ್ತಿದ್ದವರಿಗೆ ನೀನು ಸ್ಟೇಜಲ್ಲಿ ನಿಂತು ನೀನು 1000 ಜನ ಎದುರುಗಡೆ ಮಾತಾಡಬೇಕು ಅಂದಾಗ ಆ ಕಾನ್ಫಿಡೆನ್ಸ್ ತುಂಬಿದ್ದು ನನಗೆ BS ಕುಮಾರ್ ಚಂದ್ರ ನಾಯಕ್ ಅವರು. ನನಗೊಂದು ನೆನಪಿದೆ, ನಾನೊಂದು ಕಾಂಪಿಟೇಷನ್ಗೆ ಹೋಗಿದ್ದೆ. ಆಗ ಜ್ವಾಲಮಾಲಿನಿ ಅಂತ ಹೇಳಿ ಒಂದು ಸ್ಕೂಲ್ ಇದೆ NR ಪುರದಲ್ಲಿ, ನರಸಿಂಹರಾಜಪುರ, ಅದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತೆ. ಆ ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅದನ್ನ ನೆನಪಿದೆ, ಆ ಭಾಷಣದ ಸಾಲಿತ್ತು ಒಂದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ, ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ನಾನು ಈ ಟೆಂಪೋ ಏನಿದೆ ಗೊತ್ತಾ, ಫುಲ್ ಜೋರು, ಮತ್ತೆ 360 ಡಿಗ್ರಿಲಿ ನೀವು ಒಬ್ಬ ಮನುಷ್ಯ ಹಿಂಗೆಲ್ಲ ಮಾತಾಡಿದ್ರೆ ನಾನು ಫುಲ್ ಹಿಂಗೆಲ್ಲ ಮಾತಾಡ್ಕೊಂಡು ಅದು ಮಾಡ್ತಿದ್ದೆ ಭಾಷಣ. ಇವತ್ತು ನನ್ನ ಹತ್ರ ಫೋಟೋಸ್ ಇದೆ ಅದೆಲ್ಲ. ಆ್ಯಕ್ಚುಲಿ ನಮ್ಮ ಮಾಸ್ಟರ್ ಅದನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಆ ಭಾಷಣ ಮಾಡಿ ಸ್ವಲ್ಪ ಗ್ಯಾಪ್ ಅದು ಅವ್ರಿಗೆ ಜಡ್ಜ್ಮೆಂಟ್ ಟೈಮ್ ಸಿಗುತ್ತೆ. ಟೈಮ್ ಸಿಕ್ಕಿದ್ಮೇಲೆ ಸ್ಟೇಜಲ್ಲಿ ಅನೌನ್ಸ್ ಮಾಡ್ತಾರೆ. ತುಂಬ ಒಂದು 500-600 ಜನದ್ರ ಎದುರುಗಡೆ ಆ ಕಾಂಪಿಟೇಷನ್ ಅನೌನ್ಸ್ ಮಾಡ್ತಾರೆ. ತುಂಬ ಶಾಲೆಗಳು ಬಂದಿರುತ್ತೆ ಅಲ್ಲಿಗೆ, ಒಂದು 50ಕ್ಕೂ ಹೆಚ್ಚು ಶಾಲೆಗಳು ಬಂದಿರುತ್ತೆ. ಯಾವ ವ್ಯಕ್ತಿಗೆ ಫಸ್ಟ್ ಪ್ಲೇಸ್ ಬಂದಿರುತ್ತಲ್ಲ ಅವನ್ನ ಅಲ್ಲಿ ಸ್ಟೇಜಲ್ಲಿ ಮಾತಾಡೋಕ್ಕೆ, ಅದೇ ಭಾಷಣ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ನಾನು ನನ್ನ ಲೈಫ್ನ ತುಂಬ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ದಿನಗಳೇ ಅವು. ಬಂದು ಭಾಷಣಕ್ಕೆ ಕರೀತಾರೆ ಅವ್ರು, ನಿಮ್ಮ ಹೆಸರನ್ನ ಸ್ನೇಹ KN SJRC JC ಪ್ರಥಮ ಬಹುಮಾನ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಲಾಸ್ಟಲ್ಲಿ ಕೂತಿರ್ತಿದ್ವಿ ಗೊತ್ತಾ, ಹಿಂಗೆ ನಡ್ಕೊಂಡು ಹೋಗೋದು, ಅದು ಹೀರೋಯಿನ್ ಮೊಮೆಂಟ್ ಇರ್ತಿತ್ತು ಗೊತ್ತಾ. ಸೊ ನನ್ನ ಹೇರ್ ಹಿಂಗೆಲ್ಲ ಕರ್ಲ್ ಇತ್ತು, ನಾನೊಂದು 2 ಜುಟ್ಟು ಹಾಕೊಂಡಿರ್ತಿದ್ದೆ. ಆ ಒಂದು ಸ್ಕೂಲ್ದು ಲಂಗ, ನಮ್ಮದು ಗ್ರೀನ್ ಹಾಗೆ ಬೇಜ್ ಕಲರ್ ಸ್ಕರ್ಟು, ಬ್ಲ್ಯಾಕ್ ಶೂ, ಹಿಂಗೆ ಓಡ್ ಹೋಗೋದು, ಜನ ಚಪ್ಪಾಳೆ ತಟ್ಟೋದು, ಆ ಮೂಮೆಂಟ್ನ ನಾನು ಅಲ್ಲಿ ಜೀವಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಜನರ ನಡುವೆ, ಆ ಚಪ್ಪಾಳೆಗಳ ನಡುವೆ ಇರಬೇಕು ಅಂತ. ಸೊ ಆ ಸ್ಟೇಜ್ಗೆ ಹೋದಾಗ ನಾನು ಅಲ್ಲಿ ಮಾತಾಡ್ತಾ ಇದ್ದೆ. ಇದು ಏನು ಸ್ಪೀಚ್ ಇತ್ತಲ್ಲ, ನಾವೇನು ಕಲ್ತ್ಕೊಂಡು ಹೋಗಿರ್ತೀವಿ ಆ ಸ್ಪೀಚ್ನಲ್ಲಿ ಮಾತಾಡ್ತಾ ಇದ್ದೆ. ಸೊ ಅಲ್ಲಿಂದ ನಾನು ಭಾಷಣಕ್ಕೆ ಹೋಗು, ಚರ್ಚಾ ಸ್ಪರ್ಧೆಗೆ ಹೋಗು ಅನ್ನೋದು ಇತ್ತು. ಆ್ಯಂಡ್ ನಾನು ಹಾಸ್ಟೆಲ್ಲೇ ಬೆಳೆದಿದ್ದು. ನಿಮ್ಗೆ ಗೊತ್ತಾ, ನಾನು 5ನೇ ಕ್ಲಾಸ್ ತನಕ ನಮ್ಮ ದೊಡ್ಡಮ್ಮನ ಮನೇಲಿ ಬೆಳೆದೆ. 6ನೇ ಕ್ಲಾಸಲ್ಲಿ ದೊಡ್ಡಮ್ಮನ ಮನೇಲಿದ್ದೆ. ಒಂದು ತಿಂಗಳು ನಮ್ಮ ಮನೇಲಿ ಹುಷಾರಿಲ್ಲ ಅಂತ ಇದ್ದೆ. 6ನೇ ಕ್ಲಾಸಿಂದ ಡಿಗ್ರಿ ಅಂದರೆ ನಾನು 15th, ನಾನು ಏನು ಹೇಳ್ತೀನಿ, BSc ಮುಗಿಯೋ ತನಕ ನಾವು ಹಾಸ್ಟೆಲ್ಲೇ ಓದಿದ್ದು. ಸುಮಾರು 10-11 ವರ್ಷಗಳ ಕಾಲ ನಮ್ಮ ದೊಡ್ಡಮ್ಮನ ಮನೇಲಿ ಸೇರಿದ್ರೆ ನಾನು ಹಾಸ್ಟೆಲಲ್ಲೇ ಜೀವಿಸಿದ್ದು. BCM ಹಾಸ್ಟೆಲ್, ಹಿಂದುಳಿದ ವರ್ಗಗಳ ಇಲಾಖೆ ಅವ್ರದ್ದು ಇರುತ್ತಲ್ಲ, ದೇವರಾಜ ಅರಸು, ಈ ಥರದ್ದೆಲ್ಲ ನೀವು ಕೇಳಿರ್ತೀರಲ್ವ, BCM ಹಾಸ್ಟೆಲ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಓದಿದ್ದು. ಮೆಟ್ರಿಕ್ ನಂತರದ, ಮೆಟ್ರಿಕ್ ಪೂರ್ವ ಅಂತೆಲ್ಲ ಇರುತ್ತೆ, ಅಲ್ಲಿ ಓದಿದ್ದು. ಸೊ ನಮ್ಮ ಅಪ್ಪ ಅಮ್ಮಂಗೆ ಇವಾಗ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನನಗೆ ನಾಳೆ ಕಾಂಪಿಟೇಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವಾಗ ಬಸ್ ಇರ್ತಿರ್ಲಿಲ್ಲ ಅಂದರೆ ನಮ್ಮಪ್ಪ ಬನ್ನೂರು ತನಕ ಬಂದು ನಡ್ಕೊಂಡು ಬಂದುಬಿಡೋರು. ನಡ್ಕೊಂಡು ಬಂದು ಕಲರ್ ಡ್ರೆಸ್ ಹಾಕಬೇಕಲ್ಲ ಕಾಂಪಿಟೇಷನ್, ಕೆಲವು ಟೈಮು ಯೂನಿಫಾರ್ಮ್ ಹಾಕಬೇಕು. ಅಲ್ಲಿರ್ತಿತ್ತು, ಯೂನಿಫಾರ್ಮ್ ಹಾಕಿದ್ರೆ ಏನಾದರೂ ತಾರತಮ್ಯ ಮಾಡ್ತಾರೆ, ನಮ್ಮ ಐಡಿಲಲ್ಲಿ ಹೆಸರಿದ್ರೆ ಅಥವಾ ಬೆಲ್ಟಲ್ಲಿ ಹೆಸರಿದೆ ಅಂತ ಹೇಳ್ಬಿಟ್ಟು ಕಲರ್ ಡ್ರೆಸ್ ಹಾಕಬೇಕು ಅಂತ ಕೆಲವು ಕಡೆ ಇದ್ದರೆ, ನಾನು ನಮ್ಮ ಮನೇಲಿ 2 ಬಟ್ಟೆ ಇರ್ತಾ ಇದ್ದಿದ್ದು. ನಿಮಗೆ ಗೊತ್ತಾ, ಯೂನಿಫಾರ್ಮು ಬೇರೆ ಬಟ್ಟೆಗಳಿರೋದು, ವರ್ಷಕ್ಕೆ ಒಂದೇ ಹೊಸ ಡ್ರೆಸ್ಸು. ಇವಾಗ ನಾವು ಆನ್ಲೈನಲ್ಲಿ ಎಷ್ಟು ಶಾಪಿಂಗ್ ಮಾಡ್ತೀವಿ. ನಮ್ಮೂರಲ್ಲಿ ಸುಗ್ಗಿ ಹಬ್ಬ ಅಂತ ಬರೋದು, ನಮಗೆ ಬೆಂಗಳೂರವರೆಲ್ಲ ವರಮಹಾಲಕ್ಷ್ಮಿಗೆ ಬಟ್ಟೆ ತೊಗೊಂಡ್ರಾ, ಗೌರಿ ಹಬ್ಬಕ್ಕೆ ಬಟ್ಟೆ ತೊಗೊಂಡ್ರಾ, ಆ ಥರ ಕೇಳ್ತಾರಲ್ಲ, ದೀಪಾವಳಿ ಬಟ್ಟೆ ತೊಗೊಂಡ್ರ, ಆ ಥರ ಕಾನ್ಸೆಪ್ಟಲ್ಲಿ ನಾವು ಬೆಳೆದೇ ಇಲ್ಲ. ಸುಗ್ಗಿ ಹಬ್ಬಕ್ಕೆ ಒಂದು ಬಟ್ಟೆ ಕೊಡ್ಸೋರು,
ಆ ಬಟ್ಟೆನ ನಾವು ತುಂಬಾನೇ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಆ ಬಟ್ಟೆನ ಏನಾದ್ರು ಕಾಂಪಿಟೇಷನ್ ಬಂದ್ರೆ ನಮ್ಮಮ್ಮ ಅದನ್ನ ಕಳ್ಸೋರು. ಹಾಸ್ಟೆಲಿಗೆ ಕಳಿಸ್ತಿರ್ಲಿಲ್ಲ, ಯಾಕಂತ ಹೇಳಿದ್ರೆ ನಾವು ನೀಟಾಗಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಕರಿಚಿಕ್ ಬರ್ಸ್ತೀವಿ ಅಂದ್ರೆ ಡಾಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಅಪ್ಪನ ಹತ್ರ ಕಳ್ಸೋರು, ಅದನ್ನ ಹಾಕೊಂಡು ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ. ಅವಾಗಿಂದ ನನಗೆ ಅವ್ರು ಸಪೋರ್ಟ್ ಮಾಡೋದು. ಮತ್ತೆ ಆ ಕಾಲಕ್ಕೆ ನಿಮಗೆ 100 ರೂಪಾಯಿ ಬಹಳ ದೊಡ್ಡ ದುಡ್ಡು. ನಮ್ಮಮ್ಮ ನಮ್ಮ ತೋಟ ಇದ್ರು ಕೂಡ ಅದು ವೆಲ್ ಕಂಡೀಷನಲ್ ಇರಲಿಲ್ಲ. ಆ ಟೈಮಲ್ಲಿ ನಮಗೆ ಒಳ್ಳೆ ಈಲ್ಡ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗೋರು. ಕೆಲ್ಸಕ್ಕೆ ಹೋಗಿ ಅಂದರೆ ನಾವು ಅದನ್ನ ಕೆಲಸ ಅಂದರೆ ಕೆಲವ್ರ ಮನೆ ಕೆಲ್ಸಕ್ಕೆ ಹೋಗೋದು ನಮ್ಮ ಕಡೆ ವಲ್ಗಾಳ್ ಅಂತ ಹೇಳ್ತೀವಿ. ನೀನು ನಮ್ಮ ಮನೆಗೆ ಬಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದ್ರೆ ವಲ್ಗಾಳ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಒಳ್ಳೆ ಲ್ಯಾಂಡ್ ಇಟ್ಕೊಂಡಿರೋರು, ತುಂಬ ಚೆನ್ನಾಗಿ ಎಸ್ಟೇಟ್ ಮೇಂಟೈನ್ ಮಾಡಿರೋರು ತೋಟಕ್ಕೆ ಹೋದಾಗ ಅವ್ರೊಂದು ಸಂಬಳ ಅಂತ ಕೊಡೋರು. ನಮ್ಮಮ್ಮ ಹಾಗೆ ನಮ್ಮನ್ನ ಬೆಳೆಸಿರೋದು. ನೋಡಿ, ಇವತ್ತು ನಾ ಇಷ್ಟೆಲ್ಲ ಚೆನ್ನಾಗಿ ಬಟ್ಟೆ ನನಗೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಯಾವುದೋ ಒಂದು ಹಾಕ್ಬಿಡೋಣ ಅನ್ನೋ ಥಾಟ್ ಇಲ್ಲ. ನಾನು ಇಂಥ ಕಾರ್ಯಕ್ರಮಕ್ಕೆ ಇಂಥ ಬಟ್ಟೆನೇ ಹಾಕಬೇಕು ಅಂತ ಅನ್ಕೊಳ್ತೀನಲ್ಲ. ಸೊ ಅಲ್ಲಿಂದ ಬಂತದು. ನಾನು ನಾಳೆ ಹೋಗ್ಬೇಕಂದ್ರೆ ನಮ್ಮಮ್ಮ ಇರೋದೇ ಯಾವುದೋ ಹಳೆ ಹಾಕೊಂಡು ಹೋಗು ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಇನ್ನೂ ನೆನಪಿದೆ, ನಾನು ಪತ್ರ ಬರೆದು ಕಳಿಸ್ತಾ ಇದ್ದೆ ನಮ್ಮಮ್ಮಂಗೆ. ಹೌದಾ? ಆವಾಗ ಬಸ್ ಇನ್ನ ಸ್ಟಾರ್ಟ್ ಆಗಿತ್ತು. ಬಸ್ಸು ಸಹಕಾರ ಸಾರಿಗೆ ಅಂತ ಹೇಳಿ ಗ್ರೀನ್ ಕಲರ್ ಬಸ್ಸು. ಇವಾಗ ಬೇಜಾರಂದ್ರೆ ಆ ಬಸ್ಸು ಇವಾಗ ಇಲ್ಲ, ಅದನ್ನ ಸ್ಟಾಪ್ ಮಾಡಿದ್ದಾರೆ. ತುಂಬಾ ಬೇಜಾರು. ಅದು ಸುಮಾರು 100 ಬಸ್ಗಳನ್ನ ಸ್ಟಾಪ್ ಮಾಡಿಬಿಟ್ರು. ಅವ್ರಿಗೇನೋ ಸ್ವಲ್ಪ ಫಂಡಿಂಗ್ ಕೊರತೆ ಆಗಿ ಆ ಬಸ್ಸಲ್ಲಿ ಓಡಾಡ್ತಿರ್ಬೇಕಾದ್ರೆ ನಮ್ಮ ಮನೆ ಹೋಗಕ್ಕಾಗ್ತಿರ್ಲಿಲ್ಲ. ಹಾಸ್ಟೆಲ್ ಒಂದು 15 ಕಿಲೋಮೀಟರ್ ದೂರ ಅಂತರದಲ್ಲಿ ಇದ್ರೂ ಕೂಡ ನಾವು ಬರ್ತಿದ್ದೆ. ತೀರ್ಥರೂಪ ತಂದೆಯವರಿಗೆ, ಮಾತೃಶ್ರೀ ತಾಯಿಯವರಿಗೆ ಸ್ನೇಹ ಮಾಡುವ ನಮಸ್ಕಾರಗಳು. ಅದು ಆ್ಯಕ್ಚುಲಿ ಆ ಲೆಟರ್ ಎಲ್ಲ ಬರೆದು ಕೊನೆಲಿರ್ತಿತ್ತು, ಅಮ್ಮ ನನಗೆ ಕಾಂಪಿಟೇಷನ್ಗೆ ಹೋಗಲು 100 ರೂಪಾಯಿ ದುಡ್ಡು ಬೇಕಾಗಿರುತ್ತದೆ ಅಂತ ಹೇಳಿ. ಆ್ಯಂಡ್ ಆ ಯಾವ ಹಾಸ್ಟೆಲಲ್ಲಿ ನಾನು ಇರ್ತೀನಿ ಅಲ್ಲಿಗೆ ನಮ್ಮ ಮನೆ ಹೆಚ್ಚು ಪಾರ್ಸೆಲ್ ಬರೋದು. ಪಾರ್ಸೆಲ್ ಅಂದ್ರೆ ಗೊತ್ತಾ? ಇದೆಲ್ಲ ತಿಂಡಿಗಳು, ಹಲಸಿನ ಹಣ್ಣು ಕಡುಬು. ನೀವು ವೆಜಿಟೇರಿಯನ್ನ? ಸೊ ಬಟ್ ಆ ಮಲೆನಾಡಲ್ಲಿ ನಮ್ಮ ಕಡೆ ಮೀನ್ ಬಚ್ಚೋದು ಅಂತ ಹೇಳ್ತೀವಿ. ಮೀನ್ ಬಚ್ಚಿರೋದು ಎಲ್ಲದನ್ನು ಪಾರ್ಸೆಲ್ ಕೊಟ್ಟು ಕಳ್ಸೋರು, ಬಾಕ್ಸ್. ನಮ್ಮಮ್ಮ ಎಂತ ಕ್ರೇಜಿ ಅಂದ್ರೆ ಇವತ್ತಿಗೂ ಕೂಡ ಅಮ್ಮ ನಾನು ಇಂಥ ವೆರೈಟಿ ಅಂದ್ರೆ 10 ವೆರೈಟಿ ಮಾಡಿಬಿಡ್ತಾರೆ. ಸೊ ಅದನ್ನ ಬಸ್ಸಿಗೆ ಕಳ್ಸೋರು. ಹಾಸ್ಟೆಲ್ಗೆ ಹೈಯೆಸ್ಟ್ ಪಾರ್ಸೆಲ್ ಬರ್ತಿದ್ದಿದೆ ನಮ್ಮ ಮನೆಯಿಂದ. ಸೊ ನಾವು ಅಷ್ಟು ಒಂದು ಅದನ್ನೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ ತಿಂತಾ ಇದ್ವಿ. ಆಮೇಲೆ ನಿಮಗೆ ಗೊತ್ತಾ, ವಾರಕ್ಕೊಂದ್ಸರಿ ಮನೆಯಿಂದ ನೋಡಕ್ ಬರೋರು. ಆವಾಗ ಯಾರೋ ಒಬ್ರು ಕಾಯ್ತಿರ್ತಾರೆ ಗೊತ್ತಾ, ಅವರು ಗೇಟ್ ಹತ್ರ ನಿಂತ್ಕೊಂಡು ನೋಡೋರು ಯಾರ ಮನೆಯಿಂದ ಬರ್ತಾರೆ. ಆ ವಾರ ಏನಾದ್ರು ಮನೆಯಿಂದ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರು, ಅಯ್ಯೋ ಅಪ್ಪ ಅಮ್ಮ ನೋಡಕ್ ಬಂದಿಲ್ಲ ಅಂತ. ಸ್ನೇಹ ಮನೆಯಿಂದ ನಿಮ್ಮ ಅಪ್ಪ ಬಂದಿದ್ದಾರೆ ನೋಡಕ್ಕೆ ಅನ್ನೋರು. ಆಮೇಲೆ ಊಟದ ಟೈಮ್ ಆದ ತಕ್ಷಣ ಊಟಕ್ಕೆ ಬನ್ನಿ ಎಲ್ಲ ಅಂತ ಬೆಲ್ ಮಾಡೋದು. ಆ ಥರದ ದಿನಗಳೆಲ್ಲ ಇತ್ತು. ಸೊ ನಮ್ಮ ಅಪ್ಪ ಅಮ್ಮ ನಮ್ಮ ಅಲ್ಲಿಂದನೇ ಯಾರೋ ಥರ ಏನೋ ತಿನ್ಕೊಂಡಿರ್ಲಿ, ಹಾಸ್ಟೆಲಲ್ಲಿ ಅದೇ ತಿನ್ಕೊಂಡಿರ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಅವ್ರಿಗೆ ಏನಾದ್ರು ತಿನ್ಬೇಕಂದ್ರೆ ಮನೆಯಿಂದ ಮಾಡಿ ಕೊಟ್ಟು ಕಳ್ಸೋರು. ಎಂಥ ಮಳೆ ಇರಲಿ, ಬಸ್ಸಿಗೆ ಕೊಡಕ್ಕೆ ಬರ್ಬೇಕಾದ್ರೆ ತುಂಬ ದೂರ ಬರಬೇಕಿತ್ತು, ಅಥವಾ ಯಾರ್ದೋ ಮನೆಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಬೇಕಿತ್ತು. ಹಂಗಿಂದ ನಮ್ಮ ನೋಡ್ಕೊಂಡಿದ್ದು. ಹಾಗಾಗಿ ನನಗೆ ಈ ಕಾಂಪಿಟೇಷನ್ಗೆ ಹೋಗೋದು ಏನಾದರೂ ಮಾಡಬೇಕಪ್ಪ, ಏನಾದರೂ ಮಾಡಬೇಕು ಅಂತ ಇತ್ತು. ಗುರ್ತಿಸ್ಬೇಕಲ್ಲ ಜನ. ಮತ್ತು ಆ ಹೈಸ್ಕೂಲ್ ಅಂದರೆ ನನಗೆ ಸರ್ಕಾರಿ ಶಾಲೆಯಿಂದ ಒಂದು ಸಣ್ಣ ಏಡೆಡ್ ಸ್ಕೂಲಿಗೆ ಹೋದಾಗ ಆ ಲೈಮ್ ಲೈಟ್ ಇತ್ತಲ್ಲ, ನನಗೆ ಅದು ತುಂಬ ಖುಷಿ ಕೊಡೋದು. ಒಂದು 300-400 ಜನ. ನಾವು ಅವಾಗ ಓದ್ಬೇಕಾದ್ರೆ 8A 8B 8C ಅಂತಿತ್ತು. ನಮ್ಗಿಂತ ಮೊದಲು ಡಿ ಸೆಕ್ಷನ್ ಅಂತೆಲ್ಲ ಇತ್ತಂತೆ. ಒಂದೊಂದು ಸೆಕ್ಷನ್ 60-70 ಜನ ಇರೋರು ಅಂಥ ಸ್ಕೂಲ್ ಅದು. ತುಂಬ ಲೆಗಸಿ ಇರೋಂಥ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಅವಳೇ ಅಲ್ವಾ ಮೊನ್ನೆ ಭಾಷಣದಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು. ಅಲ್ಲೆಲ್ಲೋ ಪ್ರೈಸ್ ಬಂದಿರೋದನ್ನ ನಮ್ಮ ಸ್ಕೂಲಲ್ಲಿ ಬಂದ್ಬಿಟ್ಟು ಮತ್ತೆ ಸ್ಟೇಜಲ್ಲಿ ಕೊಡೋರು. ಸ್ಟೇಜಲ್ಲಿ ಕೊಟ್ಟಾಗ ಎಲ್ಲ ಹೇಳೋರು, ಅವಳೇ ಅಲ್ವಾ ಅವಳು. ಆ ಕಿವಿಲಿ ಕೇಳಿಸ್ತಿರುತ್ತಲ್ಲ, ಅದೊಂಥರ ಇಂಪ್ ಅಂತ ಅನಿಸ್ತಿತ್ತು. ಇವಾಗ ನನಗೆ ನಮ್ಮ ವಿಡಿಯೋಸ್ ನೋಡೋರೆಲ್ಲ ಅವರೇ ಅಲ್ವಾ ಮಲ್ನಾಡ್ ವಿಡಿಯೋ ಮಾಡೋರು, ಅವರೇ ಅಲ್ವಾ ಆಂಕರ್ ಅಂದಾಗ ಆಗುತ್ತಲ್ಲ, ಈ ಆನಂದ ನನಗೆ ಮೊದಲೇ ಆಗ್ತಾ ಇತ್ತು. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ನನ್ನ ಪೇಪರಲ್ಲಿ ಹೆಸರು ಬಂದಿದ್ದು ಆಗಲೇ ಮೊದಲು. ಆ ಒಂದು ಶಾಂತಿವನ ಟ್ರಸ್ಟ್ ಕಾಂಪಿಟೇಷನ್ ಏನಿತ್ತು ಆವಾಗ, ಆ ಕಾಲಕ್ಕೆ ಅವ್ರು ತುಂಬ ಎಕ್ಸ್ಪೆನ್ಸಿವ್ ಪ್ರೈಸ್ ಕೊಡೋರು. ಒಂದು ಒಳ್ಳೆ ಪಿಯರಿ ಕಾರ್ಡಿನ ಪೆನ್ ಕೊಡೋರು. ಆಮೇಲೆ ನನಗೆ ಅವತ್ತೆಲ್ಲ ಗೂಗಲ್ ಆವಿಷ್ಕಾರಗಳೆಲ್ಲ ನಾವು ಫೋನೇ ನೋಡಿಲ್ಲಲ್ಲ ಆವಾಗ. ನಾವು ಲ್ಯಾಂಡ್ ಲೈನ್ ಆ ಥರದ್ರಲ್ಲಿ ಇದ್ದಿದ್ದಲ್ವಾ. ಸೊ ಫೋನು ಗೂಗಲ್ ಎಲ್ಲ ಗೊತ್ತಿರಲಿಲ್ಲ. ಇವತ್ತಾದರೆ ನಾವೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಇದು ಯಾವ ಬ್ರ್ಯಾಂಡ್ ಅಂತ ನೋಡ್ತಿದ್ವಿ. ಪಿಯರಿ ಕಾರ್ಡ್ ಮತ್ತು ಟೈಮೆಕ್ಸ್ ವಾಚ್ ಕೊಡೋರು ಆಯಿತಾ. ಆಮೇಲೆ ಒಳ್ಳೆ ಕ್ರಾಫ್ಟಿಂಗ್ ಇದೆಲ್ಲ ಕೊಡೋರು. ಮತ್ತು ಪೆನ್ಸಿಲ್ಲು ಆ್ಯಂಡ್ ಕ್ರಯಾನ್ಸ್ ಎಲ್ಲ ಕೊಡೋರು. ಆ ಗಿಫ್ಟ್ ವರ್ತ್ 2,000-3,000 ರೂಪೀಸ್ ಇರೋದು ಆಗಿನ ಆ ಕಾಲಕ್ಕೇನೆ. ನಾನು 4 years ಕಂಟಿನ್ಯೂಸ್ಲಿ ನಾನು ಪ್ರೈಸ್ ತಗೊಂಡಿದ್ದೀನಿ. 4 years. 7th ತಾಲೂಕ್ ಫಸ್ಟು, ಡಿಸ್ಟಿಕಲ್ಲಿ ಮೋಸ್ಟ್ಲಿ ಪ್ರೈಸ್ ಬಂದಿಲ್ಲ ಅನ್ಸುತ್ತೆ. 8th ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ 3rd ಬಂತು. 9th ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ 2nd ಬಂತು. 10th ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ ಫಸ್ಟ್ ಬಂದೆ. ಸೊ ಅದೇ ಟೈಮಲ್ಲಿ ನಾನು
ಈ ಪ್ರೊಫೆಸರ್ CNR ರಾವ್ ಇದಾರಲ್ಲ, ಅವ್ರನ್ನ ನನಗೆ ಭೇಟಿ ಮಾಡೋ ಅವಕಾಶ ಸಿಕ್ತು. ನಾನು ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ ಅಂತ ಹೇಳಿ ವಿಜ್ಞಾನ ಪ್ರಾಜೆಕ್ಟ್ಗಳಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿದಾಗ ವಿದ್ಯಾರ್ಥಿ ವಿಜ್ಞಾನಿ ಸಂವಾದ ಅಂತ ಇರ್ತಾ ಇತ್ತು. ನಾವು ಹೋಗಿ ವಿಜ್ಞಾನಿ ಜೊತೆ ಸಂವಾದ ಮಾಡಬಹುದು ಅಂತ ನಮ್ಮ ಕ್ಯಾಲಿಬರ್ನ ನೋಡಿ ನನ್ನನ್ನು ಪ್ರೊಫೆಸರ್ CNR ರಾವ್ ಜೊತೆ ನನ್ನನ್ನು ಸಂವಾದಕ್ಕೆ ಕಳಿಸಿದ್ರು. ಅದು ತುಂಬ ಒಳ್ಳೆಯ ಹಸಿ ನೆನಪು. ಜೊತೆಗೆ ಈ ಸಾವಯವ ಕೃಷಿ ಬಗ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ವಿಜ್ಞಾನ ಕಾಂಪಿಟೇಷನ್ಗಳಿರೋದು. ಕಾಂಪಿಟೇಷನ್ ಮಾಡಿದಾಗ ನನಗೆ ಫಸ್ಟು ಜಿಲ್ಲಾ ಯುವ ವಿಜ್ಞಾನಿಯಾಗಿ ಪ್ರಶಸ್ತಿ ಸಿಕ್ಕಿತ್ತು. ನನ್ನ ಹತ್ರ ಇನ್ನೂ ಪೇಪರ್ ಕಟ್ಟಿಂಗ್ಸ್ ಇದೆ. ಬಾಳೆಹೊನ್ನೂರಿನ ಸ್ನೇಹ ಯುವ ವಿಜ್ಞಾನಿ ಅಂತ ಹೇಳಿ ಒಂದು ಪೇಪರ್ ಇದೆ. ಸೊ ರೀಸೆಂಟಾಗಿ ನಾವು ಹೊಸ ಮನೆ ಶಿಫ್ಟ್ ಆದಾಗ ಊರಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಸರ್ಟಿಫಿಕೇಟ್ಸು, 100ಕ್ಕೂ ಹೆಚ್ಚು ಸರ್ಟಿಫಿಕೇಟ್ಸ್. ಪ್ರಥಮ ಸ್ಥಾನ, ಚರ್ಚಾ ಪ್ರಥಮ ಸ್ಥಾನ, ಆಶುಭಾಷಣ ಪ್ರಥಮ ಸ್ಥಾನ, ಜಿಲ್ಲಾ ಯುವ ವಿಜ್ಞಾನಿಯಾಗಿ ಆಯ್ಕೆ. ಆ ಪೇಪರ್ ಕಟ್ಟಿಂಗ್ಸ್ನೆಲ್ಲ ನಾನು ತುಂಬ ಟ್ರೆಷರ್ ಮಾಡಿಟ್ಟಿದ್ದೀನಿ. ವೆರಿ ನೈಸ್, ವೆರಿ ನೈಸ್ ಇವಾಗ ಅನ್ಸುತ್ತೆ. ಹೌದು, ಅದನ್ನೆಲ್ಲ ಆ್ಯಕ್ಚುಲಿ ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಓ, ನಮ್ಮ ಅಮ್ಮ ಹಿಂಗಿದ್ರು, ನಮ್ಮ ಅಜ್ಜಿ ಹಿಂಗಿದ್ರು ಅಂತ. ಐ ಹ್ಯಾವ್ ಆ್ಯಕ್ಚುಲಿ ಪ್ರಿಸರ್ವ್ಡ್. ನನ್ನ ಮಗಳು ಶಿ ಈಸ್ ಅ ಸ್ವಿಮ್ಮರ್, ಶಿ ವಾಸ್ ಅ ಸ್ವಿಮ್ಮರ್. ಅವಳು ಕಾಮನ್ವೆಲ್ತ್ ತನಕನೂ ಟ್ರಯಲ್ಸ್ ತನಕನೂ ಹೋಗಿರೋಂಥದ್ದು. ಸೊ ಪ್ರತಿ ಸತಿ ಸರ್ಟಿಫಿಕೇಟ್ ಬಂದಾಗ್ಲೂ, ಪೇಪರ್ ಕಟ್ಟಿಂಗ್ ಬಂದಾಗ್ಲೂ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು, ಅಫ್ಕೋರ್ಸ್ ನಾವು ಒಂದು ಸ್ವಲ್ಪ ಸಿಟಿನಲ್ಲಿ ಇದ್ವಲ್ಲ, ಲ್ಯಾಮಿನೇಟ್ ಮಾಡಿ ಇಡ್ತಾ ಇದ್ದೆ ಅದಕ್ಕೆ ಮತ್ತೆ ಇದಾಗಬಾರ್ದು, ಹಸಿ ಆಗಬಾರ್ದು, ಫಂಗಸ್ ಬರಬಾರ್ದು ಅಂತ ಹೇಳಿ ಲ್ಯಾಮಿನೇಟ್ ಮಾಡಿ ಅದನ್ನು ಎಲ್ಲ ಇಟ್ಟಿದ್ದೀನಿ ಗೊತ್ತಾ ಇವತ್ತಿಗೂ. ಅಷ್ಟು ಮೆಡಲ್ಸ್ ಆ್ಯಂಡ್ ಆಲ್ ದ ಸರ್ಟಿಫಿಕೇಟ್ಸ್. ಐ ಥಿಂಕ್ ಇಟ್ಸ್ ಸೋ ನೈಸ್ ಟು ಗೋ ಬ್ಯಾಕ್ ಟು ದೋ ಸರ್ಟಿಫಿಕೇಟ್ಸ್ ಅಂಡ್ ಸಿ ಒಂಥರ ಓ ಹಿಂಗೂ ಇತ್ತ ಅನ್ನೋ ಥರ ಒಂದು. ಅದೇ ಫುಲ್ ನಾನು ಅವಾಗೆಲ್ಲ ಇದಿರಲಿಲ್ಲ, ಶೋಕೇಸ್ ಇರಲಿಲ್ಲ. ನಾವು ಅದಾದ್ಮೇಲೆ ಒಂದು ಸಣ್ಣ ಮನೆಗೆ ಬಂದ್ಮೇಲೆ ಒಂದು ಸಣ್ಣ ಶೋಕೇಸ್ ಮಾಡಿಸಿದೆ. ಆ ಶೋಕೇಸೇ ಫುಲ್ ಆಗ್ತಿರ್ಲಿಲ್ಲ. ಆಮೇಲೆ TV ಸ್ಟ್ಯಾಂಡಲ್ಲೆಲ್ಲ ಇಡ್ತಾ ಇದ್ವಿ. ಇವಾಗ ನಮ್ಮ ಮನೇಲಿ ಒಂದು ಇಷ್ಟು ದೊಡ್ಡದ ವಾಲಲ್ಲಿ ಮಾಡಿಸಿದ್ದೀವಿ, ಆ ವಾಲು ಆಗ್ತಾ ಇಲ್ಲ. ಸೊ ಅದಕ್ಕೂ ಜಾಸ್ತಿ ಪ್ರೈಸು ಬಹುಮಾನಗಳು ಸಿಕ್ಕಿತ್ತು. ಸೊ ಇವತ್ತಿಗೆ ನೋಡಿದ್ರೆ ಎಷ್ಟೊಂದು ಪ್ರಶಸ್ತಿ ಪತ್ರ, ಅಯ್ಯೋ ನಾನು ಇಲ್ಲಿಂದ ಬಂದಿದ್ದೀನಲ್ವಾ ಅಂತ ಹೇಳಿ. ನಾನು ಯಾವ ಕಾಂಪಿಟೇಷನ್ಗೆ ಹೋದ್ರೂ ಅದು ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಮತ್ತು ನೀವು ಎಂಥದ್ದೇ ಜನ ಇರಲಿ, ಏನೋ ಸುಮ್ಮನೆ ರಾಜಕಾರಣ ಅಂತ ಬಂದುಬಿಡೋದು, ಆ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೆ. ಹೌದು ಸ್ನೇಹ, ನಾನು ಅದನ್ನು ಕೇಳಬೇಕಂತಿದ್ದೆ. ಇವಾಗ ನೀವು ನಿಮ್ಮ ವೃತ್ತಿಗೆ ಒಂದು ಸಂಬಳ ಅಂತ ಕೊಟ್ಟು ನೀವು ಶುರು ಮಾಡಿದಾಗ ನಿಮ್ಮದು ಫಸ್ಟ್ ಆ್ಯಂಕರ್ ಆಗಿನೇ ನೀವು ಶುರು ಮಾಡಿದ್ದ ಅಥವಾ ಬೇರೆ ಯಾವುದನ್ನ ಕೆಲಸದಲ್ಲಿ ಇದ್ರಾ ನೀವು? ಫಸ್ಟ್ ಅಂದರೆ ನಾನು ಈ ಆ್ಯಂಕರಿಂಗ್ನ ನಾನು ಫಸ್ಟಿಗೆ ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ನಲ್ಲ, ಅದಾದಮೇಲೆ ಕಾಲೇಜಿಗೆ ಬಂದಾಗ ಈ ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ ಆ್ಯಂಕರಿಂಗೇ ಕಾಂಪಿಟೇಷನ್ ಇಡ್ತಾ ಇದ್ರು. ನಾನು ಶೃಂಗೇರಿದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು, ಗೌರ್ಮೆಂಟ್ PU ಕಾಲೇಜು. ಅಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆ್ಯಂಕರಿಂಗೇ ಇಡೋರು. 2 ವರ್ಷನೂ ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೆ. ಆಮೇಲೆ ಡಿಗ್ರಿಗೆ ಬಂದಾಗಲೂ ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೆ. ಅವಾಗ ಈ ಚಾರಿಟಿಗೆ ಆ್ಯಂಕರಿಂಗ್ ಮಾಡ್ತಾ ಇದ್ವಿ ನಾವು, ಗೊತ್ತಾ, ಇದು ತುಂಬ ಚೆನ್ನಾಗಿ ಮಾಡ್ತಾಳೆ, ಕರ್ಸಿ ಅವಳನ್ನ ಆ್ಯಂಕರಿಂಗಿಗೆ ಅಂತ ಹೇಳೋರು. ಅದೇ ಹೇಳಿದ್ನಲ್ಲ, ನಾನು ತುಂಬ ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಿದ್ದೆ ಅಂತ ಹೇಳೋರು. ಇವತ್ತಿಗೆ ಅನಿಸ್ತಿದೆ ಪಾಪ ಆವಾಗ ನನಗೆ ಅವ್ರು ಅವಕಾಶ ಕೊಟ್ಟರಲ್ಲ ಅಂತ ಹೇಳಿ. ಆ ಕಾಂಪಿಟೇಷನ್ ನಾನು ಹೋಗಿ ನನಗೆ ಅಭ್ಯಾಸ ಆಗಿತ್ತಲ್ವ, ಎಲ್ಲೋ ಒಂದು ಕಡೆ ನಾನು ಅದು ಒಳಗಡೆ ಇತ್ತು, ಏನೋ ಒಂದು ಇದ್ರಲ್ಲಿ ಮಾಡಬೇಕಪ್ಪ, ಏನೋ ಒಂದು ಮಾಡಬೇಕಪ್ಪ. ಮತ್ತು ನೀವು ನೋಡಿ, ನಿಮಗೇನೋ ಒಂದು ವಿಶೇಷವಾದ ನಾಲೆಡ್ಜ್ ಇದೆ, 10 ಜನರ ಮಧ್ಯೆ ನಿಮಗೆ ಅದೊಂದು ವಿಚಾರ ಒಬ್ಬರಿಗೆ ಗೊತ್ತಿದೆ ಅಂದಾಗ ನೀವು 10 ಜನಕ್ಕೆ ಹೇಳ್ಬೇಕಾದ್ರೆ ಆ ಖುಷಿ ಇರುತ್ತಲ್ಲ, ಹೌದು, ಅದು ಯಾರು ಕೊಡೋಕ್ಕೆ ಬರಲ್ಲ. ರೀಸೆಂಟಾಗಿ ನಂದೊಂದು ಶೋ ಅಲ್ಲಿ ಒಬ್ಬರು ಡಾಕ್ಟ್ರು ಬಂದಿದ್ರು. ಅವರು ಹೀಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಪ್ರಿಸ್ಕ್ರಿಪ್ಷನ್ ಬರಿತೀರಲ್ವ ನೀವು, ನಾವು ಬರ್ದಾಗ ಅದರಲ್ಲಿ RX ಆ್ಯಂಡ್ RH ಅಂತ ಇರುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ ಏನಂತ ಅದು ಅಂತ ಅಂದರು. ನಾನಿದ್ದು ಹೇಳಿದೆ, RX ಅಂತ ಹೇಳಿದ್ರೆ ಗಾಡ್ ಫಾರ್ ಹೀಲಿಂಗ್, RX ಅಂದರೆ ಗಾಡ್ ಆಫ್ ಹೀಲಿಂಗ್ ಅಂತಲೂ ಹೇಳಿದೆ ನಾನು. ನಾವು ಯಾವತ್ತೋ ಓದಿರೋದು ನಿಮಗೆ ಇನ್ಯಾವತ್ತೂ ಪ್ರಯೋಜನಕ್ಕೆ ಬರುತ್ತೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಟ್ಟು, ಮೇಡಮ್ ನೀವು RXದು ಫುಲ್ ಫಾರ್ಮ್ ಹೇಳ್ತಾ, ಅದು ಗ್ರೀಕ್ ಲೆಟರ್ದು ಹೇಗೆ ಅಂತ. ನಾನು ಫಾರ್ಮಸಿಲಿ ಓದಿದ್ದದು ಆ್ಯಕ್ಚುಲಿ, ಏನು RX ಅಂದರೆ ಅದು ನನ್ನ ಶೋ ಅಲ್ಲಿ ಬಂತು. ತುಂಬ ಸರಿ ಅನ್ಕೊಂತಿದ್ದೆ ನಾನು, ಏನಪ್ಪ BSc ಓದ್ಬಿಟ್ಟು ಆ್ಯಂಕರಿಂಗ್ ಬಂದ್ರಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಎಲ್ಲೋ ಓದಿರೋದನ್ನ ನಾವು ಎಲ್ಲೋ ಇಂಪ್ಲಿಮೆಂಟ್ ಮಾಡ್ಬೋದು. ಆ್ಯಕ್ಚುಲಿ ಆ್ಯಂಕರಿಂಗ್ ಅನ್ನೋದು ಅದು ಇಫ್ ಯು ರಿಯಲಿ ಟೇಕ್ ಇಟ್ ಅಪ್ ಸೀರಿಯಸ್ಲಿ, ನನ್ನ ಪ್ರಕಾರ ಅದಕ್ಕೆ ನೀವು ನೀವು ಏನೇನು ಓದಿರ್ತೀರೋ, ನೀವು ಸಾಹಿತ್ಯ ಓದಿರೋದಿರ್ಬೋದು, ಅಥವಾ ನೀವು ಸೀರಿಯಸ್ ಆಗಿ ನೀವು ಯಾವುದೇ ವಿದ್ಯಾಭ್ಯಾಸನ ಮಾಡಿರೋದಾಗಲಿ, ಅದನ್ನು ಅಲ್ಲಿ ಒಂದು ಉಪಯೋಗಕರವಾಗಿ ಅದನ್ನು ಯೂಸ್ ಮಾಡಿದಾಗ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್ ಫ್ರಮ್ ದ ಅದರ್ ಆರ್ಡಿನರಿ ಆ್ಯಂಕರ್ಸ್ ಅಲ್ಲ. ಆ್ಯಂಕರಿಂಗ್ ಈಸ್ ಅ ಸೀರಿಯಸ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಆಫ್ಕೋರ್ಸ್ ಇವಾಗ ಎಲ್ಲರೂ ಹೇಳ್ತಾರೆ, ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಮಾಡಬೇಕಾದ್ರೂ ಅದಕ್ಕಂತ ಒಂದು ಶಾಸ್ತ್ರ ಇದೆ, ಅದಕ್ಕೆ ಅಂತ ಒಂದು ಸಂಪ್ರದಾಯ ಇದೆ. ಅದನ್ನು ಎಲ್ಲ ತಲೆನಲ್ಲಿ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಅದನ್ನು
ಟ್ರಾನ್ಸ್ಲೇಟ್ ಮಾಡಿದಾಗ ಐ ಥಿಂಕ್ ಇಟ್ ಬಿಕಮ್ ಸೋ ಮಚ್ ಮೋರ್ ಮೀನಿಂಗ್ಫುಲ್ ಆ್ಯಂಡ್ ದೆನ್ ದಟ್ ಈಸ್ ವಾಟ್ ಸ್ಟ್ಯಾಂಡ್ಸ್ ಔಟ್. ಓಕೆ. ಮತ್ತೆ ನನಗೆ ರೀಸೆಂಟಾಗಿ ಎಲ್ಲ ಕೇಳ್ತಾರೆ, ನೀನು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ಕವಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ತೇನೆ. ಹೈಸ್ಕೂಲಲ್ಲಿ ನನಗೆ ಕನ್ನಡದ ಒಲವು ನಿಮ್ಗೆ ಅಲ್ಲಿಂದನೇ ಶುರುವಾಗಿದೆ. ಹೈಸ್ಕೂಲ್ ಅದು ಕನ್ನಡದ ಒಲವು ಅಂದ್ರೆ ನಾವು ಕನ್ನಡಿಗರಲ್ಲ, ನಾನು ಅಚ್ಚ ಕನ್ನಡದವಳು. ನನಗೆ ಭಾಷೆ ಅಂದ್ರೆ ಅದು ನನಗೆ ಕನ್ನಡ ಮಾತ್ರ. ನನಗೆ ನಾನು ಯಾವಾಗಲೂ ಹೇಳ್ತೀನಿ, ಮೊದಲು ನುಡಿದ ಭಾಷೆ, ತೊದಲು ನುಡಿದ ಭಾಷೆ, ಅಮ್ಮ ಕಲಿಸಿದ ಭಾಷೆ ಕನ್ನಡ ಅಂತ. ಸೊ ಈ ಹೈಸ್ಕೂಲಲ್ಲಿ ಕನ್ನಡ ಪಾಠ ಮಾಡ್ಬೇಕಾದ್ರೆ ನಮ್ಮ BSL ಮಿಸ್ ಅಂತ ಇದ್ರು. ಅವರು ಹೇಳೋರು, ನಾನು ದೇವಿಕಾ ಅಂತಿದ್ದೀನಿ, ನಿಮಗೆ ಕಲ್ತು ಜಾಸ್ತಿ ಆಗ್ಬಿಟ್ಟಿದೆ. ನಾವು ಹೆಂಗೆ ಅಂತಂದ್ರೆ, ಕುವೆಂಪು ಅಂತಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ಕೊಳಲು, ನವಿಲು, ಪಾಂಚಜನ್ಯ ಕೃತಿ, ಶ್ರೀರಾಮಾಯಣ ದರ್ಶನ, ನಮಗೆ ಇವರಿಗೆ ಈ ಥರ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಈ ಥರ ಓದ್ಕೊಂಡಿದೆ. ಇವತ್ತಿಗೆ ನೋಡಿ, ನಾನು ಅವತ್ತು ಓದಿದ್ರೆ ನನಗೆ ಇವತ್ತು ನೆನಪಿದೆ. ಆ ಥರ ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಕಾಲೇಜ್ ಬಂದೆ, ಕಾಂಪಿಟೇಷನ್ಸ್ ಅಂತ ಆಯಿತು. ಅದಾದಮೇಲೆ ನಾನು ಗ್ರ್ಯಾಜುಯೇಷನ್ಗೆ ಚಿಕ್ಕಮಗಳೂರಿಗೆ ಬಂದೆ. ನಾನು ಒಂದು ಕಡೆ ಬರೆದಿದ್ದೆ, ನಾವು ಶೃಂಗೇರಿ, ಬಾಳೆಹೊನ್ನೂರಂತಹ ಪುಟ್ಟ ಗ್ರಾಮದಿಂದ ಬಂದವರಿಗೆ ಚಿಕ್ಕಮಗಳೂರು ನನಗೊಂಥರ ದೊಡ್ಡ ಸಾಗರ ಅನ್ನಿಸ್ತು. ಯಾಕಂದರೆ ಒಂದೇ ರೋಡು, ಊರು ಅಂದರೆ ಒಂದು ರಸ್ತೆ, ಒಂದು ರೋಡು, ಒಂದು ಬಸ್ಸು ನೋಡಿದವರಿಗೆ ಚಿಕ್ಕಮಗಳೂರು ಸ್ವಲ್ಪ ದೊಡ್ಡ ವ್ಯಾಪ್ತಿ ಅನ್ನಿಸ್ತು. ರೋಡ್ ಕ್ರಾಸ್ ಮಾಡಬೇಕಂದ್ರೆ ಹೊಸ್ತು. ಅಲ್ಲೂ ಹಾಸ್ಟೆಲಲ್ಲೇ ಇದ್ದೆ ನಾನು. ಅಲ್ಲಿ ನನಗೆ ಜಗದೀಶ್ ಸರ್ ಅಂತ ಒಬ್ಬರಿದ್ರು, ಹಿ ಯೂಸ್ ಟು ಟೀಚ್ ಮ್ಯಾಥ್ಸ್. ಅವರಿಂದ ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು. ರೆಡ್ ಕ್ರಾಸ್ ಘಟಕ ಅಂತ ಇತ್ತು. ತುಂಬ ಘಟಕಗಳಿರುತ್ತೆ ಗೊತ್ತಾ ನೋಡಿ, NCC ಘಟಕ, NSS ಘಟಕ, ರೆಡ್ ಕ್ರಾಸ್ ಘಟಕ, ಸೇವಾದಲ್ ಘಟಕ ಅಂತೆಲ್ಲ ಇರ್ತಾ ಇತ್ತು. ಒಂದು ಸಾರಿ ನನಗೆ ಅವ್ರಿಗೆ ಈ ಥರ ಒಂದು ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ನಾನು ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನೀವು ಕಾಲೇಜಲ್ಲಿ ಎಂಥದ್ದೇ ಯಾವುದೇ ಆಗಲಿ, ನಾನು BSc ಓದ್ತಿದ್ರು ಕಾಮರ್ಸ್ಗೂ ನಾನೇ ಆ್ಯಂಕರು, ಆರ್ಟ್ಸ್ಗೂ ನಾನೇ ಆ್ಯಂಕರು, ಇನ್ಯಾವುದೋ ಒಂದು ಟ್ರಸ್ಟ್ ಮಾಡ್ತಿದ್ರೆ ನಾನೇ ಆ್ಯಂಕರು. ನಾನು ಕ್ಲಾಸ್ ಎಷ್ಟು ಬಂಕ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಎಲ್ಲ ಲ್ಯಾಬ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಹೋಗೋದು, ಆ್ಯಂಕರಿಂಗ್ ಮಾಡೋದು. ಆಮೇಲೆ ನಾಳೆ ಯಾವ್ದಾದ್ರು ಹೊಸದು ಕಲ್ಚರಲ್ ಫೆಸ್ಟ್ ಇದೆ ಅಥವಾ ಯಾವ್ದಾದ್ರು ಹೊಸ ಕ್ಲಬ್ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ, ಲೆಕ್ಚರರ್ಸ್ ಅಥವಾ ಸ್ಟೂಡೆಂಟ್ಸ್ ಬಂದು ನನ್ನನ್ನು ಕರೆಯೋಕ್ಕೆ ಹೇಳೋರು, ಅಥವಾ ಅವರೇ ಬಂದು ಹೇಳೋರು, ನಾಳೆ ಒಂದು ಹಿಂಗೆ ಪ್ರೋಗ್ರಾಮ್ ಇದೆ, ಆ್ಯಂಕರಿಂಗ್ ಮಾಡಿಕೊಡ್ತೀರಾ ಅಂತ ಹೇಳೋರು. ನಾನು ಫಸ್ಟು ವಿ ಮನೋಹರ್ ಅವ್ರನ್ನ, ಬ್ಯಾಂಕ್ ಜನಾರ್ದನ್ ಅವ್ರನ್ನೆಲ್ಲ ನೋಡಿದ್ದು ಅಲ್ಲೇನೆ. ಆಮೇಲೆ ಸುಧಾ ಬರ್ಗೂರ್ ಅವರು, ಇಂದುಮತಿ ಸಾಲಿಮಠ ಅವ್ರನ್ನೆಲ್ಲ ನೋಡಿದ್ದು ಅಲ್ಲೇನೆ. ಸೊ ಅಲ್ಲಿಂದ ನನಗೆ ಆ್ಯಂಕರಿಂಗ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಯಿತು. ನನ್ನ ತಮ್ಮಂದಿರಿದ್ರು, ಕೀರ್ತನ್, ಯತೀಶ್, ಶಶಿಕುಮಾರ್, ವಿನೀತ್, ನಿಧಿ ಅಂತ. ಅವ್ರು ನನಗೆ ಫಸ್ಟ್ ಹೇಳಿದ್ದು, ಪ್ರೊಫೆಷ್ನಲಿ ನೀನು ಆ್ಯಂಕರ್ ಆಗಬೇಕು ಅಂತ. ಅವಾಗ ಗೊತ್ತಿರಲ್ಲ ಅಲ್ವನ್ನ, ನೀನು ಈ ಥರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ನೀನು ಆ್ಯಂಕರ್ ಅಂದರೆ ಪ್ರೊಫೆಷ್ನಲಿ ನೀನು ಆ್ಯಂಕರ್ ಆಗಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾನು ನಾನು ಮಾಡಿದ್ರೆ ಆ್ಯಂಕರಿಂಗ್ ಮಾಡೋಣ ಅಂತ ಹೇಳಿ, ಒಂದಿನ ಹಿಂಗೆ ನಮ್ಮ ಅಪ್ಪಂಗೆ, ಚಿಕ್ಕಮಗಳೂರಿಗೆ ಕಳಿಸಿರೋ ಅಪ್ಪನಿಗೆ, ನಮ್ಮಪ್ಪ BSc ಓದ್ಬೇಕಾದ್ರೆ ಚಿಕ್ಕಮಗಳೂರು ಹೋಗ್ಬೇಕಂತ ಹೇಳ್ಬಿಟ್ಟು, BScನೇ ಓದ್ಬೇಡ ನೀನು, ಆರ್ಟ್ಸ್ ಓದಿದ್ರೆ ಬೆಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊತಾರೆ, ಮಕ್ಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಲ್ಲ ಅಂತ ಹೇಳಿ. ಆಮೇಲೆ ನಾನು ಒಂದಿನ TV ನೋಡ್ಬೇಕಾದ್ರೆ ಹೇಳಿದೆ, ಯಾವುದೋ ಒಂದು ಕಾರ್ಯಕ್ರಮ ಬಿಟ್ಟು, ಅಪ್ಪ ನೋಡು, ನಾನು ಈ ಥರ ಆ್ಯಂಕರ್ ಆದರೆ ಚೆನ್ನಾಗಿರುತ್ತಲ್ವಾ, ನಾನು ಹಿಂಗೆ ಆ್ಯಂಕರ್ ಆಗ್ತೀನಿ. ಅಪ್ಪ ನಗದು ನಮಗೆ. ನಾನು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ, ನಾನು ಒಳ್ಳೆ ಡ್ರೀಮರು, ಅದ್ರ ತಕ್ಕನಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾವು ಅಪ್ಪ ಹೇಳ್ತಿದ್ದೆ, ಅಪ್ಪ ನೋಡು, ನಾನು ಈ ಥರದ್ದು ಒಂದು ಮನೆ ಕಟ್ತೀನಿ ಅಂತ ಸುಮ್ಮನೆ ಹೇಳ್ತಾ ಇದ್ದೆ. ಇಲ್ಲಾಂದರೆ, ನೋಡಪ್ಪ ನಾನು ಈ ಥರದೊಂದು ಕಾರ್ ತೊಗೋತೀನಿ ಅಂದಾಗ ನಮ್ಮಪ್ಪ ಹೇಳೋರು, ಅಂಬ್ಲಿಗೆ ಉಪ್ಪಿಲ್ಲ ಅಂದರು ಕಾನೂನ್ಗೇನು ಕಮ್ಮಿ ಇಲ್ಲ ಅಂತ ಹೇಳಿ. ಅದೇ ಅಪ್ಪಂಗೆ ಯಾವತ್ತೂ ನಿಮ್ಮನ್ನ ಏರ್ಸೋದು ಇಲ್ಲ, ಇಳಿಸೋದು ಇಲ್ಲ. ಅಪ್ಪನ ಗ್ರಾಫ್ ಹೀಗೇನೆ. ಅಪ್ಪಂಗೆ ನಾನು ಹೇಳ್ತೀನಿ, ತುಂಬ ಕಡೆ ನನ್ನ ಒಬ್ಳೆ ಆ್ಯಂಕರ್ ಅನ್ನೋದೇ ಅವ್ರಿಗೆ ಕನ್ಸಿಡರೇಷನ್ ಇಲ್ಲ. ನಾನೊಂದು ಕಡೆ ಬರೆದಿದ್ದೆ, ಅಪ್ಪ ಅನ್ನೋ ಅಸ್ತಿತ್ವ, ಆತ ಒಮ್ಮೆಯೂ ಮನ ಬಿಚ್ಚಿ ಅತ್ತದ್ದು ನಕ್ಕಿದ್ದನ್ನು ನಾನು ನೋಡೇ ಇಲ್ಲ. ಅಪ್ಪನಿಗೆ ನನ್ನ ಕೆಲಸ ಗೊತ್ತು, ಆದರೆ ಸಂಪಾದನೆ ಗೊತ್ತಿಲ್ಲ. ನೀನು ಹಿಂಗೆ ಮಾಡು, ಹಂಗೆ ಮಾಡು ಅಂಥೇಳಿ ಯಾವತ್ತೂ ಅಪ್ಪ ಹೇಳೇ ಇಲ್ಲ ಅಂಥೇಳಿ. ಸೊ ನಾನು ಹಾಗೆ ಅಪ್ಪಂಗೆ ಅಪ್ರೋಚ್ ಮಾಡಿದೆ. April 27, 2017 ನಾನು ಫಸ್ಟ್ ಬೆಂಗಳೂರಿಗೆ ಬಂದೆ. ನನಗೆ ಆ ಡೇಟ್ ತುಂಬ ಚೆನ್ನಾಗಿ ನೆನಪಿದೆ. ರೀಸೆಂಟಾಗಿ 8 years ago ಅಂತ ಹೇಳಿ ಅದು ನೋಟಿಫಿಕೇಶನ್ ಬಂತು. ಸೊ ಅಲ್ಲಿಂದ ಪ್ರಾರಂಭ ಆಯಿತು ನನಗೆ ಕೆಲಸ ಹುಡುಕು ಅಂತ. ನೀವು ಹೇಳಿರಿ ಫಸ್ಟ್ ಕೆಲಸ ಅಂತ. ಬಟ್ ನಾನು ಫಸ್ಟು ಒಂದು ರೆಮ್ಯುನರೇಷನ್ ತೊಗೊಂಡಿದ್ದಂದರೆ, ಚಿಕ್ಕಮಗಳೂರು ಹತ್ರ ಒಂದು ಸಕ್ರಾಯಪಟ್ಟಣ ಅಂತ ಇದೆ, ನೀವು ಕೇಳಿರ್ತೀರಿ. ಆ ಊರಲ್ಲಿ ಒಂದು ಹೊಸದಾಗಿ ಕನ್ವೆನ್ಷನ್ ಸೆಂಟರ್ ಓಪನ್ ಆಗಿತ್ತು. ನನ್ನ ತಮ್ಮ ಯತಿ ಇದಾನಲ್ಲ, ಅವರ ಪರಿಚಯದೊಬ್ಬರು ವಿನಿ ಅಣ್ಣ ಅಂತ ಇದ್ರು. ಅವರು ಅದಕ್ಕೊಂದು ವಾಯ್ಸ್ ಓವರ್ ಮಾಡಿಸಿದ್ರು. ಡಿಶಿಂತ್ ಕುಶಾಲ್ ಕನ್ವೆನ್ಷನ್ ಹಾಲ್, ನಿಮ್ಮ ಯಾವುದೇ ಸಮಾರಂಭಗಳಿಗೆ ಬೇಕಾದಲ್ಲಿ ಸಂಪರ್ಕಿಸಿ 9, ಈ ಥರ ಒಂದು ವಾಯ್ಸ್ ಓವರ್. ಅವತ್ತಿಗೆ ನನಗೆ 500 ರೂಪಾಯಿ ಕೊಟ್ಟಿದ್ರು ಅವರು. ಇಟ್ಟೊಂದು 10 ವರ್ಷಗಳ ಕೆಳಗೆ.
ಫಸ್ಟ್ ರೆಮ್ಯುನರೇಷನ್ ನಾನು ತೊಗೊಂಡು ₹500 ಅದೇ ಆಗಿತ್ತು. ವಾಯ್ಸ್ ಓವರಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಅವತ್ತು ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ನಾನು ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಬಹಳ ಸೊಗಸಾಗಿ ಕನ್ನಡವನ್ನು ಕನ್ನಡ ಮಾತಾಡುವಂತಹ ಒಂದು ಹೇಳದ ಒಂದು ಮನಸ್ಥಿತಿ ಇತ್ತು. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಆ ಕಾಲೇಜಿನಿಂದಲೇ ನನಗೆ ಹಿರೇಮಗಳೂರು ಕಣ್ಣನವ್ರದ್ದೊಂದು ಹರಟೆಗೆ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿತ್ತು. ಸಾಮಾಜಿಕ ಜಾಲತಾಣಗಳು ಬೇಕೋ ಬೇಡವೋ ನೋಡಿ, ಇವತ್ತು ನಾನು ಸಾಮಾಜಿಕ ಜಾಲತಾಣದಿಂದ ಇವತ್ತು ಇಲ್ಲಿದ್ದೀನಿ. ಅವತ್ತಿಗೆ ಕುವೆಂಪು ಕಲಾಮಂದಿರ ಅನ್ನೋದು ಚಿಕ್ಕಮಗಳೂರು ತುಂಬಾನೇ ಪಾಪ್ಯುಲರ್. ಅಲ್ಲಿ ಆ ವಿಚಾರದ ಬಗ್ಗೆ ನಾನು ಡಿಬೇಟ್ ಮಾಡಿದೆ. ನನಗೆ ಮೋಸ್ಟ್ಲಿ ಫಸ್ಟ್ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಹಿರೇಮಗಳೂರು ಕಣ್ಣನ್ ನನಗೆ ಕರೆದು ಬೆಂತಟ್ಟು ಹೇಳಿದ್ರು, ನೀನು ಈ ನಾಡಿನ ಬಹಳ ದೊಡ್ಡ ವಾಗ್ಮಿ ಆಗ್ತೀಯಾ ಅಂತ ಹೇಳಿದ್ರು. ಅವತ್ತು ನನಗೆ ಹೇಳಿದವರು 2016 ಈ ನಾಡಿನ ವಾಗ್ಮಿ ಆಗ್ತೀಯ ಅನ್ನೋದು ನನಗೆ ತುಂಬ ಮನಸ್ಸಲ್ಲಿ ಕೂತಿತ್ತು. ಹಿರೇಮಗಳೂರು ಕಣ್ಣನನ್ನ ಗುರುತಿಸಿದ್ರಲ್ಲ ಅಂತ ಹೇಳಿ. ಅದೇ ಕುವೆಂಪು ಕಲಾಮಂದಿರದಲ್ಲಿ ವಿನೀತ್ ಕುಮಾರ್ ನೀನಾಸಂ ಹಾಗೆ ಜಗದೀಶ್ ಅರ್ಜಾಣಿ, ಶಿವಕುಮಾರ್ ಹೆಚ್ಎಸ್ ಅಂತ ಅವ್ರ ತಂಡದಲ್ಲಿ ನಾನು ಅಭಿನಯ ದರ್ಪಣ ಅಂತ ಅದರಲ್ಲಿ 2 ಪ್ಲೇಸ್ ಮಾಡಿದೆ. ಭಗತ್ ಸಿಂಗ್ ಹಾಗೆ ಏಕಲವ್ಯ ಅಂತ ಪ್ಲೇ ಮಾಡಿದೆ. ಭಗತ್ ಸಿಂಗ್ ಮಾಡಿದೆ, ಆಮೇಲೆ ಮಹಾಭಾರತದೊಂದು ಪ್ಲೇ ಮಾಡಿದೆ. ನನ್ನ ಭಗತ್ ಸಿಂಗ್ ನಾಟಕದ ತಾಯಿ ಪಾತ್ರ ಏನಂದ್ರೆ ವಿನೀತ್ ಕುಮಾರ್ ನೀನಾಸಂ ಅವ್ರು ತುಂಬ ಹೆಸರು ಮಾಡಿದವರು, ನೀನಾಸಮಲ್ಲಿ ಟ್ರೈಂಡ್ ಆದವ್ರಲ್ಲ, ಸಾಕಷ್ಟು ಶೋಸ್ ಮಾಡಿದ್ರು. ಅವರಿಗೆ ತಾಯಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆ ಪಾತ್ರ ತುಂಬಾ ರೆಕಗ್ನಿಷನ್, ಎಲ್ಲರೂ ತಾಯಿ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಅವರು. ಸೊ ನನಗೆ ಭಾಷೆ ಗೊತ್ತಿತ್ತಲ್ಲ. ಆ ಭಗತ್ ಸಿಂಗ್ ನಾಟಕದಲ್ಲಿ ತುಂಬಾ ಒಳ್ಳೆ ಸಾಲುಗಳಿತ್ತು. ಭಗತ್ ಸಿಂಗ್ಗೆ ಅವ್ರ ತಾಯಿನೋ ಯಾರೋ ಹೋಗಿ ಕೇಳ್ತಾರಂತೆ, ಮಗನೇ ನಿನ್ನನ್ನು ಗಲ್ಲಿಗೇರಿಸ್ತಾ ಇದ್ದಾರಲ್ಲ ಅಂತ ಕೇಳಿದಾಗ, ಅವಾಗ ತುಂಬ ಬಿಸಿಲಿತ್ತಂತೆ ಅವ್ರ ಜೈಲಲ್ಲಿದ್ದಾಗ. ಅವಾಗ ಭಗತ್ ಸಿಂಗ್ ಹೇಳ್ತಾರಂತೆ, ಬೇಸಿಗೆ ಬಿಸಿಯಲ್ಲಿ ದಣಿಯೋದಕ್ಕಿಂತ ಸಾಯುವುದೇ ಮೇಲು ಅಂತ ಹೇಳೋದಂತೆ. ಅಂದ್ರೆ ತಾಯಿಗೆ ಬೇಸರ ಆಗಬಾರ್ದು ಅಂತ ಹೇಳಿ. ಆ ಸಾಲುಗಳೆಲ್ಲ ನನಗೆ ತುಂಬಾ, ನಾನು ಹೆಂಗ್ ಗೊತ್ತಾ, ನೀವೊಂದು ಸಿನಿಮಾ ತೋರಿಸಿ ನನಗೆ, ಅದು ಎಂಥದ್ದೇ ಸಿನಿಮಾ ಆಗಿರ್ಲಿ, ನಾನು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ನನ್ನ ತಂಗಿ ಹೇಳ್ತಿರ್ತಾಳೆ, ನಿನ್ನ ಜೊತೆ ಸಿನಿಮಾ ನೋಡೋದೇ ಕಷ್ಟ, ಯಾಕೆ ಹಿಂಗೆ ಮಾಡಿಬಿಟ್ಲು ಅವಳು. ತುಂಬಾ ಭಾವನಾತ್ಮಕ ಕನೆಕ್ಷನ್. ಗಾರ್ಗಿ ಅಂತ ಸಾಯಿ ಪಲ್ಲವಿ ಅವ್ರದ್ದೊಂದು ಮೂವಿ ಬಂತು, ಅದು ಅಷ್ಟೇ. ಅದನ್ನ ನೋಡಿದಾಗ್ಲೂ ಅಷ್ಟೇ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡ್ತು. ಎಂತದೇ ಸಿನಿಮಾ ಆಗಿದೆ ತಲೆ ಕೆಡ್ಸ್ಕೊಂಡ್ಬಿಡೋದು. ಆಮೇಲೆ ಆ ಸೆನ್ಸಿಟಿವಿಟಿ ಒಳ್ಳೇದೇನೆ ನನ್ನ ಪ್ರಕಾರ. ಅವಾಗ 10 ಸತಿ ಯೋಚನೆ ಮಾಡಿ ನಾವು ಮಾತಾಡ್ಬೇಕಾದ್ರೂ ಅಷ್ಟೇ ಅವರಿಗೆ ಮನ್ಸು ಬೇಸರ ಆಗುತ್ತೆ. ನಾನು ಹೇಳ್ತೀನಿ, ನನಗೂ ಕೆಲವ್ರು ಹೇಳ್ತಾರೆ ಯು ಆರ್ ವೆರಿ ಸೆನ್ಸಿಟಿವ್ ಅಂತ. ಇಟ್ಸ್ ಓಕೆ ಆ್ಯಂಡ್ ನೈಸ್ ಟು ಬಿ ಸೆನ್ಸಿಟಿವ್, ಬಿಕಾಸ್ ಅವಾಗ ಯೋಚನೆ ಮಾಡ್ತೀವಿ ನಾವು ಇದನ್ನು ಹೇಳೋದ್ರಿಂದ ಯಾರಿಗಾನ ಅದು ಅಭಾಸ ಆಗತ್ತಾ ಅಥವಾ ಅವರಿಗೆ ತಪ್ಪು ತಿಳಿತಾರ, ನೋವಾಗತ್ತಾ. ಸೊ ಅಂಥ ಜೀವಿಗಳು ಏನು ನೋಡಿದ್ರೂ ಅದರಲ್ಲಿ ಅವರನ್ನು ಕಾಣ್ತಾರಂತೆ. ಸೊ ಪ್ರಾಬ್ಲಿ ದಟ್ಸ್ ವೈ ನೀವು ಅಷ್ಟೊಂದು ಒಳಗಡೆ ಡೀಪಾಗಿ ಹೋಗಿ ಅದರ ಬಗ್ಗೆ ವಿಶ್ಲೇಷಣೆ ಹೌದು. ಇವತ್ತಿಗೆ ನಾನು ಹೇಳಿದ್ನಲ್ಲ, ಅವತ್ತಿಗೆ ನಾವು ಗೂಗಲ್ ಎಲ್ಲ ಗೊತ್ತಿರಲಿಲ್ಲ. ನನಗೆ PUCಲಿ ನಮ್ಮ ಫಿಸಿಕ್ಸ್ ಟೀಚ್ ಮಾಡೋರು ಆದಿತ್ಯ ರಾವ್ ಅಂತ ಇದ್ರು. ಅವ್ರು ತುಂಬ ಇಷ್ಟ ಆಗೋರು. ಅವ್ರು ನನಗೆ ಹೇಳಿದ ಒಂದು 2 ಮಾತು ಇವತ್ತಿಗೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ್ಯಕ್ಚುಲಿ ಅವರು ಬರ್ತನೆಯಿಂದ ಬಂದಿದ್ರಂತೆ. ಆವಾಗ ಅವ್ರ ಹತ್ರ ಎಲ್ಲ ವಾಚ್ ಇರಲಿಲ್ಲ ಅಂತೆ. ಸೊ ಬೆಳೆದ ಮೇಲೆ ಅವ್ರಿಗೆ ವಾಚ್ ತಗೊಳ್ಳೋ ಅಷ್ಟು ಶಕ್ತಿ ಬಂತಂತೆ. ಬಟ್ ಇವಾಗ ನಾನು ನೋಡೋದಕ್ಕೆ ಟೈಮ್ ಅದನ್ನ ನನಗೆ ಅವ್ರು ಅವತ್ತು ಹೇಳಿದರು. ಆ್ಯಂಡ್ ಸುಮ್ಮನೆ ಹೇಳೋರು, ನೀವು 1000 ಜನದಲ್ಲಿ ನೀನೊಬ್ರು ಡಿಫ್ರೆಂಟ್ ಅಂತ ಅನ್ಸ್ಬೇಕು, ಹಂಗೆ ಬದುಕಬೇಕು ಅಂತ ಹೇಳೋರು. ನನಗೆ ಲೆಕ್ಚರರ್ಸಲ್ಲಿ ನನಗೆ ತುಂಬಾ ಕಾಡ್ದವರು ಆದಿತ್ಯರಾವ್ ಕೆ ವಿ. ನನಗೆ ಅವ್ರ ಬಗ್ಗೆ ಒಂದು ಹುಚ್ಚು ಅಭಿಮಾನ ಇತ್ತು. ನನ್ನ ಫ್ರೆಂಡ್ ಶ್ವೇತಾ ಮತ್ತು ಶ್ರೇಯಾ ಅಂತಿದ್ರು, ಅರ್ಚಿತಾ, ಇವರಿಗೆ ಮತ್ತು ಪ್ರದೀಪ, ಇವರಿಗೆಲ್ಲ ಗೊತ್ತಿತ್ತು. ನಾನು ಆದಿತ್ಯ ಸರ್ ಅಂದರೆ ನನಗೊಂದು ಕ್ರೇಜ್. ನಾನು ಬೇರೆ ಸಬ್ಜೆಕ್ಟ್ಗಳನ್ನ ತುಂಬ ಪ್ರೀತಿಸ್ತಿರ್ಲಿಲ್ಲ. ಅವ್ರು ಹೇಳೋರು, ನಿಮಗೆ ತುಂಬ ಕೆಟ್ಟ ಟೀಚರು ನಿಮಗೊಂದು ಪಾಠ ಕಲಿಸ್ತಾನೆ, ಈ ರೀತಿ ಕೆಟ್ಟದಾಗ ಪಾಠ ಮಾಡಬಾರ್ದು ಅಂತ ಅವ್ರು ಹೇಳ್ಕೊಟ್ಟಿದ್ರು. ಓಕೆನಾ? ಸೊ ನಾನು ಶ್ರೇಯಾ, ಅರ್ಚಿತಾ, ಪ್ರದೀಪ, ರಂಜಿತಾ, ಸೊ ಇವ್ರಿಗೆಲ್ಲ ಒಂದು ಇದಿತ್ತು. ಮಹೇಶ ಅಂತ ಇದ್ದ ನಮ್ಮ ಫ್ರೆಂಡು, ಅವ್ರಿಗೆ ನಾನು ಫಿಸಿಕ್ಸ್ ಸರ್ನ ಎಷ್ಟು ವರ್ಷಿಪ್ ಮಾಡ್ತೀನಿ ಅಂತ ಗೊತ್ತಿತ್ತು. ಫಿಸಿಕ್ಸ್ ಸರ್ ಹೇಳಿದ್ರು ಒಂದು ಕಾರಣಕ್ಕೆ ನನ್ನ 11th ಸ್ಟ್ಯಾಂಡರ್ಡಲ್ಲಿ ಮೆಹಂದಿ ಹಾಕೋದು ಬಿಟ್ಟೋಳು. ನಮ್ಮ ಅಕ್ಕನ ಮದುವೆಗೆ ಸಹ ಮೆಹಂದಿ ಹಾಕಿಲ್ಲ. ಇವತ್ತಿಗೂ ನಾನು ಮೆಹಂದಿ ಹಾಕಲೇ ಇಲ್ಲ. ಅಂದರೆ ನಾಟ್ ದಟ್ ನಾನು ಅದ್ರ ವಿರೋಧಿ ಅಂತಲ್ಲ, ಅವರು ಸುಮ್ಮನೆ ಒಂದ್ಸರಿ ಹಿಂಗೆ ಪಾಠ ಮಾಡ್ತಾ ಹೇಳಿದ್ರು, ಈ ಕಾಲೇಜಿಗೆ ಬರಬೇಕಾದ್ರೆ ಹುಡುಗಿರಲ್ಲ ನೋಡಿ ಸುಮ್ಮನೆ ಈ ಕೈ ತುಂಬ ಮೆಹಂದಿ ಹಾಕ್ಕೊಂಡು ಬರ್ತಾರಲ್ಲ, ಅದು ಹಿಂಗೆ ಅಂತ ಸುಮ್ಮನೆ ಒಂದು ಪಾಸಿಂಗ್ ಲೈನ್ ಹೇಳಿದ್ರು. ನಾನು ಆವತ್ತಿಂದ ಮೆಹಂದಿನೇ ಹಾಕಲಿಲ್ಲ. ಸರ್ ಹೇಳಿದ್ರಲ್ಲ ಅನ್ನೋಂಥ ಒಂದು ಅಭಿಮಾನಕ್ಕೆ ಗೊತ್ತಿಲ್ಲ ಮುಂದೆ ಹಾಕ್ತೀನಿ ಏನಂತ. ಬಟ್ ಆ ಕಾಲಕ್ಕೆ ನಾನು ಆ ಲೆಕ್ಚರರ್ ಅನ್ನೋದನ್ನ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೆ. ಅದಾದಮೇಲೆ ಕಾಲೇಜು ಡಿಗ್ರಿಗೆ ಬಂದಾಗ ನಮಗೆ PCM ತೊಗೊಂಡೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಮೋಸ್ಟ್ ಆಫ್ ದ ಕ್ಲಾಸಸ್ ಬಂಕ್ ಮಾಡಿದ್ದೆ, ಹೋಗ್ತಾನೆ ಇರಲಿಲ್ಲ. ಲ್ಯಾಂಗ್ವೇಜ್ ಕ್ಲಾಸು ಸೋಮವಾರ ಗುರುವಾರ ಏನೋ ಇರ್ತಾಯಿತ್ತು. ಗುರುವಾರ 2 ಲೆಕ್ಚರರ್ ಪಾಠ ಮಾಡೋಕ್ಕೆ ಬರೋರು. ಒಬ್ಬರು ನಾಗೇಶ್ವರು, ಒಬ್ಬರು ಚಂದ್ರಶೇಖರ್ ಅಂತ.
ನಾನು ಕನ್ನಡನ ಅಥವಾ ಸಾಹಿತ್ಯನ ನಾಟಕನ ಪ್ರೀತಿಸಿದ್ದು ಅವರಿಂದಾನೇ ತುಂಬಾ ಅಂತ ಅಂತೀನಿ. ಯಯಾತಿ ಅಂತ ಒಂದು ಡ್ರಾಮಾ ಇದೆ, ನೀವು ಕೇಳಿರ್ಬೋದು. ಚಂದ್ರಶೇಖರ್ ಅಂತ ಇದ್ರು, ಅವ್ರು ಹೇಳೋರು, ಯಯಾತಿಯು ದೇವಯಾನಿಯನ್ನ ಶರ್ಮಿಷ್ಠೆಯನ್ನ ಮದುವೆಯಾಗಿ, ಇದ್ದೇ ಟೋನಲ್ಲಿ ಪಾಠ ಮಾಡೋರು. ಆಮೇಲೆ ದೇವಯಾನಿನು ಶರ್ಮಿಷ್ಠನ ಗೆಳತಿಯರಾಗಿರ್ತಾರೆ. ದೇವಯಾನಿಗೆ ಸ್ನಾನ ಮಾಡಿ ಬರ್ಬೇಕಾದ್ರೆ ಶರ್ಮಿಷ್ಠೆ ದೇವಯಾನಿ ಬಟ್ಟೆ ತೊಟ್ಕೊಂಡು ಮಲಗಿರ್ತಾಳಂತೆ. ಬ್ರಾಹ್ಮಣ ಸ್ತ್ರೀಯ ಬಟ್ಟೆ ತೊಟ್ಟೊಡನೆ ಬ್ರಾಹ್ಮಣ ಸ್ತ್ರೀಯಾಗುವ ಕನಸು ಬಿತ್ತೆ ಅಂತ ದೇವಯಾನಿ ಶರ್ಮಿಷ್ಠೆನ ಪ್ರಶ್ನಿಸ್ತಾಳೆ ಅಂತ ಹೇಳ್ತಾ ಇದ್ರು. ಆ ಸಾಲೆಲ್ಲ ತುಂಬಾ ಡೀಪ್ ಆಗಿ ಕಾಡ್ತಾ ಇತ್ತು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಯಯಾತಿ ಪುರುವಿನಿಂದ ಯೌವನವನ್ನ ಪಡ್ಕೊಂತಾನೆ. ಯಯಾತಿಯ ಮುಪ್ಪು ಪುರುವಿಗೆ ಹೋಗುತ್ತಂತೆ. ಪುರುವಿನ ಮೊದಲ ರಾತ್ರಿ ಕೂಡ ಅವತ್ತೇ ಆಗಿರುತ್ತೆ. ಫಸ್ಟ್ ದಿನ ಮದ್ವೆ ಆಗಿ ಬಂದಿರ್ತಾನ ಅವನು. ಆ ಪುರುವಿನ ಹೆಂಡತಿ ರೂಮಿಗೆ ಎಂಟ್ರಿ ಕೊಟ್ಟಾಗ ಪುರು ಫುಲ್ಲು ಇದು ಮುಪ್ಪು ಅವನಿಗೆ ಬಂದಿರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ನಾನು ಅನ್ಕೊಂಡೆ, ನಾನು ಈ ತರ ಪಾಠ ಮಾಡ್ಬೇಕಪ್ಪ, ಈ ತರ ವಿಶ್ಲೇಷಣೆ ಮಾಡ್ಬೇಕಪ್ಪ. ಸ್ಟಾರ್ಟಿಂಗ್ ನಾನು ಯುವ ವಿಜ್ಞಾನಿ ಅಂತ ಪ್ರಶಸ್ತಿ ಬಂದಾಗ ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡೆ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಲಾಯರ್ ಆಗ್ಬೇಕು ಅನ್ಕೊಂಡೆ. ಹಂಗೆ ಅಲ್ವಾ, ನೀನ್ ಏನಾಗ್ತೀಯಾ? ಈ ನಾವು ಅವಾಗೆಲ್ಲ ಈ ಸಾಯಿ ಕುಮಾರ್ ಅವ್ರದ್ದು ಸಿನಿಮಾಗಳು ಎಲ್ಲ ನೋಡು, ಮತ್ತೆ ಯುದ್ಧಕಾಂಡ ನೋಡ್ಬಿಡಿ, ಐ ಅಬ್ಜೆಕ್ಷನ್ ಯುವರ್ ಆನರ್, ಯುದ್ಧಕಾಂಡದಲ್ಲೆಲ್ಲ ನೋಡ್ಬಿಟ್ಟು ಲಾಯರ್ ಆಗ್ಬೇಕು, ಆಮೇಲೆ ಸೈಂಟಿಸ್ಟ್ ಆಗ್ಬೇಕಂತ. ಕಾಲೇಜಿಗೆ ಬರ್ತಾ ಬರ್ತಾ ನಿಮಗೆ ಅದು ಈ ವ್ಯಾಖ್ಯಾನನೇ ಬದಲು. ಆ ಕಾಲೇಜಲ್ಲಿ ನಾನು ಯಾವಾಗಲೂ ಇವಾಗಿರೋ ಅಷ್ಟು ಕ್ಲಾರಿಟಿ ಅವಾಗ ನಮ್ಗೆ ಇರ್ತಿರ್ಲಿಲ್ಲ. ನಾವು ಅಷ್ಟೇ ಸುಮ್ಮನೆ ದೊಂಬಿನಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದಾರೋ ಅವ್ರ ಜೊತೆ ಹೋಗಿ ಅಂತ ಹೇಳ್ತಾ ಇದ್ರೆ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ BSc ಸೇರ್ಕೊಂಡ್ಲೆ, ಓಕೆ ನಾನು ಅವ್ರ ಜೊತೆ ಹೋಗೋಣ, ಇಷ್ಟೇನೇನೆ ಹಿಂಗೇನೇನೆ ಬದುಕೊಂಡ್ ಬಂದಿರೋದು. ಅದ್ರೊಳಗೆ ಏನೋ ಒಂದು ಶಿಸ್ತಿಂದ ಅದ್ ಏನೋ ಕೊಟ್ಟಿದ್ದನ್ನ ನೆಟ್ಟಿಗೆ ಮಾಡಿ ಈ ಮಟ್ಟಿಗಿರೋದಷ್ಟೇ. ಕಾಲೇಜ್ ಬಂದಾಗ ಒಂದು ಸಣ್ಣ ಕ್ಲಾರಿಟಿ ಬಂತು. ನಾನು ಕ್ಲಾಸ್ ಎಲ್ಲ ನಡೀತಿರ್ಬೇಕಾದ್ರೆ ಇಷ್ಟು ರೈಟ್ ಈ ಸಾಲುಗಳನ್ನು ಬರಿತಾ ಇದ್ದೆ. ನಮ್ಮ ಲೈಫಿಗೆ ನಾವೇ ಹೀರೋ ಹೀರೋಯಿನ್ ಅಂದಮೇಲೆ ಬೇರೆಯವ್ರ ಲೈಫಲ್ಲಿ ನಾವ್ ಯಾಕೆ ಸೈಡ್ ಆಕ್ಟರ್ ಆಗಬೇಕು, ಈ ತರ ಬೈತಿದ್ದೆ. ಆಮೇಲೆ ಬರಿತಿದ್ದೆ. ಆಮೇಲೆ ನನ್ನಲ್ಲಿ ನಾನು ಎಂಬ ಅಹಂಕಾರ ಬಹಳ ಇದೆ, ಅದು ನಾನೇ ಆಗುವ ಮೊದಲು ನೀವಾಗಿರಿ. ಇದನ್ನೆಲ್ಲ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ನೋಟ್ಬುಕ್ನ ಕೊನೆಯಲ್ಲಿ ಬರ್ದಿರ್ತಿದ್ದೆ. ನನ್ನ ಬೆಂಚ್ ಮೆಟ್ಸ್ ಎಲ್ಲ ಯಾರಿರ್ತಾ ಇದ್ರು ಅವ್ರು ಅದನ್ನ ಸ್ಟೇಟಸ್ ಹಾಕೊಳ್ಳೋರು. ಅವಾಗ ಸ್ಟೇಟಸ್ ಇರ್ಲಿಲ್ಲ. ಅವಾಗ ವಾಟ್ಸಪ್ ಅಲ್ಲಿ DP ಕೆಳಗಡೆ ಒಂದು ಲೈನ್ ಬರಿಬೋದಿತ್ತು. ಮತ್ತೆ ನೀವು ಯಾರ್ದಾರು ಬರ್ಡೇ ಬಂದ್ರು ಅದೇ DP ಹಾಕ್ಬಿಟ್ಟು ವಿಶ್ ಮಾಡ್ಬೇಕಿತ್ತಲ್ಲ, ಸೊ ಅವ್ರು ಬರೆಯೋರು. ನಾನು ಅವಾಗ ನನಗೊಂದು ಕ್ಲಾರಿಟಿಲಿ ನಾನು ಒಂದು 4 ಸಾಲು ಫಸ್ಟ್ ಬರ್ದಿದ್ದು ಏನಂದ್ರೆ, ಇದೊಂಥರ ವಿಚಿತ್ರ ಬದುಕು, ನಿರ್ದಿಷ್ಟತೆ ಎಂಬ ಪದಕ್ಕೆ ಒಮ್ಮೊಮ್ಮೆ ಸಿಗದೆ ಹೋಗುವ ಅರ್ಥ, ಇನ್ನೇನು ಬದುಕೇ ಬೇಡ ಅನ್ನೋ ಹೊತ್ತಿಗೆ ಒಂದೊಂದು ಹೊಸ ಪಾಠ, ಆ ಥರದ್ದೇನೋ ಒಂದು ಸಾಲು ಬರ್ದಿದ್ದೆ ನಾನು. ಆಮೇಲೆ ಸೋಲು ಕಲಿಸೋ ಪಾಠವ ಗೆಲುವು ಕಲಿಸದೆ ಹೋದಾಗ ವಿಚಿತ್ರ ಸೋಲಿನ ಅನುಭವಗಳು ಜೀವನದಲ್ಲಿ, ಒಂದಷ್ಟು ಘಾಸಿ ಮನಸ್ಸಿಗೆ ದುಃಖ ಓಡಿಲಲಿ, ಆ ಥರದ ಸಾಲೆಲ್ಲ ಬರಿತಾ ಇದ್ದೆ. ಆಗ ಸಣ್ಣ ಕ್ಲಾರಿಟಿ ಬಂದಿತ್ತು ನನಗೆ. ಅದಾದ್ಮೇಲೆ ನಮ್ಮ ಅಪ್ಪಂಗೆ ಹೇಳಿದೆ, ಈ ಥರ ನಾನು ಆ್ಯಂಕರ್ ಆಗಬೇಕು ಅಂತ ಹೇಳಿ. ಆಮೇಲೆ ನೀವು ಓದೋ ಸಾಹಿತ್ಯ ಇದೆಯಲ್ಲ, ನಿಮ್ಮನ್ನು ತುಂಬ ಕಾಡುತ್ತೆ. ನನಗೆ ಸನ್ನಿವೇಶ ನೆನಪಿಲ್ಲ, ಬಟ್ ಹಿರೇಮಗಳೂರು ಕಣ್ಣನ್ ಅವರಿಗೆ ಯಾರೋ ಕೇಳ್ತಾರಂತೆ, ಅವರು ಶ್ರೀಮತಿ ಅವ್ರು ಅಗ್ಲಿರ್ತಾರೆ. ಆವಾಗ ನೀವು ನಿಮ್ಮ ಹೆಂಡತಿನ ನೆನೆಸ್ಕೊಂಡು ಅಳಲ್ವಾ ಅಂತ ಕೇಳ್ತಾರಂತೆ. ಅವಾಗ ಅವ್ರು ಒಂದು ಕಡೆ ಬರೀತಾರೆ, ಅವರ ವೈಫ್ ಹೇಳೋ ಥರ, ಅದು ಸ್ವಗತ ಥರ ಬರ್ತಾರೆ, ಬದುಕಿನಲ್ಲಿ ಬದುಕಿದ್ದೂ ನಾನು ದೂರ ಇದ್ದೆ, ಈಗ ಸತ್ತು ನಿನಗೆ ಹತ್ತಿರವಾದೆ, ನಾನು ಸತ್ತೇ ಎಂದು ನೀನು ಅತ್ತಿದ್ದೇ ಆದರೆ ನಿನ್ನ ಎದೆಯಲ್ಲಿನ ನಾನು ನಿನ್ನ ಅವಿವೇಕತೆ ಕಂಡು ನಗಬೇಕಾಗುತ್ತೆ ಅಂತ ಬರ್ದಿದ್ರಂತೆ. ಅಂದ್ರೆ ಕಣ್ಣನವರೇ ಬರ್ದಿರೋದು, ಅವ್ರ ಹೆಂಡತಿಯ ಪರವಾಗಿ ಬರ್ದಿದ್ರು. ಆ ಸಾಲುಗಳೆಲ್ಲ ನನ್ಗನ್ಸ್ತು, ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲಪ್ಪ ಇದು ಅಂತ. ಅಂದ್ರೆ ನಾವೇನಾದ್ರು ಬರಿಬೇಕಂದ್ರೆ ಅಷ್ಟು ಇಂಟೆನ್ಸ್ ಆಗಿ ಬರಿಬೇಕು, ಕಾಡ್ಬೇಕು. ನಾನು ಹೇಳ್ದೆ ಗೊತ್ತಾ, ಬರವಣಿಗೆ ಆಗ್ಲಿ, ಸಿನಿಮಾ ಆಗ್ಲಿ, ಮಾತಾಗ್ಲಿ ಕಾಡ್ಬೇಕು. ಇವತ್ತು ರಜನಿ ಅವರು ಸ್ನೇಹನ ಮಾತಾಡ್ಸಿದಾರೆ ಅಂದ್ರೆ, ಸ್ನೇಹನ ಚಹರೆ ಅವಳು ಕಾಡ್ಬೇಕು. ಚೆನ್ನಾಗಿ ಬಟ್ಟೆ ಹಾಕೋ ಬಂದಿದ್ಲು, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊ ಬಂದಿರೋ, ಮೇಕಪ್ ಮಾಡ್ಕೊ ಬಂದಿರೋ ಅನ್ನೋದಕ್ಕಿಂತ ಅವಳ ಮಾತು ಮನ್ಸಲ್ಲಿ ಊರ್ಬೇಕು ಅನ್ನೋದು ನನಗೆ ಅವತ್ತಿಂದ ಅನ್ಸೋದಕ್ಕೆ ಪ್ರಾರಂಭ ಆಯ್ತು. ಸೊ ದಟ್ ಇಸ್ ಹೌ ಈ ಕಾಲೇಜ್ ಮುಗಿದ್ಮೇಲೆ ನಮ್ಮ ಅಪ್ಪಂಗೆ ಅಪ್ರೋಚ್ ಮಾಡಿ ನಾನು ಏಪ್ರಿಲ್ 2017 ಬೆಂಗಳೂರಿಗೆ ಬಂದೆ, ಕೆಲ್ಸಕ್ಕೋಸ್ಕರ ಅಂತ ಹೇಳಿ ಬೆಂಗಳೂರು ಬಂದೆ. ಇಷ್ಟು ಬ್ಯಾಕ್ ಸ್ಟೋರಿ ನನಗೆ ಇವತ್ತು ಹೇಳ್ತಾರೆ ಎಲ್ರು, ನೀನು ಆ್ಯಂಕರ್ ಯಾವಾಗಿಂದ ಮಾಡ್ತಿದ್ದೀರಾ? ತುಂಬ ಜನ ಆ್ಯಂಕರಿಂಗ್ ಮಾಡಿ ಇಳಿದ ತಕ್ಷಣ ಕೇಳ್ತಾರೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ತುಂಬ ಬೇಜಾರಾಗುತ್ತೆ ನನಗೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಾನು ಆ್ಯಂಕರೇ ಅಂತ ಅವ್ರಿಗೆ ಹೇಳೋದನ್ನು ತುಂಬ ಒಂದೊಂದ್ಸರಿ ಏನು ಹೇಳ್ತಾರೆ, ಕಷ್ಟ ಅಂತ ಅನ್ಸ್ಬಿಡುತ್ತೆ. ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಓಕೆ ಅಂದರೆ ಅಪ್ಪನಿಗೆ ಕನ್ವಿನ್ಸ್ ಮಾಡಿ ನಮ್ಮಮ್ಮ ನಾನು ಏನು ಹೇಳ್ತೀನಿ, ನಮ್ಮಮ್ಮ ಹೇಳೋರು, ನೀನೇನೋ ದೊಡ್ಡದಾಗ ಆಗ್ತೀಯ ಮಗನೆ ಅಂತ. ಆವಾಗ ನಮ್ಗೆ ಹೊಸ ಬಟ್ಟೆ ಕಾಂಪಿಟೇಷನ್ಗೆ ಹಾಕಕ್ಕೆ ಇಲ್ದಿದ್ದಾಗ
ನಾವು ಯಾರನ್ನ ತೊಗೊಳ್ಬೇಕಾಗ್ತದೆ. ಕಾಲೇಜ್ ಹೋಗ್ಬೇಕಾದ್ರೆ ಎಲ್ಲ ಐ ಶುಡ್ ಥ್ಯಾಂಕ್ ಅನ್ಸೂಯ ಆಂಟಿ, ನಳಿನಿ ಆಂಟಿ, ಕವಿತಾ ಆಂಟಿ, ವತ್ಸಲ ಆಂಟಿ, ಇವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಸೀರೆ ಕಾಂಪಿಟೇಷನ್ಗೆ ಅಥವಾ ಕಾಂಪಿಟೇಷನ್ ಅನ್ನೋಕ್ಕಿಂತ ಈ ಆ್ಯಂಕರಿಂಗ್ ಮಾಡಬೇಕಾದ್ರೆ ಬೇಕಾಗ್ತಿತ್ತಲ್ಲ, ಅವಾಗವರೆಲ್ಲ ಪಾಪ ಸೀರೆ ಕೊಡೋರು ನನಗೆ, ಇದು ಉಟ್ಕೊಂಡೋಗಿ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮೋಸ್ಟ್ ಆಫ್ ದ ಸ್ಯಾರೀಸ್ ನನ್ನ ಚಿಕ್ಕಮ್ಮ, ನಾ ಚಿಕ್ಕು ಅಂತ ಕರಿತೀನಿ, ನನ್ನ ಆಂಟಿ ಆಶಾ ಅವರು. ಆಮೇಲೆ ನನ್ನ ಹಾಸ್ಟೆಲ್ ವಾರ್ಡನ್ ಒಬ್ಬರಿದ್ರು ಅರ್ಕಾವತಿ ಅಂತ ಹೇಳಿ, ಅವರು ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಹಾಸ್ಟೆಲ್ಗೆ ಹೋದ್ರೆ ನನ್ನ ವಾರ್ಡನ್ನ ಪೆಟ್ ಆಗಿರ್ತೀನಿ, ಇಲ್ಲಾಂದ್ರೆ ಆಪೋಸಿಟ್ ಆಗಿರ್ತೀನಿ ಅಂತ, ಎರಡೇ. ಆ ಮಧ್ಯದ ಸಾಲ ನಾನು ಯಾವತ್ತಿರ್ತಿರ್ಲಿಲ್ಲ. ತೀರಾ ಕ್ಲೋಸ್ ಆಗಿ ವಾರ್ಡನ್ ಜೊತೆ ಒಡನಾಟ ಇದ್ದು ನಾನು ಅವ್ರ ಮನೆಗೆಲ್ಲ ಹೋಗಿ ಬಂದು ಅವ್ರ ಫ್ಯಾಮಿಲಿ ತರ ಇರ್ತಾ ಇದ್ದೆ. ಇಲ್ಲ ಅಂದ್ರೆ ವಾರ್ಡನ್ಗೂ ನನಗೂ ಆಗ್ತಾನೆ ಹಾವು ಮುಂಗ್ಸಿ ಆಗಿರ್ತಾ ಇದ್ದೆ. ನನ್ನ ಜೂನಿಯರ್ ಒಬ್ಳು ನಿಸರ್ಗ ಅಂತ ರೀಸೆಂಟ್ಲಿ ಹೇಳ್ತಾ ಇದ್ಲು, ನನ್ನ ಕಸಿನ್ಸ್ ಎಲ್ಲ ಯಾರಿಗಾರು ಪರಿಚಯ ಇರೋರು ಹಾಸ್ಟೆಲ್ ಬಗ್ಗೆ ಎಲ್ಲ ಕೇಳಿದಾಗ ವಾರ್ಡನ್ಸ್ ಎಲ್ಲ ನಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಒಬ್ಳಿದ್ಲು ಸ್ನೇಹ ಅಂತ. ಏನಂದ್ರೆ ಐ ಯೂಸ್ ಟು ಸೊ ನನಗೆ ಅದೊಂದು ಪಾಲಿಸಿ ಇತ್ತು. ನಾವು ಇವಾಗ ಸರ್ಕಾರದಿಂದ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೊತಿದ್ದೀವಿ ಅಲ್ವಾ. ಸೊ ಅದು ಯಾರ ಬ್ಯಾರಿಯರ್ಸಿಗೆ ಒಳಪಡಬಾರ್ದು ಅನ್ನೋದಿತ್ತು. ಮತ್ತು ನೀವು ಹಿಂಗೆ ಅಂತ ನಾನು ಜಡ್ಜ್ ನೀವೇನು ಈ ಥರ ಸೀರೆ ಉಟ್ಕೊಂಡಿದ್ದೀರಾ, ನೀವು ಹಿಂಗೆ ಉಡ್ಬೇಕಿತ್ತು ಅಂತ ನಾನು ನಿಮ್ಮನ್ನ ಜಡ್ಜ್ ಮಾಡಬಾರ್ದಲ್ಲ. ಸೊ ಆ ಜಡ್ಜ್ಮೆಂಟಲ್ಲಿ ಯಾರಾದರೂ ಆದಾಗ ನನಗೆ ಅದು ತುಂಬ ಪ್ರೊವೋಕ್ ಮಾಡೋದು. ಸೊ ಹಾಗಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಆದಾಗ ನಾವು ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ, ಉಗ್ರ ಹೋರಾಟ ಮಾಡೋಣ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಹಾಸ್ಟೆಲ್ ಅಂದಾಗ ಆಮೇಲೆ ಮೊಬೈಲ್ ಬಳಸೋಂಗಿರ್ಲಿಲ್ಲ, ಗೊತ್ತಲ್ಲ ಅದು. ಆ್ಯಕ್ಚುಲಿ ಮೊಬೈಲ್ ಬಳಸೋಂಗಿರ್ಲಿಲ್ಲ, ಸೀಸ್ ಮಾಡೋಕ್ಕೆಲ್ಲ ಬರೋರು. ನಾವೇನು ಬಾಯ್ ಫ್ರೆಂಡ್ಸ್ ಎಲ್ಲ ಇರಲಿಲ್ಲ, ಆದರೂ ನಾವು ಮನೆಯವ್ರ ಜೊತೆನೇ ಮಾತಾಡ್ತಾ ಇದ್ವಿ. ನನಗೊಂದು ವಿತಂಡವಾದ ಇತ್ತು. ಆ್ಯಕ್ಚುಲಿ ಬಾಯ್ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಫೋನಲ್ಲಿ ಮಾತಾಡೋರು ಇದ್ದರು. ನಾವು ಪಾಪ ಒಂದು ಕಾರ್ನಲ್ಲಿ, ನಾನು ನನ್ನ ಫ್ರೆಂಡ್ಸ್ ಶ್ರೇಯ ಎಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು 100 MB ನೆಟ್ ಹಾಕ್ಸಿದ್ರೆ 2 MB ಖಾಲಿ ಆಯ್ತಾ, 1 MB ಖಾಲಿ ಆಯ್ತಾ ಅಂತ ಪದೇ ನೆಟ್ ಆನ್ ಮಾಡಿ ನೆಟ್ ಆಫ್ ಮಾಡಿ ನೋಡೋದು. ಆ ಥರದ ಕಲ್ಚರಲ್ಲಿ ಇದ್ದವ್ರಿಗೆ ನಮ್ಮನ್ನೇ ಇವ್ರು ಎಷ್ಟು ಅಪೋಸ್ ಮಾಡ್ತಾರೆ ಅನ್ನೋದಿತ್ತು. ಆಮೇಲೆ ಚೆನ್ನಾಗಿ ಊಟ ಕೊಡ್ದಿದ್ದಾಗ, ಅದೇ ಸಾರು ಮಾಡಿದಾಗ ಎಲ್ಲ ಸ್ವಲ್ಪ ಪ್ರೊಟೆಸ್ಟ್ ಮಾಡೋದೆಲ್ಲ ಇತ್ತು. ನನಗೆ ತುಂಬ ಪೆಟ್ ಅಂದರೆ ಸುಧಾ ಮೇಡಮ್ ಅಂತಿದ್ರು, ಅರ್ಕಾವತಿ ಮೇಡಮ್ ಅಂತಿದ್ರು, ಅವರು ಕೋಲಾರದವರು. ಸೊ ಅವರು ಅಷ್ಟೇ ನನಗೆ ಹೇಳೋರು. ನನಗೆ ಅವ್ರ ಮನೆಗೆ ಹೋಗಿರ್ತಾ ಇದ್ದೆ PUC ಅಂತ ಹೇಳಿದಾಗ, ಅವರು ಟಿ ವಿಲಿ ಶೋಸ್ ಬಂದಾಗ ಹೇಳೋರು, ನೋಡಿ ಈ ಥರ ಮಾತಾಡಬೇಕು, ಈ ಥರ ಕ್ಯಾಲಿಬರ್ ಇರಬೇಕು ಅಂತ ಹೇಳೋರು. ಅದೆಲ್ಲ ನನಗೆ ಸ್ವಲ್ಪ ಕಾಡಿದ್ದಿದೆ. ಸೊ ನಾನು ಹೇಳ್ದಾಗೆ ಹಾಸ್ಟೆಲ್ ಸ್ವಲ್ಪ ಪ್ರತಿಭಟನಾ ಇದ್ದೆ. ನನ್ನ ಜೊತೆ ಒಂದು ಬಣ ಇರೋದು ನನ್ನ ಇದು. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ದೇ ಯೂಸ್ ಟು ನನ್ನ ಹತ್ರ ಬರೋರು, ಹೇಳೋಣ ಸ್ನೇಹಂಗೆ ಅಂತ ಹೇಳೋರು. ಅವತ್ತಿಗೆ ವಾರ್ಡನ್ಸ್ ಮಾಡ್ತಿದ್ದೆ, ನಮಗೆ ಅಪೋಸ್ ತಪ್ಪಂತ ಅನ್ಸೋದು. ಪಾಪ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರೇನೋ. ಬಟ್ ಏನು ಗೊತ್ತಾ, ಈ ಕಡಿಮೆ ಸಣ್ಣ ಏಜ್ ಗ್ಯಾಪ್ ಅವ್ರು ಆಗಿರ್ತಾರೆ ನೋಡಿ, ಒಂದು 25-20 ಒಳಗಾಗಿರ್ತಾರಲ್ಲ, ಅವರಿಗೆ ಈ ಡಿಗ್ರಿ ಅವ್ರು ಕಂಡ್ರೆ, ಅಂದರೆ ಗ್ರ್ಯಾಜುಯೇಷನ್ ಇರೋರು ಕಂಡ್ರೆ ಒಂದು ಸ್ವಲ್ಪ ವಿರೋಧಾಭಾಸ ಇರ್ತಿತ್ತೇನೋ. ಯಾಕಂದರೆ ಅದೇನೋ ದೊಡ್ಡದಾಗಿ ಅಚೀವ್ ಮಾಡಿ. ಆ್ಯಕ್ಚುಲಿ ಇದು ಈ ಕಂಪನಿಗಳಲ್ಲೂ ಆಗುತ್ತೆ. ಈಗ ಸಣ್ಣ ಪುಟ್ಟ ವಯಸ್ಸಿನಲ್ಲಿ CEOಗಳು ಅಥವಾ ಡೈರೆಕ್ಟರ್ಗಳಾಗ್ತಾರಲ್ಲ, ಅವರು ತುಂಬ ಬೇಗ ಅದನ್ನು ನೋಡಿರ್ತಾರೆ. ಬಿಕಾಸ್ ಅವ್ರಿಗೆ ಲೆಗಸಿಯಿಂದ ಬಂದಿರ್ಬೋದು, ಇಲ್ಲ ಯಾವುದೋ ಒಂದು ಪಟ್ಟನ ಅವರು ತುಂಬ ಡ್ರೀಮ್ ಮಾಡಿ ಅಲ್ಲಿ ಬಂದು ತಗೊಂಡಾಗ, ನಮ್ಮದು ಒಂದು ಅಥಾರಿಟಿ ಇದೆ, ನಾವು ಒಂದು ಆ ಪವರ್ನ ಯೂಸ್ ಮಾಡೋಣ. ಯಾರ ಮೇಲನ ಯೂಸ್ ಮಾಡಬೇಕಲ್ಲ, ಬೇರೆ ಯಾರೂ ಕೇಳಲ್ಲ ಅಂತಂದರೆ ಯಾರ ಮೇಲನ ಯೂಸ್ ಮಾಡಬೇಕು ಅನ್ನೋದು ಒಂಥರ ಅದೊಂದು ಆಯಿತು. ಆಮೇಲೆ ಸೊ ಹೀಗೆ ಹಾಸ್ಟೆಲ್ಗಳಲ್ಲಿ ಈ ಥರ ಇತ್ತು. ಅದಾದಮೇಲೆ ಬೆಂಗಳೂರಿಗೆ ಬಂದಲ್ಲ, ಆ್ಯಕ್ಚುಲಿ ರಿಯಲ್ ಲೈಫ್ ಸ್ಟಾರ್ಟ್ ಆಗಿದ್ದೇ ಬೆಂಗಳೂರಿಗೆ ಬಂದಮೇಲೆ. ಅಲ್ಲಿ ತನಕ ಕಾಲೇಜು ಸ್ಕೂಲಲ್ಲಿ ನನ್ನನ್ನು ಹೀರೋಯಿನ್ ಥರ ಸೆಲೆಬ್ರೇಟ್ ಮಾಡಿದ, ನೀನು ಆ್ಯಂಕರಿಂಗ್ ಚೆನ್ನಾಗಿದೆ, ನೀನಿಷ್ಟು, ನಾವಲ್ಲಿ ಕನ್ನಡನೇ ಮಾತಾಡ್ತಿದ್ದರಿಂದ ನಿಮ್ಗೆ ಯಾರು ಕನ್ನಡ ಚೆನ್ನಾಗಿದೆ ಅಂತ ಹೇಳ್ತಿರಲಿಲ್ಲ, ಕನ್ನಡ ಶುದ್ಧವಾಗಿ ಮಾತಾಡ್ತಿದ್ದೆ ಅನ್ನೋದೊಂದಿತ್ತು. ಆಮೇಲೆ ನಾನು ಈ ಕತೆ ಕವಿತೆಗಳೆಲ್ಲ ಸ್ವಲ್ಪ ಅಲ್ಲಿ ಓದ್ಕೊಂಡಿದ್ದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೆ ಹೋದರೂ ಕೂಡ ನಾನು ಒಳ್ಳೆ ನನಗೆ ಬುಕ್ಕು ಬಂಡಲ್ ಗಟ್ಟಲೆ ಬುಕ್ ಓದಿಲ್ಲ ನಾನು. ಒಂದು ಪುಸ್ತಕ ಓದಿದ್ರು ಕೂಡ ಆ ಪುಸ್ತಕದ ಒಂದು ಸಾರಾಂಶನ ಚೆನ್ನಾಗಿ ಹೇಳೋಷ್ಟು ನನಗೆ ಒಂದು ಗಿಫ್ಟ್ ಇದೆ, ಏನೋ ಒಂದು ಟ್ಯಾಲೆಂಟ್. ಸೊ ಹಾಗಾಗಿ ಬಂದೆ, ಬೆಂಗಳೂರಿಗೆ ಬಂದು ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸಗಳು ಅಂತ ಬರ್ತಿದೆ ನೋಡಿ, ಕೆಲಸಗಳು ಆ್ಯಕ್ಚುಲಿ ಕೆಲಸ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿ ತುಂಬ ಅಲದಾಟ ಇತ್ತು ಆ ದಿನಗಳಲ್ಲಿ. ಆಗ ನಮ್ಮಮ್ಮಂಗೆ ನನ್ನ ರಿಲೇಟಿವ್ಸ್ ಹೇಳ್ತಿರಂತೆ, ತೋಟ ಇದೆ ಮನೇಲಿ, ಹೆಣ್ಮಕ್ಳನ್ನ ಏನಕ್ಕೆ ಈ ಥರ ಬಿಡ್ತೀರಾ ಬೀದಿಲಿ, ಮನೇಲಿ ಇಟ್ಕೊಂಡು ನಿಮ್ಮ ನೋಡ್ಕೊಳಕ್ಕಾಗಲ್ವಾ ಅಂತ ನಮ್ಮಮ್ಮಂಗೆ ನನ್ನ ರಿಲೇಟಿವ್ಸ್ ಹೇಳಿದ್ದಾರೆ. ಇವತ್ತಿಗೆಲ್ಲ ಚೆನ್ನಾಗಿದ್ದಾರೆ. ಬಟ್ ಆವತ್ತಿಗೆ ಏನು ಅವಳು ತುಂಬ ದಡ್ಡಿನಪ್ಪ, ಅವಳಿಗೆ ಏನು ಕೆಲಸ ಸಿಗೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾಳೆ, ಟಿ ವಿ ನೋಡ್ತಾ ಕೂತ್ಕೊಂಡಿಲ್ಲ. ನಂಗೆ ಟಿ ವಿ ನೋಡೋದೇ ನನಗೆ ಒಂದು ಅಸೆಟ್ ಆಗಿತ್ತು, ಅಂದರೆ ನಾನು ಅದನ್ನ ನೋಡಿ ಕಲಿಬೇಕಲ್ಲ, ಆ ಥರ ಆಗಿತ್ತು.
ಸೊ ಆವಾಗ ನಾನು ತುಂಬ ಜರ್ದಿದ್ದಾರೆ. ಅವಳಿಗೇನು ಮಾಡೋಕ್ಕಾಗೋದಿಲ್ಲ, ಅವಳಷ್ಟು ಕ್ಯಾಲಿಬರ್ ಇಲ್ಲ, ಮನೇಲಿ ಏನಕ್ಕೆ ಮಕ್ಳನ್ನ ಹೊರಗಡೆ ಬಿಡ್ತೀರಾ, ಹೆಣ್ಮಕ್ಳನ್ನ ಅದರಲ್ಲಿ ಎಸ್ಪೆಷಲಿ, ಇದೆಲ್ಲ ಸರಿ ಇಲ್ಲ ಈ ಥರ ಫೀಲ್ಡ್ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಒಂದು 3 ತಿಂಗಳು ಅಲ್ದಾಡಿದೆ. ಒಂದು 10 ನ್ಯೂಸ್ ಚಾನೆಲ್ಗಳು ಇಂಟರ್ವ್ಯೂ ಹೋದೆ, ಯಾವುದೂ ಸೆಲೆಕ್ಟ್ ಆಗಿಲ್ಲ. ಅವ್ರು ಹೇಳಿದ್ರು, ಏನು ನಿಮ್ಮದು ಎಕ್ಸ್ಪೀರಿಯನ್ಸ್ ಅಂತ ಕೇಳೋರು. ನಾನು ಆಗ ಜಸ್ಟ್ ನಾನು 19 ವರ್ಷ ಕಂಪ್ಲೀಟ್ ಆಗಿತ್ತು ಅಥವಾ 20ಕ್ಕೆ ಬಿದ್ದಿದ್ದೆ. ಆವಾಗ ಇಲ್ಲ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಹೀಗೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೆ ಅಂದಾಗ, ಎಕ್ಸ್ಪೀರಿಯನ್ಸ್ ಇಲ್ದಿದ್ದವ್ರು ಕೆಲಸ ಕೊಡಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ಕಲಿಸ್ತಾಯಿದ್ರು. ಮತ್ತು ಅದೇ ನಾನು ಹೇಳಿದಾಗೆ ತೀರಾ ಕನ್ನಡ ಮಾತಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಮಿಶ್ರಿತ ಒಂದು ಇದು ಬೇಕಿತ್ತು. ತುಂಬ ಕಡೆ, ಎಷ್ಟು ಕಡೆ ಆಡಿಷನ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ನನ್ನ ಫೋನಲ್ಲಿ ಮೋಸ್ಟ್ಲಿ ಇವಾಗ ಡಿಲೀಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲದ್ರದ್ದು ನಂಬರ್ ಸೇವ್ ಮಾಡಿಟ್ಟಿದ್ದೆ. ಸೊ ಒನ್ ಫೈನ್ ಡೇ ನನಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ನನಗೆ ಗೊತ್ತು ಯಾವ ಕಂಪ್ನಿಯಿಂದ ಬರ್ತಿದೆ, ಯಾವುದಕ್ಕೆ ಇಂಟರ್ವ್ಯೂ ಕೊಟ್ಟಿದೆ ಅಂತ ಗೊತ್ತಿದೆ ನನಗೆ. ಅವ್ರು ಹೇಳಿದ್ರು, ಈ ಥರ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಕ್ರೈಮ್ ರಿಪೋರ್ಟಿಂಗಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ಒಂದು ನ್ಯೂಸ್ ಚಾನಲ್ಗೆ. ಸೊ ನಾನು 2.5 ತಿಂಗಳ ಪರಿಶ್ರಮಕ್ಕೊಂದು ಕೆಲಸ ಸಿಕ್ತಲ್ಲಪ್ಪ ದೇವರೇ, ಹೋಗೋಣ ಅಂತ ಹೇಳಿ ಊರಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಬರ್ಬೇಕು ಅಂತ ಹೇಳಿ ಅಂದ್ಕೊಂಡೆ. ಆಗ ಬೆಂಗಳೂರು ಜೀವನ, ಊಟ ಸರಿಯಾಗಿ ಆಗ್ತಾ ಇರಲಿಲ್ಲ, ಅಲ್ಲಿ ಅವ್ರ ಮನೆ ಇವ್ರ ಮನೆ, ಆ ಸ್ಟ್ರೆಸ್ಸಿಂದ ನನಗೆ ಟೈಫಾಯ್ಡ್ ಅಂತ 2nd or 3rd ಸ್ಟೇಜ್ ಹೋಗ್ಬಿಟ್ಟಿತ್ತು. ನನಗೆ ಅದು ಗೊತ್ತಾಗಲಿಲ್ಲ ಆ ಟೈಮ್ಗೆ. ತಲೆನೋವು ಬರ್ತಾಯಿದೆ, ಹೊಟ್ಟೆ ನೋವು ಬರ್ತಾಯಿದೆ ಅನ್ನೋದು. ಈ ಪವರ್ ಗ್ಲಾಸ್ ಹಾಕ್ಕೊಳ್ತಾ ಎಲ್ಲ ತೊಗೊಂಡು ರಸ್ತೆ ಮೇಲೆ ಒಂದು ಅಡಿ ಜಾಸ್ತಿ ನಡ್ಕೊಂಡು ಹೋಗೋ ಥರ ಫೀಲ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಕೆಲಸ ಸಿಕ್ತಲ್ಲ, ಊರಿಗೆ ಹೋಗಿ ಬಂದುಬಿಡ್ಬೇಕು ಅಂತ. ಆಮೇಲೆ ನನಗೆ ಇವಾಗಲೂ ನೆನಪಿದ್ದು, ಒಂದು 10 ಕಡೆ ತೋರಿಸಿದೆ, ಯಾರೂ ಎಂಥ ಕಾಯಿಲೆ ಅಂತಲೇ ಹೇಳ್ತಿಲ್ಲ. 11th ನಾವು ಕನ್ಸಲ್ಟ್ ಮಾಡಿದಾಗ ನನಗೆ ಬ್ಲಡ್ ಎಲ್ಲ ಚೆಕಪ್ ಮಾಡಿ ಅವ್ರು ಹೇಳಿದ್ರು, ಇಲ್ಲ ಟೈಫಾಯ್ಡ್ ತುಂಬ ಸೀವಿಯರ್ ಆಗಿದೆ. 2 ತಿಂಗಳು ನಂಗೆ ಬೆಂಗಳೂರಿಗೆ ವಾಪಸ್ ಬರೋಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಗೋಯ್ತು. ಅಯ್ಯೋ 2.5 ತಿಂಗಳು ನಾನು ಅಲ್ದು ಆ ಟೈಮಲ್ಲಿ ನನಗೆ ನನ್ನ ತಮ್ಮಂದರು ಅಂತ ಹೇಳಿದ್ನಲ್ಲ, ನನ್ನ ಕೀರ್ತನ್ ಆಗಿರಬಹುದು, ನನ್ನ ಮುದ್ದ ಅಂತ ಹೇಳ್ತೀನಿ, ಯತಿ, ನನ್ನ ಬಂಗಾರು ಅಂತ ಕರಿತೀನಿ, ನನ್ನ ಶಶಿ, ಶೋ, ಅವರೆಲ್ಲ ನನಗೆ ಎಷ್ಟು ಇದಂತ ಹೇಳಿದ್ರೆ, ಅವ್ರು ಕಾಲೇಜಲ್ಲಿದ್ದರು, ಇನ್ನು ಕಾಲೇಜ್ ಓದ್ತಾ ಇದ್ರು, ನಾನು ಕೆಲಸ ಹುಡುಕ್ತಿದ್ನಲ್ಲ, ನನಗೆ ಅವ್ರೇನಾದರೂ ಈ ಪೇಪರಲ್ಲಿ ಹಣ್ಣಿಗೆ ಮಾಡಕ್ಕೆ, ಹಣ್ಣು ಮಾರೋದಕ್ಕೆ ಪೇಪರ್ ಪಾಕೆಟ್ ಮಾಡಿಕೊಡ್ತಾರಲ್ಲ, ಅದನ್ನು ಮಾರಿ ದುಡ್ಡು ಮಾಡಿಬಿಟ್ಟು ನನಗೆ ಕೊಡೋರು ದುಡ್ಡನ್ನ. ಮತ್ತು ಅವರೆಲ್ಲ ನಾನು ಒಡ ಹುಟ್ಟಿದ ತಮ್ಮಂದ್ರೆ ಹಾಕಿರಲಿಲ್ಲ, ಕಾಲೇಜಲ್ಲಿ ಜೂನಿಯರ್ಸ್ ಆಗಿದ್ರು ಅವರು. ಸೊ ಓಕೆನಾ, ಅವ್ರು ನನಗೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ನನಗೆ ದುಡ್ಡು ಕೊಡೋರು. ಇವಾಗ ಅಲ್ಲಿಂದ ಹೋಗು, ಇಲ್ಲಿಂದ ಹೋಗು ಅಂತ. ಬೆಂಗಳೂರು ಹೊಸದಾಗಿ ಬಂದಾಗ ನೋಡಿ, ನಾವು ಬಸ್ಸಲ್ಲಿ ಓಡಾಡ್ತೀವಿ. ಆವಾಗ ನನಗೆ ಇವಾಗ ಅನಿಸ್ತೈತೆ, ನನಗೆ ಅವಾಗ ಕ್ಯಾಬೆಲ್ಲ ಬುಕ್ ಮಾಡೋದು ಗೊತ್ತಿದ್ದಿದ್ರೆ, ಇವತ್ತಿಗೆಲ್ಲ ಆ್ಯಪ್ಸ್ ಇದೆ, ಅದನ್ನು ಬುಕ್ ಮಾಡ್ಕೊಂಡು ಹೋಗಂಗೆ ಗೊತ್ತಿದ್ದಿದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ ಅಂತ. ಅಲ್ಲಿ ಟೈಫಾಯ್ಡ್ ಅಂತ ಊರಿಗೆ ಹೋದೆ. ಸೊ ಅಲ್ಲಿ ನನಗೆ ಪ್ರತಿದಿನವೂ ಒಂಥರ, ನಾವು ಅಪ್ಪ ಅಮ್ಮ ಏನು ನನಗೆ ಹೋಗಿ ಟೈಫಾಯ್ಡ್ ಬರ್ಸ್ಕೊಂಡು ಆ ಥರ ಏನೂ ಟ್ರೀಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ಅಮ್ಮ ಹೆಂಗೆ ಅಂದರೆ, ಅವ್ರ ಕಣ್ಣಿಗೆ ನಾನು ಯಾವತ್ತೂ ತುಂಬ ಸಿಟ್ಟಿನವಳ ಥರ ಕಾಣಿಸ್ತೀನಿ. ನನ್ನ ಹತ್ರ ಒಂದು ಪರ್ಸಲ್ಲಿ ಮೊನ್ನೆ ರೀಸೆಂಟಾಗಿ ಮೊನ್ನೆ ಮನೆಗೆ ಹೋದಾಗ ಒಂದು 15 ದಿನದ ಕೆಳಗಡೆ ಒಂದು ನೋಟ್ ಸಿಕ್ತು. ಪ್ರೀತಿಯ ಮಗಳಿಗೆ ನಿಮ್ಮ ತಾಯಿ ಮಾಡುವ ನಮಸ್ಕಾರಗಳು. ಮಗಳೇ, ಕುಟುಂಬ ಎಲ್ಲದಕ್ಕಿಂತ ದೊಡ್ಡದು. ಯಾವತ್ತೂ ಜೀವನದಲ್ಲಿ ಹಣ ಆಸ್ತಿಯನ್ನು ಸಂಪಾದಿಸಬಹುದು, ತಂದೆ ತಾಯಿಯನ್ನು ಸಂಪಾದಿಸೋದಕ್ಕೆ ಆಗೋದಿಲ್ಲ. ಕೋಪದಿಂದ ಏನನ್ನು ಗೆಲ್ಲಲಾಗೋದಿಲ್ಲ, ಸಿಟ್ಟನ್ನು ಕಡಿಮೆ ಮಾಡ್ಕೊ ಅಂತ ನಮ್ಮಮ್ಮ ಬರೆದು ಎಲ್ಲೋ ಇಟ್ಟಿರೋದು. ನನ್ನ ತಂಗಿ ಅದನ್ನ ನೋಡಿ ತುಂಬ ನಗಾಡ್ತಾ ಇದ್ಲು. ಸೊ ಅದನ್ನು ತಗೊಂಡೆ. ನಮ್ಮಮ್ಮ ಅದನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದನ್ನ ನಾನು ನಮ್ಮಮ್ಮ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿಬಿಟ್ಟು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೂ ಇದೆ. ಸೊ ನಮ್ಮಮ್ಮಂಗೆ ಯಾವಾಗಲೂ ಸಿಟ್ಟು ಅಂತ ಅನ್ಸೋದು. ಆ ಟೈಫಾಯ್ಡಲ್ಲಿ ನಾನು ನನಗೇನು ಬೇಜಾರಂದರೆ, ನಂಗೆ ಕೆಲಸ ಸಿಕ್ಕಿದೆ ಹೋಗಕ್ಕೆ ಬಿಡ್ತಿಲ್ವಲ್ಲ ಇವರು ಅಂತ ಹೇಳಿ ಬೇಜಾರಿತ್ತು. ಈ ಮಲೆನಾಡಲ್ಲಿ ಟೈಫಾಯ್ಡ್ ಬಂದರೆ ಈ ಪಪ್ಪಾಯ ಎಲೆ ರಸನ ರುಬ್ಬಿಟ್ಟು ಕೊಡೋದು, ಅದನ್ನು ಕುಡಿಯೋದಂದರೆ ನಾನು ವಿಷನೇ ಅದು. ನಾನು ವಿಷ ಕುಡ್ದಿಲ್ಲ, ಬಟ್ ವಿಷ ಕಹಿ. ನಾನು ಆ ಗ್ಲಾಸ್ನೆಲ್ಲ ಗೋಡೆಗೆ ಚೆಲ್ಲಿ, ಆ ಥರದ್ದು ಒಂದು ಸಿಟ್ಟಿನ ಸ್ವಭಾವ. ಸೊ ಅದಾದಮೇಲೆ ನನಗೆ ಒಟ್ಟಿನಲ್ಲಿ ಆ ಕೆಲ್ಸಕ್ಕೆ ವಾಪಸ್ ಬರಬೇಕಂತ ತುಂಬ ಆಸೆ ಇತ್ತು. ಫೋನ್ ಮಾಡಿ ಕೇಳಿದೆ, ಇಲ್ಲ ಆ ಕೆಲ್ಸಕ್ಕೆ ಬೇರೆಯವ್ರನ್ನ ತೊಗೊಂಡಿದ್ದೀವಿ, ನೀವು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯಿತು. ನಮ್ಮೂರಲ್ಲಿ ಗಣೇಶಣ್ಣ ಅಂತ ಇದ್ರು, ಅವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದರು. ಅವ್ರ ಸಹಾಯದಿಂದ ಯಾರು ರಿಲೇಟಿವ್ ಮನೆಗೆ ಹೋಗೋದು ಬೇಡಪ್ಪ, ಪಿ ಜಿಗೆ ಹೋಗ್ಬೇಡಣ ಅಂತ ಹೇಳ್ಬಿಟ್ಟು ಪಿ ಜಿಗೆ ಸೇರ್ಕೊಂಡ್ಬಿಟ್ಟೆ. ಪಿ ಜಿಗೆ ಬಂದು ನಾನು ಫಸ್ಟ್ ಒಂದು ನ್ಯೂಸ್ ಚಾನಲ್, ಅದು ಸ್ಟಾರ್ಟ್ ಆಗ್ತಾಯಿತ್ತು ನ್ಯೂಸ್ ಚಾನಲ್ಲು, KP ನಂಜುಂಡಿ ಅವರು ಸ್ಟಾರ್ಟ್ ಮಾಡ್ತಾಯಿದ್ರು. ಆ ನ್ಯೂಸ್ ಚಾನಲ್ ಹೋಗಿ ಇಂಟರ್ವ್ಯೂ ಕೊಟ್ಟೆ. ಅವರಿಗೆ ನನ್ನ ಬರವಣಿಗೆ ಎಲ್ಲ ಇಷ್ಟ ಆಯಿತು. ಫಸ್ಟಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಆ ಫಸ್ಟ್ ಶಿವಪ್ರಸಾದ್ ಅಂತ ಇದ್ದರು, ಆಮೇಲೆ ನರೇಂದ್ರ ಮಡಿಕೇರಿ ಅಂತ ಇದ್ದರು, ಪ್ರಕಾಶ್ ಅಂತ ಇದ್ದರು, ಸನತ್ ಅಂತ ಇದ್ದರು. ಅವರೇ ನನಗೆ ಈ
ಮಾಧ್ಯಮದ ಬರವಣಿಗೆಯ ಆಯಾಮ ತೋರಿಸ್ಕೊಟ್ಟಿದ್ದವರೇನೆ. ಇವಾಗ ನಾನು ತಪ್ಪಿಲ್ಲದೆ ಮಾಧ್ಯಮದ ಬರವಣಿಗೆ ನನಗೆ ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಅಲ್ಲಿ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರು ಇದ್ದಿದ್ದರಿಂದ ಅವ್ರು ಹೇಳೋರು, ನಾವು ಹೊಸದಾಗಿ ಹೋಗಿ ನಾನು ಫಸ್ಟೆಲ್ಲ ಓದಿದ್ದು ಏನಂದರೆ, ತುಂಬ ಜನ ನೋಡಿದ್ದು ನ್ಯೂಸ್ ಚಾನಲಿಂದ ಬಂದರೆ, ಇವಾಗ ಶೀತಲ್ ಶೆಟ್ಟಿ ಅವರಾಗಿರಬಹುದು, ನಿರಂಜನ್ ದೇಶಪಾಂಡೆ ಅವರಾಗಿರಬಹುದು, ರೆಹಮಾನ್ ಅವರು ಕೂಡ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋದರು. ಸೊ ಅವ್ರನ್ನೆಲ್ಲ ನೋಡಿದಾಗ ಅವ್ರು ಹೆಂಗಂದರೆ ಫಸ್ಟ್ ನ್ಯೂಸ್ ಚಾನಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಎಂಟರ್ಟೈನ್ಮೆಂಟ್ ಆ್ಯಂಕರ್ ಆದರು. ನಾನು ಹೋಗ್ಬಿಟ್ಟು ಇವಾಗೇನೋ ನಾನೊಂದು ರಜನಿ ಅವರೇ ನಿಮ್ಮದು ಇವೆಂಟ್ ಕಂಪ್ನಿದಲ್ಲಿ ನಾನು ಆ್ಯಂಕರಿಂಗ್ ಮಾಡ್ತೀನಿ ಮೇಡಮ್ ಕೊಡಿ ಅಂದರೆ ನೀವು ಕೊಡಲ್ಲ ಅಲ್ವಾ, ಆ ಥರ ನ್ಯೂಸ್ ಚಾನಲಿಂದ ಹೋದರೆ ನಮಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೂ ಲಾಂಚ್ ಆಗದ ಚಾನಲ್ಗೆ ಸೇರಿಕೊಂಡೆ. ತುಂಬ ಚೆನ್ನಾಗಿ ನಾನು ಚಿಟ್ ಎಲ್ಲ ಮಾಡಿ ವಿಚಾರದ್ದೆಲ್ಲ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಅಲ್ಲಿಯ ಒಂದು ವಾತಾವರಣಕ್ಕೆ ನನ್ನನ್ನು ಆ್ಯಂಕರ್ ಆಗಿಸ್ಬಾರ್ದು ಅನ್ನೋದಿತ್ತು ಅವ್ರಿಗೆ, ಯಾಕೋ ಗೊತ್ತಿಲ್ಲ ನನಗೆ. ಬಿಕಾಸ್ ಆಫ್ ಮೈ ಲುಕ್ಸ್ ಇರ್ಬೋದು, ನನ್ನ ಹೇರ್ ಸ್ವಲ್ಪ ಕರ್ಲ್ ಇತ್ತು ಅಥವಾ ಏನಂತ ಗೊತ್ತಿಲ್ಲ, ಅಥವಾ ನಾನು ಚೆನ್ನಾಗಿ ಬರಿತಿದ್ದೆ ಅಂತ ಅವರು ನನಗೆ ಕೊಡೋ ರೀಸನ್ ಏನಂದರೆ, ನೀನು ತುಂಬ ಚೆನ್ನಾಗಿ ಬರಿತೀಯಾ, ನಿನ್ನಂತ ಬರೆಯೋರು ತೆರೆ ಹಿಂದೆ ಇದ್ದರೆ ನೀವು ಚಾನಲ್ಗಳ ಎಡಿಟರ್ ಆಗೋದು, ಔಟ್ಪುಟ್ ಎಡಿಟರ್, ಇನ್ಪುಟ್ ಎಡಿಟರ್ ಆ ಥರ ಆಗಬಹುದು ಅಂತ ಅವ್ರು ಹೇಳ್ತಾಯಿದ್ರು. ಅವ್ರಿಗೆ ನನ್ನನ್ನು ಆ್ಯಂಕರ್ ಅಂತ ಒಂದು ಕನ್ಸಿಡರೇಷನ್ಗೆ ತಗೋತಾ ಇರಲಿಲ್ಲ. ನಂಗೆ ಅದು ಮಾತ್ರ ತುಂಬ ಬೇಜಾರಾಗೋದು. ಆಮೇಲೆ ಅವ್ರು ಯಾರನ್ನೆಲ್ಲ ಆ್ಯಂಕರ್ ಅಂತ ಟ್ರೈನ್ ಮಾಡ್ತಾ ಇದ್ರಲ್ವಾ, ಅವ್ರು ಮಾತಾಡೋದು ನೋಡಿದಾಗ ನಾನು ಅನ್ಕೊಂಡಿದ್ದೆ, ಈ ವಿಷಯ ನನಗೆ ಕೊಟ್ಟಿರೋ ನಾನು ಹೆಂಗಪ್ಪ ಮಾತಾಡ್ತಾ ಇದ್ದೆ ಅಂತ ಅನಿಸೋದು. ಆ್ಯಂಡ್ ನಾನು ನಿಮಗಿಂತ ಏನೋ ಚೆನ್ನಾಗಿ ಮಾಡ್ತಿದ್ದೀನಿ ಅಂದಾಗ ನನಗೆ ನಿಮ್ಮ ಬಗ್ಗೆ ಒಂದು ಹರ್ಷ ಇರಬೇಕು. ನಮ್ಮ ಆರತಿ ಮೇಡಮ್ ಅಂತ ಅವ್ರು ಹೇಳ್ತಿರ್ತಾರೆ, ಬದುಕಿನಲ್ಲಿ ನಮಗೆ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೆ ಅಕಾರಣ ಪ್ರೀತಿ ಇಲ್ಲ ಅಕಾರಣ ದ್ವೇಷ ಇರುತ್ತಂತೆ ಅಲ್ವಾ. ಅಲ್ಲಿರೋ ಬಹುತೇಕ ಮಂದಿ ನನ್ನ ಬಗ್ಗೆ ಒಂದು ಅಕಾರಣ ದ್ವೇಷ ಇತ್ತು. ನಾನಾದರೆ ನನ್ನ ನೆಕ್ಸ್ಟ್ ಯಾರು ಟ್ರೈನ್ ಆಗ್ತಿ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಹಿಂಗೆ ಮಾತಾಡಬೇಡಿ, ಹಿಂಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ಬೆಂಗಳೂರವರು ಇದ್ರಲ್ವ, ನೀವು ಈ ಥರ ಮಾತಾಡಿ ಚೆನ್ನಾಗಿ, ನಾನು ಹಿಂಗೆ ಹೇಳ್ತಾ ಇದ್ದೆ. ಬಟ್ ನನ್ನ ಸುತ್ತ ಇರೋರಿಗೆ ನನ್ನ ಬಗ್ಗೆ ಒಂದು ಅಕಾರಣ ದ್ವೇಷ ಇತ್ತು. ಸೊ ಹಾಗಾಗಿ ಏನೇನೋ ಹೇಳೋದು ಮಾಡೋದು. ಇವು ನಿಮಗೆ ಗೊತ್ತಾ, ನಮ್ಗೆ ಅವಾಗ 10,000 ರೂಪಾಯಿ ನಮ್ಮದು ಸ್ಯಾಲ್ರಿ ಇತ್ತು ಪರ್ ಮಂತು. 1-2 ನಿಮಿಷ ಲೇಟಾಗಿ ಪಂಚಾದರೆ ಅದರಲ್ಲಿ ಒಂದು 500 ರೂಪಾಯಿನ 300 ರೂಪಾಯಿನ ಕಟ್ ಮಾಡ್ಕೊಳ್ಳೋರು. ಹಾಫ್ ಡೇದು 1 ಡೇದು ಕಟ್ ಮಾಡ್ಕೊಳ್ಳೋರು. ಜನಕ್ಕೆ ಹೆಂಗೆ ಅಂದರೆ, ಅವ್ರು ನಮ್ಗೆ 10,000 ರೂಪಾಯಿ ಯಾರೋ ಮ್ಯಾನೇಜ್ಮೆಂಟವ್ರು 12,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರೋರು ಇವರಿಗೆ ಕ್ಲೋಸ್ ಆಗಿರೋರು, ಎಡಿಟೋರಿಯಲ್ ಟೀಮಿಗೆ ಕ್ಲೋಸ್ ಆಗಿರೋರು, ಅವ್ರಿಗೆ ಕೊಡಬೇಡಿ ನೀವು 10,000 ರೂಪಾಯಿಗೆ ಸಾಕು ಅಂತ ಹೇಳೋರು. ಇವತ್ತಿಗೆ ಅದೊಂದು ಇದೆ. ನಾನು ತುಂಬ ಜನ ಇವಾಗ ನನಗೆ ನಾನು ಮಾಡೋ ಆ್ಯಂಕರಿಂಗು ಬೇರೆಯವ್ರಿಗೆ ಪಾಸ್ ಮಾಡಿದಾಗ ನನಗೆ ಇವಾಗ ಏನೋ ಒಂದು ಹೇಳಿರ್ತಾರಲ್ಲ ಪೇಮೆಂಟು, ಅದನ್ನೇ ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಇಲ್ಲ ತೀರಾ ಕಡಿಮೆ ಅಂದಾಗ ನಾನು ಹೇಳ್ತೀನಿ, ಯಾಕೆ ನನಗಿಷ್ಟು ಬಜೆಟ್ ನಾನು ಬಂದಿದ್ರೆ ಕೊಡ್ತಿದ್ರಲ್ವ, ಅವ್ರಿಗೆ ಕೊಡಿ ನೀವು ಅಂತ ಹೇಳ್ತೀವಿ. ಬಟ್ ನಮ್ಮ ಸುತ್ತಲಿರೋರಿಗೆ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಒಂದು ಅಕಾರಣ ದ್ವೇಷ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದ್ರು ಒಂದು ವಿರೋಧಾಭಾಸ ಇತ್ತು. ಅಯ್ಯೋ ಇವಳು ಹಿಂಗೆ ಮಾಡಬಾರ್ದಪ್ಪ, ಹಂಗೆ ಮಾಡಬಾರ್ದಂತಿತ್ತು. ಆಮೇಲೆ ಕಷ್ಟ ಅಲ್ಲ ಸ್ನೇಹ, ಅಂದರೆ ನೀವು ಹೇಳ್ತಿರೋ ಪ್ರಕಾರ ಅಲ್ಲಿಂದ ಬಂದಾಗ ಫಸ್ಟ್ ಆಫ್ ಆಲ್ ನಾವು ಇಲ್ಲಿರೋರು ನಿಮ್ಮನ್ನು ಎಷ್ಟೋ ಚೆನ್ನಾಗಿ ಸ್ವೀಕರಿಸ್ಕೊಂಡು ಆ್ಯಕ್ಚುಲಿ ಅದನ್ನು ಈಸಿ ಮಾಡಿಕೊಡ್ಬೇಕು. ಬಟ್ ಇಲ್ಲಿರೋ ಕಾಂಪಿಟೇಷನ್ನಲ್ಲಿ ಆ ಥರ ಒಂದು ಮನೋಭಾವ ಇರಬೇಕಾದ್ರೆ ಎಷ್ಟು ಹಿಂಸೆ ಆಗಿರ್ಬೋದಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಅದು. ನನಗೆ ಡೈಲಿ ನನ್ನ ತಮ್ಮನ ಹತ್ರ ಹೇಳ್ತಿದ್ದೆ, ಯತಿ ಹತ್ರ, ನನಗೆ ಹಿಂಗಾಯ್ತು, ಇವ್ರು ಹಿಂಗೆ ಟಾರ್ಗೆಟ್ ಮಾಡಿದ್ರು, ಇವ್ರು ಈ ಥರ ಬೈದ್ರು, ಹಿಂಗಂದ್ರು. ಮತ್ತೆ ಹೇಳ್ಕೊಳಕ್ಕೂ ಆಗಲ್ಲ, ಯಾಕಂತಂದ್ರೆ ನೀವು ಸ್ವತಃ ನೀವು ಆಗಬೇಕು ಅಂತ ನೀವು ಮನೆಯಿಂದ ಬಂದಿರೋದು. ನಾನು ಮನೇಲಿ ಯಾವತ್ತೂ ಹೇಳಿಲ್ಲ ಇದನ್ನ. ನಾನು ಇವತ್ತು ಹೇಳ್ತಾ ಇರೋದು ನನ್ನ ತಮ್ಮಂದ್ರಿಗೆ ಹೇಳ್ತಾ ಇದ್ದೆ, ಇವ್ರು ಹಿಂಗೆ ನಂಗೆ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ನೀವು ನೋಡಿ 10,000 ರೂಪಾಯಿ ಸಂಬಳ ಬರ್ತಿದೆ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ 7 ಗಂಟೆ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಾ ಇದ್ವಿ, ಕಲಿಕೆ ಅಂತ ಹೇಳಿ ಕಲಿತಿದ್ವಿ. ಆವಾಗಲೇ ನಮ್ಮನ್ನ ಹಿಂಗೆ ವಿಶೇಷವಾಗಿ ಏನೋ ಟಾರ್ಗೆಟ್ ಮಾಡೋದು, ನೀವೇನು ಹಿಂಗೆ ಮಾಡ್ತೀರಾ, ಈ ಥರ ಬರೀತೀರಾ, ನಾವೇನು ಟ್ಯಾಲೆಂಟ್ ಟ್ಯಾಲೆಂಟ್ ಇದ್ದಾಗ ಅಂತಂದ್ರೆ ಏನೋ ಒಪ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ವರ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂತ ಗುರುತಿಸ್ಕೊಂಡಿರೋರು ಕ್ರಮೇಣ ಅವ್ರ ಪರವಾಗ್ತಾ ಇದ್ರು. ಅವ್ರ ಪರವಾಗಿ ನನ್ನ ಬಗ್ಗೆನೇ ಏನೋ ಇಲ್ದೇ ಇರೋದು ಹೇಳ್ಕೊಡೋದು, ಆ ಥರದ್ದೆಲ್ಲ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಆಗಿ ಪ್ರಶಾಂತ್ ಅಂತ ಇದ್ರು, ಸಾಗರ್ ಅಂತ ಇದ್ರು, ಸಾಗರ್ ಸಿದ್ದು, ಆ್ಯಂಡ್ ಹರ್ಷಿತಾ ನನ್ನ ಫ್ರೆಂಡ್ ಆಗಿದ್ಲು. ಇವರೆಲ್ಲ ನನಗೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಾಯಿದ್ರು. ಆಮೇಲೆ ಎಷ್ಟೋ ಕಷ್ಟ ಸನ್ನಿವೇಶ ಬಂದಾಗ ಇಲ್ಲ ನೀನೇನಂತ ನನಗೆ ಗೊತ್ತಲ್ವಾ, ನಮಗೆ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ನನಗೆ ಸಮಾಧಾನ ಮಾಡೋರು. ತುಂಬ ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ನಿಮಗೆ ಅನ್ಸುತ್ತಾ ಇದು ಮೇ ಬಿ ಬಿಕಾಸ್ ಬೇರೆಯವ್ರ ಇನ್ಸೆಕ್ಯೂರಿಟಿಗೋಸ್ಕರ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರು? ಬೇರೆಯವ್ರ ಇನ್ಸೆಕ್ಯೂರಿಟಿಗೋಸ್ಕರ ನನ್ನ ಟಾರ್ಗೆಟ್ ಮಾಡ್ತಿದ್ರು 100% ಅನಿಸ್ತಿದೆ. ಪಾಪ ಅವ್ರು ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಅಂಥವ್ರು ಕೆಲವರು ಇವಾಗ ಮೀಡಿಯಾದಲ್ಲೇ ಇಲ್ಲ. ಆ್ಯಂಡ್ ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಕೆಲವರು ಆಸುಪಾಸಿನ ಸಂಬಳದಲ್ಲೇ ಇದ್ದಾರೆ. ಇವಾಗ ನನಗೆ ಯಾರು 10,000 ರೂಪಾಯಿಗೆ ಮಾಡಿದ್ರು, ಇದರ ಒಂದು 15,000 ಒಂದು 20,000 ರೂಪಾಯಿಗೆ ಬಂದಿದ್ದಾರೆ ಬಿಟ್ಟರೆ, ತೀರಾ ನಾನು ದೊಡ್ಡದೇನೋ ಅದೇನೋ ಥರ ಆಗಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಗೊತ್ತಾ, ಕುವೆಂಪು ಅವ್ರು ಹೇಳ್ತಾರೆ ನೋಡಿ,
100 ಸಾರಿ ಸೋತಿದ್ದರೇನಂತೆ 101 ಸಾರಿ ಬಿದ್ದಿದ್ದರೇನಂತೆ ಸೋಲು ಗೆಲುವಿಗೆ ಮೆಟ್ಟಿಲು ಬಿದ್ದರಲ್ಲವೇ ಮರಳಿ ಏಳುವುದು ಬೀಳದವನು ಎಂದಿಗೂ ಮೇಲೆದ್ದವನಲ್ಲ ಅಂತ. ನನ್ನ ಸೋಲೆ ನನಗೆ ಆ ಪಾಠ ಕಲಿಸಿದ್ದು. ಅಂದ್ರೆ ನನ್ನ ಒಟ್ಟಿನಲ್ಲಿ ಅವ್ರು ನೀನು ಇದಾಗಬಾರ್ದು ಅಂತ ನನಗೇನು ಟ್ರೈ ಮಾಡ್ತಿದ್ರಲ್ಲ ಅದು ನನ್ನಲ್ಲಿ ಕಿಚ್ಚು ತುಂಬ ಜಾಸ್ತಿ ಮಾಡಿತ್ತು. ಅದಾದಮೇಲೆ ನನಗೆ ಆ ಚಾನಲ್ ಲಾಂಚ್ ಆಗೋ ಪರಿಸ್ಥಿತಿಯಲ್ಲಿ ಏನೋ ಒಂದಷ್ಟು ವಿಚಾರಗಳಿಂದ ನಾನು ಆ ಚಾನಲ್ ಬಿಡಬೇಕಾಗಿ ಬಂತು. ಲಾಂಚ್ ಡೇ ಏಪ್ರಿಲ್ 11 ಏಪ್ರಿಲ್ 12ಕ್ಕೆ ನಾನು ಚಾನಲ್ ಬಿಟ್ಟೆ. ಏನೋ ಆ ಚಾನಲ್ಲಿನ ಮ್ಯಾನೇಜ್ಮೆಂಟು ಹಾಗೂ ಬೇರೆ ಎಂಪ್ಲಾಯೀಸ್ಗಳನ್ನ ನಡುವಿನ ಇದರಲ್ಲಿ ಸೊ ನಮ್ಮನ್ನು ಟಾರ್ಗೆಟ್ ಮಾಡಬೇಕಾಗಿ ಬಂತು. ಸೊ ನಾನಾಗೆ ಅಲ್ಲಿಂದ ಬಿಟ್ಟು ಬಂದೆ. ನಾನೇನೋ ಅವರು ಬಿಡಿಸಿದ್ರಂತಲ್ಲ, ಬಿಟ್ಟು ಬಂದೆ. ಆಗ ಮತ್ತೆ ಈ ಕೆಲಸದ ಅಲ್ದಾಟ ಸ್ಟಾರ್ಟ್ ಆಯಿತು ನೋಡಿ. ಮತ್ತೆ ಹುಡುಕ್ಬೇಕು ಕೆಲಸ ಅಂದಾಗ ತುಂಬ. ಬಟ್ ನನಗೆ ಲಾಂಚ್ ಆಗದ ಚಾನಲಲ್ಲಿ ಕೆಲಸ ಮಾಡಿದ್ರು ನಾನು ತುಂಬ ಟ್ರೈಂಡಾಗಿ ಚಿಟ್ ಚಾಟ್ ಎಲ್ಲ ಕೊಡೋದು, ಇಂಟರ್ವ್ಯೂ ಮಾಡಿ ತೋರಿಸೋದೆಲ್ಲ ಇದ್ದಿದ್ದರಿಂದ ಡಾಕ್ಯುಮೆಂಟೆಡ್ ರೆಸ್ಯೂಮೆ ಇರದೇ ಹೋದ್ರೂ ಕೂಡ ನಾಲೆಡ್ಜ್ ಇತ್ತು. ಅದನ್ನು ಒಪ್ಕೊಳ್ಳೋಕೆ ಜನಕ್ಕೆ ಇದು ಬೇಕಿತ್ತು. ಆ ಟೈಮಲ್ಲಿ ನಾನೊಂದು 1-2 ತಿಂಗಳೆಲ್ಲ ಕೆಲಸ ಇಲ್ಲದೆ ಇದ್ದೆ. ಆವಾಗ ಇವತ್ತು ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ, ಒಂದು 2 ತಿಂಗಳು 3 ತಿಂಗಳು ಕೆಲಸ ಇಲ್ದೇ ಇದ್ದೆ. ನನ್ನ ರೂಮೇಟ್ ಅವಾಗ ಪ್ರಣೀತಾ ಅಂತ ಇದ್ರು, ಪ್ರಣು ಅಂತ ಕರಿತಾ ಇದ್ದೆ. ಆ್ಯಂಡ್ ನಾನು ಹೇಳಿದೆ ನನ್ನ ಫ್ರೆಂಡ್ ಪ್ರಶಾಂತ್, ಸಾಗರ್ ಅಂತೆಲ್ಲ, ಎಸ್ಪೆಷಲಿ ನನ್ನ ತಮ್ಮಂದರು, ಅವರೇ ನನಗೆ ರೆಂಟ್ ಎಲ್ಲ ಪೇ ಮಾಡ್ತಾ ಇದ್ದಿದ್ದು. ಅವಾಗ ನಾನು ಮನೇಲಿ ಹೇಳಂಗಿಲ್ಲ, ಕೆಲಸ ಇಲ್ಲ. ಯಾಕಂದ್ರೆ ನೀವು ಸ್ವತಃ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ನಾನು ಒಂದು ಕೆಲಸ ತಗೋತೀನಿ ಅಂತ ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಬಂದಾಗ, ಆ ಕಾನ್ಫಿಡೆನ್ಸ್ ಮೇಲೆ ಅವರು ಕೊಟ್ಟು ಕಳಿಸಿದಾಗ ಮತ್ತೆ ಹಿಂಗೆ ಆಗ್ತಿದೆ ಅಂತಂದ್ರೆ ಅವ್ರು ಕೇಳಿದ್ರೆ ಅವ್ರಿಗೂ ಮನಸ್ಸು ಒಂಥರ ಬೇಸರ ಆಗತ್ತೆ. ಅಟ್ ದ ಸೇಮ್ ಟೈಮ್ ಇಲ್ಲೂ ಕಷ್ಟ ಏನು ಇದು ಸೋ ಮಚ್ ಲೈಕ್ ಅಂಗನಾ ರನಾಥ್ಸ್ ಕೇಸ್. ಅವ್ರಿಗೂ ಈ ಥರ ಒಂದು ಆಗಿತ್ತಂತೆ. ಸಿ ದಟ್ಸ್ ವೈ ಪ್ರಾಬಬ್ಲಿ ಯು ಆರ್ ವೇರ್ ಯು ಆರ್ ಟುಡೇ. ಆಯಿತು. ಸೊ ಆಮೇಲೆ ನಾನು ಈ ಅಪ್ಪ ಅಮ್ಮ ನಮ್ದೊಂದು ಶಿಫ್ಟ್ ಇರುತ್ತೆ ಗೊತ್ತಾ, ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟು. ನನಗೆ ಮಾರ್ನಿಂಗ್ ಶಿಫ್ಟ್ ಇದೆ ಅಂದ್ಕೊಂಡು ಮಾರ್ನಿಂಗ್ ಫೋನ್ ಮಾಡಿದಾಗ ಈಗ ಮಾರ್ನಿಂಗ್ ಶಿಫ್ಟಲ್ಲಿದ್ದೀನಿ ಅಂತ, ಈವ್ನಿಂಗ್ ಶಿಫ್ಟಲ್ಲಿದ್ದೀನಿ ಅಂತ. ಆ ಸುಳ್ಳನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಅಂತ ಅನಿಸೋದು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ 1 ತಿಂಗಳಿಗೂ ಅಪ್ಪ ನಂಗೆ ರೆಂಟಿಗೆ ದುಡ್ಡು ಬೇಕು ಅಮ್ಮ ನಾನು ಕೇಳಲಿಲ್ಲ. ನನ್ನ ತಮ್ಮಂದರು ಕೊಟ್ಟಿರೋದು, ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ಅದೇ ರೆಂಟು, ಅಥವಾ ನನ್ನ ಅಕ್ಕ ಕೊಟ್ಟಿರೋದು. ನಮ್ಮ ಅಕ್ಕ ನನ್ನ ಭಾವಂಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರು ಕೂಡ ಹೆಲ್ಪ್ ಮಾಡಿದಾರು, ಅವ್ರು ಕೊಟ್ಟಿರೋದು. ಎಲ್ಲೂ ಹೇಳಿಲ್ಲ ನಾನು ಇದನ್ನು. ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ ನಾನು 2 ತಿಂಗಳು ಕೆಲಸ ಇಲ್ದಾನೆ 3 ತಿಂಗಳು ಕೆಲಸ ಇಲ್ದಾನೆ ಇದ್ದೆ ಅಂತ ಹೇಳಿ. ನೀವು ನೋಡಿ, ಕೆಲಸ ಇಲ್ಲದೆ ಇದ್ದಾಗ ಬಾಡಿಗೆ ಕಟ್ಟಬೇಕು, ಅಡುಗೆ ಮಾಡ್ಕೊಳೋದಕ್ಕೆ ರೇಷನ್ ಬೇಕು, ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಆಟೋ ಕ್ಯಾಬು ಎಕ್ಸ್ಪೆನ್ಸ್ ಬೇಕು. ತಿಂಗಳಿಗೆ ನೀನು ಏನು ತುಂಬ ದುಂದು ವೆಚ್ಚ ಮಾಡ್ತಾ ಇಲ್ಲ ಅಂದ್ರೂ ನಿನಗೆ ಒಂದು 10-15 ಸಾವಿರ ಬೇಕಾಗುತ್ತೆ ಅಲ್ವಾ. ಬೆಂಗಳೂರಲ್ಲಿ ಒಬ್ರು ಯಾರು ನನಗೆ ಕೇಳಿದ್ರು, ನಮಗೆ ಸ್ಯಾಲ್ರಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಯಾಲ್ರಿ ಡಿಮ್ಯಾಂಡ್ ಮಾಡಿದಾಗ, ನಿಮಗೆಲ್ಲ ಏನಕ್ಕೆ ಸ್ಯಾಲ್ರಿ ಬೇಕು ಅಂತ ಕೇಳೋರು. ಬೆಂಗಳೂರಲ್ಲಿ ಇದ್ದವಳೊಬ್ಳು ಹುಡುಗಿ ಹೇಳಿದ್ಲು, ನಮ್ದು ಕಮಿಟ್ಮೆಂಟ್ ಇದೆ. ನಾನು ಬೆಂಗಳೂರಿಗೆ ಹೊಸಬ್ಳಲ್ಲ, ನನಗೆ ಕಮಿಟ್ಮೆಂಟ್ ಅಂದ್ರೇ ಗೊತ್ತಿಲ್ಲ ಪದ. ಏನು ಕಮಿಟ್ಮೆಂಟ್ ಅಂದರೆ ತಿಂಗಳು ಎಂಡ್ ಆಗಬೇಕಾದ್ರೆ EMI ಕಟ್ಟಬೇಕು, ಅಥವಾ ಸ್ಟಾರ್ಟ್ ಆಗಬೇಕಾದ್ರೆ ಬಾಡಿಗೆ ಕಟ್ಟಬೇಕು, ಅದಕ್ಕೆ ಕಮಿಟ್ಮೆಂಟ್ ಅಂತಾರಂತ ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಅನಿಸುತ್ತೆ ನನಗೆ, ನಾನು ಯಾರಿಗೂ ಕೇಳಿದೆ ಕಮಿಟ್ಮೆಂಟ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದೆ. ಕಮಿಟ್ಮೆಂಟ್ಗಳ ರೂಪುರೇಷೆ ಬೇರೆ ಬೇರೆ ಥರ ಇದೆ, ಬಟ್ ಈ ಕಮಿಟ್ಮೆಂಟನ್ನ ಕೇಳಿದ್ದೆ. ಸೊ ಅದಾದಮೇಲೆ ನನ್ನ ಫ್ರೆಂಡು ಈ ಮೊದಲು ನ್ಯೂಸ್ ಚಾನಲಲ್ಲಿ ಮಧು ಅಂತ ಒಬ್ಬರಿದ್ದರು, ಇವಾಗ TV9 ಆ್ಯಂಕರ್ ಆಗಿದ್ದಾರೆ. ಶಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅವರು ನನ್ನನ್ನು ನಾ ಇನ್ನೊಂದು ನ್ಯೂಸ್ ಚಾನಲ್ಗೆ ರೆಫರ್ ಮಾಡಿದ್ರು. ಆಗ ಆ ಚಾನಲಲ್ಲಿ ಅವ್ರು ವರ್ಕ್ ಮಾಡ್ತಾಯಿದ್ರು. ಆ ನ್ಯೂಸ್ ಚಾನಲ್ಗೆ ರೆಫರ್ ಮಾಡಿದ್ರು. ನಾನು ಹೋಗಿಬಿಟ್ಟು ಇಂಟರ್ವ್ಯೂ ಕೊಟ್ಟಾಗ ಐ ಸ್ಟಿಲ್ ರಿಮೆಂಬರ್, ನಾನೊಂದು ಯಾವುದೋ ಬ್ಲ್ಯಾಕ್ ಪ್ಯಾಂಟ್ ಬ್ಲೂ ಕಲರ್ ಟಾಪ್ ಹಾಕ್ಕೊಂಡು ಹೋಗಿದ್ದೆ. ನನ್ನ ಮಾತೆಲ್ಲ ಆಡಿಸಿ ಅವ್ರಿಗೆ ತುಂಬ ಖುಷಿ ಅನಿಸ್ತು. ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ ಅಂತೆಲ್ಲ ಹೇಳಿ, ಪ್ರಸನ್ನ ಸರ್ ಅಂತ ಹೇಳಿ ಅವರು ಹೈರ್ ಮಾಡಿದ್ರು. ನನ್ನ ಸಿನಿಮಾ ರಿಪೋರ್ಟಿಂಗ್ ಅಂತ ಹೈರ್ ಮಾಡಿದ್ರು. ಸಿನಿಮಾ ರಿಪೋರ್ಟಿಂಗ್ ಅಂತ ಹೈರ್ ಮಾಡಿಬಿಟ್ಟು ಮತ್ತೆ ನನ್ನ ಬರವಣಿಗೆ ಕೂರಿಸ್ತಿದ್ದಾರೆ ಅಲ್ಲೂ ಕೂಡ. ಅಯ್ಯೋ ಯಾಕೋ ನನಗೆ ಎಲ್ಲ ನಾನು ಸರ್ ನಾನೊಂದು ಮಾಡ್ಬೋದಾ ಒಂದು ಪ್ಲೀಸ್ ಅಂತ ನಾನು ಸ್ವಲ್ಪ ಈ ಥರ ಎಲ್ಲ ವಯ್ಯಾರ ಮಾಡಿ ಕೇಳಲಿಲ್ಲ ಅಂದ್ರೆ ಹೋಗಿ ಕೇಳಿದೆ, ಸರ್ ನಾನು ಈ ಥರ ಕ್ಯಾಲಿ ಬರೀತೀನಿ, ನಾನು ಹಿಂಗೆ ಬರೀತೀನಿ, ತುಂಬ ಚೆನ್ನಾಗಿ ಬರೀತೀನಿ, ತಪ್ಪಿಲ್ಲದೆ ಬರಿತಾ ಇದ್ದೆ ಅನ್ನೋದೆಲ್ಲ ಇತ್ತು. ಬಿಟ್ಟರೆ ಅವಕಾಶ ಅಂತ ಬಂದಾಗ ಹಾಂ ಮಾಡ್ಸೋಣ, ಕೊಡಿಸ್ತೀವಿ ಅಂತ ಅಂದರು. ಒಂದು ಪಾಯಿಂಟ್ ಆಫ್ ಟೈಮಿಗೆ ಅನಿಸ್ತು ನನಗೆ, ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಇರುತ್ತಲ್ಲ, ಇಲ್ಲ ನನಗೆ ಇವಾಗ ಆಗಲ್ಲ, ನಾನು ಮಾಡಬೇಕು. ಅಲ್ಲೂ ಆಬ್ವಿಯಸ್ಲಿ ನಿಮಗೆ ನ್ಯೂಸ್ ಚಾನಲ್ ಕೆಲಸ ಮಾಡೋರಿಗೆ ಒಂದು ಸಣ್ಣ ಟಾರ್ಗೆಟ್ ಅಥವಾ ಇದನ್ನು ಅವ್ರು ಅನುಭವಿಸ್ತಾನೆ ಇರ್ತಾರೆ. ಅದನ್ನು ಅವ್ರಿಗೆ ಹೊರಗಡೆ ಎಲ್ಲ ಹೇಳ್ಕೊಳ್ಳೋದು, ಯಾಕಂದರೆ ಅವ್ರಿಗೆ ವೃತ್ತಿ ಜೀವನ ಕಷ್ಟ ಆಗುತ್ತೆ ಅಂತ. ನಾನೇನೋ ಇವತ್ತು ಹೇಳ್ಕೊತಿದ್ದೀನಿ ಅಂದರೆ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ ಅದರಿಂದ ಅಂತ ಹೇಳ್ತಾ ಇದ್ದೀನಿ. ಬಿಟ್ಟರೆ ಇವತ್ತಿಗೂ ಅಲ್ಲಿ ಹೆಣ್ಮಕ್ಳಿಗೆ ನೈಟ್ ಶಿಫ್ಟ್ ಮಾಡಬೇಕು, ಅದು ತುಂಬ ಕಷ್ಟ ಆಗುತ್ತೆ ನ್ಯೂಸ್ ಚಾನಲಲ್ಲಿ. ಆ್ಯಂಡ್ ಶಿಫ್ಟ್ ಮೇಲೆ ಕೆಲಸ ಮಾಡಬೇಕು, ರಜೆಗಳಿರೋದಿಲ್ಲ. ಆಮೇಲೆ ನೀವು ನ್ಯೂಸ್ ಹೆಂಗೆ ಗೊತ್ತಾ,
ಯಾರೋ ಒಬ್ಬ ಸತ್ತಿದ್ದಾರೆ ಅಂತ ಅನ್ಕೊಳ್ಳಿ, ಎಲ್ಲೋ ಒಂದು ದಾಳಿ ಆಗಿದೆ ಅನ್ಕೊಳ್ಳಿ, ಚಾನೆಲ್ಗಳ ಪೈಪೋಟಿಲಿ ನಿಮಗೆ 20 ಸತ್ರೆ ನಾವು 21 ಹಾಕೋಣವಾ 19 ಹಾಕೋಣವಾ ಅನ್ನೋ ಮೆಂಟಾಲಿಟಿ ಇರುತ್ತೆ ಬಿಟ್ರೆ, ಸತ್ತ 19 ಜನಕ್ಕೆ ಕುಟುಂಬ ಇರುತ್ತೆ, ಅವನೊಬ್ಬ ವ್ಯಕ್ತಿತ್ವ ಅಂತ ಯಾರು ಯೋಚನೆ ಮಾಡಲ್ಲ. ನನಗೆ ಆ ಮೆಕ್ಯಾನಿಕಲ್ ಜೀವನ ಸಾಕನ್ಸ್ಬಿಡ್ತು. ಇಲ್ಲ, ಐ ಶುಡ್ ಕಮ್ ಔಟ್ ಆಫ್ ದಿಸ್ ಅಂತ ಅನಿಸ್ತು. ನಾನು ಶಾಲಾ ಕಾಲೇಜ್ ದಿನಗಳಲ್ಲಿ ನೂರಾರು ಕಾರ್ಯಕ್ರಮಗಳು ಆ್ಯಂಕರಿಂಗ್ ಮಾಡಿ ನೋಡಿ, ಆ್ಯಂಕರಿಂಗ್ ಕಾಂಪಿಟೇಷನಲ್ಲಿ ಗೆದ್ದು, ಅವರೆಲ್ಲ ನಿನಗೆ ವಾಗ್ಮಿ ಎಂದು ನಾನು ಡಿಬೇಟಲ್ಲೆಲ್ಲ ಭಾಗವಹಿಸಿ ಬಂದು, ಯಾವುದೋ ಒಂದು ನ್ಯೂಸ್ ವಾತಾವರಣದಲ್ಲಿ ಇದ್ದು, ಎಲ್ಲೋ ನನ್ನ ಟ್ಯಾಲೆಂಟ್ ನಾನು ಹಿಂದೆ ಬೀಳ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗಿ, ಒಂದು ನಿರ್ದಿಷ್ಟ ಸಂಬಳದಿಂದ ಮತ್ತೆ ನಾನೊಂದು ವಿರಾಮ ತಗೊಂಡು ಒಂದು ಲೀಡಿಂಗ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಇವತ್ತು ಕೂಡ ತುಂಬ ಚೆನ್ನಾಗಿ ಅದು ಹೋಗ್ತಾ ಇದೆ, ಅಲ್ಲಿಗೆ ನಾನು ಒಂದು ಆಡಿಷನ್ ಕೊಟ್ಟೆ. ಆಡಿಷನ್ ಅಂದರೆ ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ರು. ಆವತ್ತಿಗೆ 26,000 ರೂಪೀಸ್ ಆ ಸ್ಯಾಲ್ರಿ. ಸೊ ಹೋದೆ, ಅವ್ರು ನನಗೆ ಆಫರ್ ಲೆಟ್ರು ಕೊಟ್ಟರು. ನಾನು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಚಾನಲ್ ಬಿಟ್ಟು ಬಂದೆ. ನಾನು ಹೆಸರು ಕೂಡ ತಗೋತಾ ಇಲ್ಲ ಚಾನಲ್ದು, ಬೇಡ ಅಂತ ಹೇಳಿ. ಈ ಲೀಡಿಂಗ್ ಪ್ಲ್ಯಾಟ್ಫಾರ್ಮ್ ಬಂದಮೇಲೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ನಾನು ತುಂಬ ಜನ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿದೆ. ಪ್ರಿಯಾಂಕ ಉಪೇಂದ್ರ ಅವ್ರದ್ದು ಮಾಡಿದೆ, ಅದಾದಮೇಲೆ ರಿಷಬ್ ಶೆಟ್ಟಿ ಅವ್ರದ್ದು ಇಂಟರ್ವ್ಯೂ ಮಾಡಿದೆ, ತುಂಬ ದೊಡ್ಡ ದೊಡ್ಡ ಇಂಟರ್ವ್ಯೂಸ್ ಎಲ್ಲ ಮಾಡಿದೆ. ಬದುಕು ನನ್ನ ಪ್ರಕಾರ ಜಗತ್ತು ತುಂಬ ಸಣ್ಣದು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹೌದದು. ಯಾಕಂದರೆ ಯಾವುದೋ ಕೇಳಿದ್ರೆ ರಜನಿ ಅವ್ರ ಹೆಸರು, ನಾನು ನಿಮ್ಮ ಸ್ಟುಡಿಯೋಗೆ ಬಂದು ನಿಮ್ಮನ್ನೇ ಮಾತಾಡಿಸ್ದೆ ಹೋದೆ. ನನಗೆ ಇವತ್ತು ನಿಮ್ಮ ಸ್ಟುಡಿಯೋದಲ್ಲೇ ಬಂದು ಪಾಡ್ಕಾಸ್ಟ್ ಮಾಡ್ತಿದ್ದೀನಲ್ಲ, ಇಷ್ಟು ಬದುಕು ಚಿಕ್ಕದು ಅಥವಾ ಜಗತ್ತು ಸಣ್ಣದು ಅಂತ ನನಗನ್ನಿಸ್ತು. ಯಾವ ಆ ಚಾನಲ್ಗೆ ನಾನು ಸೇರ್ಕೊಂಡೆ, ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ, ಅದಕ್ಕೆ ನನ್ನ ಮೊದಲ ಕೆಲಸದ ಟಾರ್ಗೆಟಿಂಗ್ ಗ್ರೂಪ್ನ ಒಂದು ಹೆಣ್ಮಗಳು ಅದರಲ್ಲಿ ಇದ್ಲು. ಸೊ ಅಲ್ಲೇ ಬಂತು. ಸೊ ಅವಳನ್ನ ಬರವಣಿಗೆಯಲ್ಲಿ ಇಟ್ಟಿದ್ರು, ನಾನು ಸ್ವಲ್ಪ ಕ್ಯಾಮ್ರಾ ಮುಂದೆ ಇರ್ತಾ ಇದ್ದೆ, ಯೂಸ್ ಟು ಕ್ರಿಯೇಟ್ ಕಾಂಟೆಂಟ್ಸ್ ಇತ್ತು. ಅಲ್ಲಿ ಮೋಸ್ಟ್ಲಿ ನಾನು ಏನೋ ಮಾಡಿದ್ರು ಆರಂಭದಲ್ಲಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಸಖತ್ತಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ರು. ಹೋಗ್ತಾ ಹೋಗ್ತಾ ನೀವೇನು ಮಾಡಿದ್ರು ಇದು ಬೆಟರ್ ಮಾಡ್ಬೋದಿತ್ತು, ಇದು ಏನು ಇದಿದೆ ಅಂತ ನನಗದು ಎಲ್ಲಿಂದ ಬರ್ತಿದೆ ಅನ್ನೋದು ಸಣ್ಣ ಸುಳಿವಿದ್ರು ನಾನು ಬಿಟ್ಟ ಮೇಲೆ ಗೊತ್ತಾಯಿತು. ಆ ಸಣ್ಣ 13,000ದಿಂದ 26,000 ಸಂಬಳಕ್ಕೆ ಬಂದವಳಿಗೆ ಆಲ್ ಆಫ್ ಎ ಸಡನ್ ಒಂದಿನ ನನಗೆ ಮೇಲ್ ಬಂತು, ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ನಾವು ನಿಮ್ಮನ್ನು ಕೆಲಸದಿಂದ ತೆಗಿತಿದ್ದೀವಿ ಅಂತ ಹೇಳಿ ಮೆಸೇಜ್ ಬಂತು. ನಾನು ಆ ಮೇಲ್ನ ತುಂಬ ದಿನ ಇಟ್ಕೊಂಡಿದ್ದೆ, ಆಮೇಲೆ ಡಿಲೀಟ್ ಮಾಡಿದೆ. ತುಂಬ ಬೇಜಾರಾಗುತ್ತೆ. ಆಫರ್ ಲೆಟ್ರ್ ಇದೆ, ಇನ್ನು ಮೇಲ್ ತುಂಬ ಬೇಜಾರಿದೆ. ಯಾಕಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದವಳು, ಅಂದರೆ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವಳನ್ನ, ಬನ್ನಿ ನಿಮಗೆ ಇಷ್ಟು ಸಂಬಳ ಕೊಡ್ತೀವಿ, ಈ ಥರ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರೆದು, ಸ್ಟಾರ್ಟಿಂಗ್ ನೀವು ಮಾಡಿದ್ದೆಲ್ಲ ಸರಿ ಅಂದು, ಆಮೇಲೆ ಏನೋ ಒಂದು ಇದಕ್ಕೆ ಅದು ಚೆನ್ನಾಗಿಲ್ಲ ಅಂತ ಹೇಳಿ, ಅವರು ಏನೋ ಕರೆಕ್ಟಾಗಿ ಕಂಟೆಂಟ್ ಡಿಸೈನ್ ಮಾಡಿಲ್ವೋ ಅಥವಾ ನನ್ನ ತಪ್ಪಿತ್ತೋ ಏನೋ, ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮೇಲ್ ಬಂತು. ತುಂಬ ಬೇಜಾರಾಯಿತು. ನನ್ನ ಫ್ರೆಂಡ್ ಪ್ರಜ್ಞಾ ಅಂತ ಇದ್ಲು, ಅವಳು ಶಿ ವಾಸ್ ಆ್ಯಕ್ಟ್ರೆಸ್. ಅವಳು ನನ್ನನ್ನು ಆ್ಯಕ್ಚುಲಿ ರೆಫರ್ ಮಾಡಿದ್ದ ಕೆಲಸಕ್ಕೆ. ಅವಳಿಗೂ ಪಾಪ ಬೇಜಾರಾಯಿತು, ಅವಳಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು ಈ ಸಂದರ್ಭದಲ್ಲಿ. ಅಗೇನ್ ನಾನು ನನ್ನ ತಮ್ಮಂದ್ರ ಹತ್ರ ಹೇಳಿದೆ, ನಾನು ಈ ಥರ ಹಿಂಗೆ ಮಾಡಿಬಿಟ್ರು, ಬೇಜಾರಾಯಿತು. ಏನು ಬೇಜಾರು ಮಾಡ್ಕೊಬೇಡ, ಯಾರಾದರೂ ನಿಮ್ಮನ್ನು ಕೆಲಸದಿಂದ ತೆಗಿತಿರ್ತಾರೆ, ನಿನ್ನ ತಗೊತಿಲ್ಲ ಅಂತ ಹೇಳಿದ್ರೆ ಆ ಕೆಲಸಕ್ಕೆ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ನಿಮ್ಮ ಜೊತೆ ಕೆಲಸ ಮಾಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡು ಅಂತ ಹೇಳಿದ್ರು. ಸರಿ, ಆಗ ಇನ್ನು ಈ ಸ್ಪೂಪ್ ಅಂತನೋ ಈ ಮೀಮ್ ಎಲ್ಲ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇತ್ತು. ಆ ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಸ್ವಲ್ಪ ಆ ಥರ ಕಾಂಟೆಂಟ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ನನ್ನ ಶೈಲಿಯಲ್ಲಿ ನಾನು ಮಾಡ್ತಾಯಿದ್ದೆ. ಸೊ ನನಗದು ತುಂಬಾ ಬೇಜಾರಾಯಿತು. ಆಯಿತಾ, ಆಮೇಲೆ ಅವತ್ತು ನಾನು ಡಿಸೈಡ್ ಮಾಡಿದೆ, ಅಲ್ಲೇನೋ ಒಂದು 2 ತಿಂಗಳು ನಾನು ಇದ್ದೆ ಅನಿಸುತ್ತೆ, ಇನ್ನು ನಾನು ಯಾವುದೇ ಕಂಪನಿಗೆ ನಾನು ಒಂದು ಪರ್ಮನೆಂಟ್ ಎಂಪ್ಲಾಯ್ ಥರ ಹೋಗಬಾರ್ದು. ನಾನೇ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಪರವಾಗಿಲ್ಲ, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ಆಯಿತಾ, ಅದಾದಮೇಲೆ ಮತ್ತೆ ನಾನು ಆ್ಯಂಕರಿಂಗ್ ಮಾಡ್ತೀನಿ, ಅದನ್ನು ಹೇಳ್ಕೊಳ್ಳೋದು, ಎಲ್ಲ ಡಾಕ್ಯುಮೆಂಟ್ ಮಾಡೋದು ಎಲ್ಲ ಸವಾಲು ಇದ್ದೇ ಇತ್ತು. ಅದಾದಮೇಲೆ ನನಗೆ ನನ್ನ ಫ್ರೆಂಡ್ ಒಬ್ಬರು ನಿತೇಶ್ ಅನ್ನೋರ ಪರಿಚಯ ಆಯಿತು. ಅವರಿಂದ ನನಗೆ ಮಮತಾ ಅನ್ನೋರ್ದೊಂದು ಕಾಂಟ್ಯಾಕ್ಟ್ಸ್ ಇತ್ತು. ಅಲ್ಲಿಂದ ನಾನು ದೂರದರ್ಶನ ಚಂದನಕ್ಕೆ ಹೋದೆ. ಚಂದನದಲ್ಲಿ ನನಗೆ ಮೋಹನ್ ಅಂತ ಇದ್ರು, ಆಗ ಅವರಿಗೆ ಜನಾರ್ದನ್ ಸರ್ ಅಂತ ಇದ್ರು. ನಾನು ಜನಾರ್ದನ್ ಸರ್ಗೆ ಕೋಟಿ ಥ್ಯಾಂಕ್ಸ್ ಹೇಳಬೇಕು. ಚಂದನ ನನಗೆ ಬದುಕಿಗೆ ತುಂಬ ಕೊಟ್ಟಿದೆ. ನಾನು ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದೆ, ನನ್ನ ಭಾಷಾ ಒಲವಿದ್ರೂ ಕೂಡ ಟ್ಯೂನ್ ಮಾಡೋದು ಮುಖ್ಯ ತಾನೆ. ನೀವು ಶಿಲ್ಪಿ ಕಲ್ಲನ್ನು ಹೆಂಗೆ ಕೆತ್ತಿರ್ತಾನೆ, ಮೂಗೇ ಅನ್ಬೇಕದು, ಅದು ಮೂಗು ಅನ್ನಿಸ್ಬೇಕು. ಅಂದರೆ
ಅದು ನನಗೆ ಚಂದನ ಕೊಟ್ಟಿರೋದೇ. ನಾನು ಚಂದನ ಕೋಟಿ ಧನ್ಯವಾದ. 2018 19 ಇರಬಹುದು. ನನ್ನ ಫಸ್ಟು ಇದು ಕೃಷಿ ದರ್ಶನ ಕೊಟ್ಟರು ನನಗೆ. ಕೃಷಿ ದರ್ಶನ ಗೊತ್ತಲ್ಲ, 6:30 ಬರ್ತಾ ಇದ್ದದ್ದು, ರೆಕಾರ್ಡಿಂಗ್ ಕೊಟ್ಟರು. ಕೃಷಿ ದರ್ಶನ ಮಾಡಿದೆ, ಆಹಾ ಎಂಥ ರುಚಿ ಮಾಡಿದೆ, ಚಿಣ್ಣರ ಲೋಕ ಮಾಡಿದೆ, ನಮಸ್ಕಾರ ನಮ್ಮ ಕರ್ನಾಟಕ ಮಾಡಿದೆ, ಶುಭೋದಯ ಕರ್ನಾಟಕ ಮೊದಲ ಸೀರೀಸ್ ಮಾಡಿದೆ. ನನ್ನ ಮೊದಲ ಲೈವ್ನ ನಾನು ಮಾಡಿದ್ದು ರೆಹಮಾನ್ ಅವ್ರ ಜೊತೆ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ರೆಹಮಾನ್ ಅವ್ರನ್ನ ನಾನು ನೋಡಿ ಇವರಿಂದ ನಾನು ಈ ಥರ ಹೀಗೆ ಹೋಗಬಹುದು, ಯಾಕಂದ್ರೆ ಅವ್ರು ಅವಾಗ ಬಿಗ್ ಬಾಸ್ ಎಲ್ಲ ಹೋಗಿ ಬಂದಿದ್ರು ಅನ್ಸುತ್ತೆ. ರೆಹಮಾನ್ ಅವ್ರ ಥರ ನಾನೆಲ್ಲ ಆಗ್ಬೇಕಂತ ಅನ್ಕೊಂಡೆ. ನನ್ನ ಮೊದಲ ಕೋ ಆ್ಯಂಕರ್ ರೆಹಮಾನ್ ಅವರಾಗಿದ್ರು ಲೈವ್ ಶೋಗೆ. ಅವತ್ತು ನಮ್ಮ ಅಮ್ಮನ ಮದುವೆ ಸೀರೆ ಹುಟ್ಟಿದ್ದೆ ನನ್ನ ಲೈವ್ಗೆ. ಸೊ ಆ ಲೈವ್ ಮಾಡಿದೆ ನಾನು. ಐ ಥಿಂಕ್ ಸರೋಜಾ ನಾಗೇಂದ್ರಪ್ಪ ಪಾಟೀಲ್ ಅಂತಾನೆ ಯಾರೊಬ್ರು ಗೆಸ್ಟ್ ಇದ್ರು, ನನಗೆ ನೆನಪಿದೆ. ಮಿಲೆಟ್ಸ್ ಬಗ್ಗೆ ಒಂದು ಕಾನ್ಸೆಪ್ಟ್ ತಂದಿರೋ. ಅವಾಗ ಶುಭೋದಯ ಕರ್ನಾಟಕ 1.5 ಗಂಟೆ ಇತ್ತು. ರೆಹಮಾನ್ ಅವರು ನನ್ನ ಮೊದಲ ಕೋ ಆ್ಯಂಕರ್ ಲೈವಿಗೆ. ಎಷ್ಟು ಖುಷಿ ಇದೆ ನೋಡಿ. ಆಮೇಲೆ ವಿಜೇಂದ್ರ ಅತ್ನಿಕರ್ ಅಂತ ಇದ್ದಾರೆ, ಅವ್ರು ಕೂಡ ಉದಯ ಟಿವಿ. ಅದೇ ದಿನದ 2ನೇ ರೆಕಾರ್ಡಿಂಗ್ ಸೆಷನ್ ನಾನು ವಿಜೇಂದ್ರ ಅತ್ನಿಕರ್ ಇತ್ತು. ಅವರು ಒಂದು 10-15 ವರ್ಷ ನ್ಯೂಸ್ ಫೀಲ್ಡಲ್ಲಿ ಕೆಲಸ ಮಾಡಿದವರಿದ್ರು. ಆ ಇಬ್ಬರು ನುರಿತರ ಜೊತೆ ನಾನು ಫಸ್ಟ್ ಲೈವ್ ಶೇರ್ ಮಾಡಿದ್ದು. ಸೊ ಚಂದನಕ್ಕೆ ನನ್ನ ಎಂಟ್ರಿ ಹಾಗಾಯಿತು. ಇವಾಗ ವಾರಕ್ಕೊಂದು ಕಾರ್ಯಕ್ರಮ ನಾನು ರೆಕಾರ್ಡ್ ಮಾಡ್ತೀನಿ. 100 ಗೆಸ್ಟ್ಗಳನ್ನ ಸಂದರ್ಶನ ಮಾಡಿದ್ದೀನಿ. ನನಗೆ ಆರಂಭದಲ್ಲಿ ಜನಾರ್ದನ್ ಸರ್, ಆಮೇಲೆ ಮೋಹನ್ ಸರ್ ಅಂತ ಅವ್ರು ಪುಷ್ ಮಾಡಿದ್ರು. ಅದಾದಮೇಲೆ ಚಂದ್ರಕಲಾ ಮ್ಯಾಮ್ ಅಂತ ಇದ್ದರು. ಆಮೇಲೆ ನನ್ನನ್ನು ಚಂದನದಲ್ಲಿ ನನ್ನ ತುಂಬ ಚಂದವಾಗಿ ನೋಡೋದಕ್ಕೆ ಇಷ್ಟಪಟ್ಟಿರೋರಲ್ಲಿ ಆರ್ತಿ HN ಅಂತ, ಕಮಲಾ ಹಂಪನ ಸರ್ ಇದ್ದಾರಲ್ಲ, ಮೇಡಮ್ ಇದ್ದಾರಲ್ಲ, ಅವ್ರ ಥರಾನೇ ಇವರು ಆರ್ತಿ ಅನ್ನೋರು, ಬರಹಗಾರ್ತಿ, ಜೊತೆಗೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ಸೊ ಮೇಡಮ್ ನನ್ನನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾರೆ. ಜೊತೆಗೆ ಲಕ್ಷ್ಮೀಕಾರ್ ಅಂತಿದ್ದಾರೆ, ಭೂಪತಿ ಅಂತೆಲ್ಲ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸು. ಲಕ್ಷ್ಮೀ ಮೇಡಮ್ ಅಂತಿದ್ದಾರೆ, ಚಿಕ್ಕಮಗಳೂರವ್ರು, ರಂಗಭೂಮಿಯವರು. ಅವ್ರಿಗೂ ಅಷ್ಟೇ, ಸ್ನೇಹಂಗೆ ಕೊಟ್ರಿ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾಳೆ, ಸ್ನೇಹಂಗೆ ಮಾಡ್ತಾಳೆ. ಎಂಥ ಗೆಸ್ಟು ಅವರಿಗೆ ವಯಸ್ಸಾಗಿದೆ, ಮಾತಾಡೋಕ್ಕೆ ಬರೋದಿಲ್ಲ ಅಂದಾಗ ಸ್ನೇಹಂಗೆ ಕೊಡಿ, ಈ ಪ್ರೋಗ್ರಾಮ್ ಮಾಡ್ತಾಳೆ ಅನ್ನೋ ಥರ ಇದೆ. ಸೊ ಹಾಗಾಗಿ ನನ್ನ ಕನ್ನಡದ ಮೇಲೆ ನನ್ನ ಪ್ರೇಮ ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಚಂದನ. ನಾನಲ್ಲಿ ಒಂದೊಳ್ಳೆ ಮಾತು ಅಂತ ಓದ್ತೀವಿ. ಸೊ ಅದು ನನ್ನ ಏನೇನೋ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯ ಬೆಲ್ಲ ಸಕ್ಕರೆ ಯಾಗು, ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದನ್ನು ಇಷ್ಟೇ ಮಾಡ್ಯುಲೇಷನಲ್ಲಿ ಹೇಳಬೇಕು, ಹೀಗೆ ಅರ್ಥ ಮಾಡಬೇಕು ಅನ್ನೋದನ್ನು ನನಗೆ ಚಂದನ ಕಲಿಸ್ಕೊಡ್ತು. ಖುಷಿ ಇದೆ ಚಂದನಕ್ಕೆ ಎಂಟ್ರಿ ಕೊಟ್ಟೆ. ಅಲ್ಲಿಂದ ಫ್ರೀಲ್ಯಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಮೊದಲ ಸಿನಿಮಾ ಕಾರ್ಯಕ್ರಮ ನಾನು ಮಾಡಿದ್ದು ನಾಲ್ಕು ಮುಖ ಅನ್ನೋದು ಸಿನಿಮಾದ ಟ್ರೇಲರ್ ಆರ್ ಟೀಸರ್ ಲಾಂಚು. ಅದನ್ನು ನನಗೆ ಆ ಚಾನ್ಸ್ ಸಿಗೋದಕ್ಕೆ ಕಾರಣ ನನ್ನ ಕೋ ಆ್ಯಂಕರ್ ಧನಂಜಯ್ ಅಂತ. ಐ ಶುಡ್ ಥ್ಯಾಂಕ್ ಹಿಮ್ ಟು. ಧನಂಜಯ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರು ಮಾಡೋಕ್ಕಾಗಲಿಲ್ಲ ಅಂತಲೋ, ಅವ್ರು ಮಾಡೋದಿಲ್ಲ ಅಂತಲೋ ನನ್ನ ಮಾಡೋದಕ್ಕೆ. ಅಲ್ಲಿಂದ ನಾನು ಸಾಲು ಸಿನಿಮಾ ಮಾಡಿದೆ. ನಾನು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಬಂದ ಆರಂಭ ದಿನಗಳಲ್ಲೇ ನಾನು ಸೈರಾ ನರಸಿಂಹರೆಡ್ಡಿ, ಸುದೀಪ್ ಸರ್ ಆ್ಯಕ್ಟ್ ಮಾಡಿದ್ರಲ್ಲ, ಅದು ಸಕ್ಸಸ್ ಮೀಟ್ ಮಾಡಿದೆ, ಸುದೀಪ್ ಸರ್ ಇದ್ದರು. ಅದಾದಮೇಲೆ ತಮಯಂತಿ ಅಂತ ಒಂದು ಮೂವಿಗೆ ಹೋಸ್ಟ್ ಮಾಡಿದೆ, ರಾಧಿಕಾ ಕುಮಾರಸ್ವಾಮಿ ಅವರು ಹೀರೋಯಿನ್ ಆಗಿದ್ದರು. ದರ್ಶನ್ ಸರ್ ಬಂದಿದ್ರು ಅದನ್ನು ಲಾಂಚ್ ಮಾಡೋದಕ್ಕೆ. ಅದಾದಮೇಲೆ ಮತ್ತೆ ಉದ್ಭವ ಅಂತ ಹೇಳಿ ಮಾಡಿದೆ. ಆ ಮತ್ತೆ ಉದ್ಭವ ಮಾಡಿದಾಗ ನನಗೆ ಕೋಡ್ಲು ರಾಮಕೃಷ್ಣ ಅವರ ಡೈರೆಕ್ಷನಲ್ಲಿ ನಾನು ಅದನ್ನು ಆ್ಯಂಕರಿಂಗ್ ಮಾಡಿದ್ದು. ಅವಾಗ ಜೋಗಿ ಅವ್ರು ಬಂದು ನನಗೆ ಸ್ಟೇಜಲ್ಲಿ ಹೇಳಿದ್ರು, ನಿನ್ನ ಕನ್ನಡ ತುಂಬ ಅದ್ಭುತವಾಗಿದೆ, ನೀನು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀಯಮ್ಮ ಅಂತ. ಜೋಗಿ ಅವರು, ನಾನು ಜೋಗಿಯವ್ರ ಬುಕ್ನೆಲ್ಲ ಓದ್ಕೊಂಡಿದ್ದೆ, ನಂಗೆ ತುಂಬ ಇಷ್ಟ. ಈ ದೇವರ ಹುಚ್ಚು ಎಲ್ಲ ಓದಿದ್ದೆ, ಇತ್ತೀಚೆಗೆ ಪುಚ್ಚೆ ಓದಿದೆ, ಭಗ್ನಪ್ರೇಮಿ ಅಪೂರ್ಣ ಡೈರಿ ಓದಿದೆ. ಜೋಗಿಯವ್ರ ಬುಕ್ಕು ಓದಿದ ನನಗೆ ಜೋಗಿಯವ್ರು ಬಂದು, ನಂಗೆ ಜೋಗಿಯವ್ರಂತ ಹೆಸರು ಕೊಟ್ಟಿದ್ರು, ಹಾಗಾಗಿ ಗೊತ್ತಾಯಿತು. ಅವ್ರ ಪುಸ್ತಕದ ಕವರ್ ಪೇಜಲ್ಲಿ ಇತ್ತಲ್ಲ, ಗೊತ್ತಾಯಿತು. ಅವ್ರು ಬಂದು ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು, ಗಿರೀಶ್ ಅಂತ ಅವ್ರ ಹೆಸರು, ಜೋಗಿಯವ್ರ ಹೆಸರು ಅಂತ ಹೇಳಿದ್ರು. ಬದುಕಿಗೆ ಏನ್ ಬೇಕು, ಇಷ್ಟು ಧನ್ಯತಾ ಭಾವ ಕೊಡ್ತಲ್ಲ ಬದುಕು ಅಂತ ಅನ್ಕೊಂಡೆ. ಇಷ್ಟು ಸಾಹಿತ್ಯಗಳನ್ನ ನೀವು ಓದಿದ್ರಲ್ಲ, ನಿಮಗೆ ಯಾರನ್ನ ಫೇವರೇಟ್ ಆಥರ್ ಅಂತ ಇದ್ದಾರಾ? ಅದರಲ್ಲಿ ನನಗೆ ಒಂದು ಕಲಿಕೆ ಆಯಿತು, ಅದರಿಂದ ನನ್ನ ಲೈಫಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ, ಅದೇನ ಯಾರನ್ನ ಒಂದು ಪರ್ಟಿಕ್ಯುಲರ್ ಕವಿಯಿಂದ ಏನನ್ನ ಹಂಗಿದೆಯಾ ಅಥವಾ? ಓಕೆ, ನಾನು ಕುವೆಂಪು ಅವ್ರ ಕವಿತೆಗಳನ್ನು ಹೆಚ್ಚಾಗಿ ಓದ್ತೀನಿ, ಬೇಂದ್ರೆ ಅವ್ರದ್ದು ಓದ್ತೀನಿ, ಆಮೇಲೆ ಅಡಿಗರದ್ದು ಓದ್ತೀನಿ. ಅದಾದಮೇಲೆ ಸೇತುರಾಮ್ ಅವರ ಪುಸ್ತಕಗಳನ್ನು ಓದಿದ್ದೀನಿ. ಆಮೇಲೆ ಜೋಗಿ ಅವ್ರದ್ದು ಓದಿದ್ದೀನಿ, ಬೆಳಗೆರೆ ಅವ್ರದ್ದು ಓದಿದ್ದೀನಿ. ಬಟ್ ನನಗೆ ತುಂಬ ಕಾಡಿದ್ದು ಅಂದರೆ ಈ ಕವಿತೆಗಳೆಲ್ಲ ನಾನು ಓದಿದಾಗ ಅದು ತುಂಬ ಇದು ಬರುತ್ತೆ ನೋಡಿ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ,
ಹನಿಯೊಡೆದು ಕೆಳಗಿಡಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತ ಬರೀತಾರೆ GSS ಅವ್ರದ್ದು. ನನ್ನ ನಿರೂಪಣೆಯ ಬಹುತೇಕ ಕವಿತೆಗಳಲ್ಲಿ GSS ಅವರ ಬೆಳಗು ಬಾ ಹಣತೆ ಏನು, ಹಣತೆ ಹಚ್ಚುತ್ತೇನೆ ಅಂತ ತಗೋತೀನಿ. ನನಗೆ ಕವಿತೆಗಳು ಓದೋದು ತುಂಬ ಕಾಡುತ್ತೆ. ದಹನ ನಂಗೆ ಸೇತುರಾಮ್ ಅವ್ರ ಪುಸ್ತಕ ಓದಿದ್ಮೇಲೆ ಬದುಕನ್ನು ನಾವು ನೋಡೋ ಶೈಲಿ ಹೇಗಿರಬೇಕು, ಎಷ್ಟು ಮೆಚೂರ್ಡ್ ಆಗಿ ನಾವು ಥಿಂಕ್ ಮಾಡಬೇಕು, ಯಾವುದೇ ಸಂಕೋಲೆಗಳಿಗೆ ನಾವು ಸುತ್ತಕೊಳ್ಬಾರ್ದು ಅನ್ನೋದು ಗೊತ್ತಾಯ್ತು. ದಹನ ನಾನು ಓದಬೇಕಾದ್ರೆ ಮೋಸ್ಟ್ಲಿ ವೃದ್ಧಿ ಕ್ರಿಯೇಷನ್ಸ್ ಅಂತ ಒಂದು ಯೂಟ್ಯೂಬ್ ಪೇಜಲ್ಲಿ ಅವರ ಕಥೆಗಳನ್ನು ಓದ್ತಾ ಇದ್ದೆ. ಆಸ್ಫೋಟ ಆಗಿರಬಹುದು, ಬೇರೆ ಬೇರೆ ಕಥೆಗಳನ್ನು ಓದ್ದೆ. ಸೇತುರಾಮ್ ಅವ್ರ ಬರವಣಿಗೆಗೆ ತುಂಬ ದೊಡ್ಡ ಶಕ್ತಿ ಇದೆ. ನೀವು ಇವಾಗ ನಾನು ಹೊಸ ತಲೆಮಾರಿನವ್ರಿಗೆ ಹೇಳ್ತೀನಿ ವಿಶೇಷವಾಗಿ, ನೀವು ಸೇತುರಾಮ್ ಅವ್ರ ಪುಸ್ತಕಗಳನ್ನು ಓದಿ ಅಂತ ಬಿಡು. ನಾನು ಕೇಳಬೇಕಂತಿದ್ದೆ, ಇವಾಗ ಬಿಗಿನರ್ಸ್ ಆಗಲಿ ಅಥವಾ ಈ ಒಂದು ವೃತ್ತಿಗೆ ಬರಬೇಕು ಅಂತಂದರೆ ಒಂದು ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಸಂದರ್ಶನ ಮಾಡಿದ್ಮೇಲೆ ಗೊತ್ತಾಗ್ತದೆ. ಯಾಕಂತಂದರೆ ಅದನ್ನು ಬರೀ ಸಾಹಿತ್ಯದ ಥರ ಟ್ರೀಟ್ ಮಾಡಿಲ್ಲ, ಸಾಹಿತ್ಯನ ಒಂದು ನಿಮ್ಮ ಜೀವನ ಶೈಲಿಯಲ್ಲೂ ಅದನ್ನು ಉಪಯೋಗಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ವೃತ್ತಿನಲ್ಲೂ ಉಪಯೋಗಿಸ್ಕೊಂಡಿದ್ದೀರಾ. ಅದರದ್ದು ಪರಿಣಾಮ ಸಾಕಷ್ಟು ಕಡೆ ನಿಮಗೆ ಅದು ಒಂಥರ ಹೆಲ್ಪ್ ಆಗಿದೆ ಅಲ್ಲ. ಸೊ ಇವಾಗ ಈ ಬಿಗಿನರ್ಗಳು ಯಾರನ್ನ ಒಂದು ಆ ಸಾಹಿತ್ಯನ ಅಥವಾ ಒಂದು ಯಾವ್ದಾನ ಒಂದು ಬುಕ್ಕನ್ನು ಓದಬೇಕು ಅಥವಾ ಒಂದು ಲೇಖಕರದು ಯಾರನ್ನ ಒಂದು ಇಂಪಾರ್ಟೆಂಟ್ ಲೇಖಕರನ್ನ ತಗೋಬೇಕು ಅಂತಂದರೆ ನಿಮ್ಮ ಶಿಫಾರಸ್ ಯಾವ್ದಿರ್ಬೋದು ಅಂತ? ದಹನ ಓದಿ ನೀವು. ಆಮೇಲೆ ಜೋಗಿಯವ್ರ ಪುಸ್ತಕನೂ ಓದಬೇಕು, ದೇವರ ಹುಚ್ಚು. ಆ ದೇವರ ಹುಚ್ಚು ನಾನು 2017 ಓದಿದ್ದು. ನಾನು ದೇವರ ಹುಚ್ಚು ಆ ವ್ಯಕ್ತಿಗೆ ಮೊದಲಿಂದ ದೇವ್ರಂದ್ರೇನೆ ಒಂದು ಇಷ್ಟ ಇಲ್ಲದ ವ್ಯಕ್ತಿ, ಕೊನೆಗೆ ತಾನೇ ದೇವರಾದೆ ಅನ್ನೋ ತರ ತೋರಿಸೋ ತರದ ಪುಸ್ತಕ ಅದು. ಆಮೇಲೆ ಹೇಳಿ ಹೋಗು ಕಾರಣ, ಮಾಂಡೋವಿ ಇದೆಲ್ಲ ಓದಿದೆ ರವಿ ಬೆಳಗೆಲ್ ಅವರು. ಬೆಸ್ಟ್ ಅಂದ್ರೆ ನೀವು ಸೇತುರಾಮ್ ಅವ್ರನ್ನ ಓದ್ಕೋಬೇಕು. ನನ್ಗೇನೋ ಒಂದು ಸನ್ನಿವೇಶ ಇದೆ, ನಾನು ತುಂಬ ಅವಕಾಶಗಳನ್ನ ಕಳ್ಕೊತೀನಿ, ಅವಕಾಶ ವಂಚಿತಳಾಗ್ತೀನಿ. ನಾಳೆ ನಿನಗೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಂತ ಹೇಳಿ ಬುಕ್ ಮಾಡಿರ್ತಾರೆ. ಹಿಂದಿನ ದಿನಕ್ಕೆ ಅದನ್ನ ಬುಕ್ ಮಾಡಿ 1 ತಿಂಗಳಾಗಿರುತ್ತೆ. ಹಿಂದಿನ ದಿನ ಕಾಲ್ ಮಾಡಿಬಿಟ್ಟು, ಇಲ್ಲ ಮೇಡಮ್ ನೀ ಅದು ಈ ಥರ ಆಗಲಿಲ್ಲ, ಯಾರೋ ಇಂಥ ಆ್ಯಂಕರೇ ಬೇಕಂತ ಹೇಳಿದ್ರು ಅಂತ ಹೇಳ್ತಾರೆ. ಆರಂಭದಲ್ಲಿ ಬೇಸರ ಆಗೋದು, ಅಯ್ಯೋ ಅವಕಾಶಗಳು ತಪ್ಪೋಯ್ತಲ್ಲ ದೇವ್ರೇ ಅಂತ ಅನ್ಸೋದು. ಆಮೇಲೆ ಮೆಚುರಿಟಿ ಬಂತು ನನಗೆ, ಇದಲ್ಲ ಅಂದ್ರೆ ಇನ್ನೊಂದಪ್ಪ, ಇವತ್ತಿಗೆ 3-4-5 ಎನ್ಕ್ವೈರಿ ಬರುತ್ತೆ ದಿನಕ್ಕೆ. ಒಂದು ಪ್ರೋಗ್ರಾಮ್ ಒಪ್ಕೊಬೋದು ನಾವು, ಇನ್ನೊಂದೆರಡು ನಾವೇ ಒಪ್ಕೊಳೋದಿಲ್ಲ. ಯಾಕೆ ಅದಿದ್ಯಾ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ಆ ಮೆಚುರಿಟಿನ ಕಲಿಸುತ್ತೆ ನನಗೆ ಸೇತುರಾಮ್ ಅವ್ರ ಪುಸ್ತಕ. ನೀವು ಸೇತುರಾಮ್ ಅವ್ರ ಪುಸ್ತಕದ ಬ್ಯೂಟಿನೇ ಅಷ್ಟು ವಿಶೇಷವಾದದ್ದು. ಅವ್ರು ಬರೀತಾರೆ ನೋಡಿ, ಬದುಕು ಕೆಟ್ಟು ಸಾಧಿಸ್ತಾನಂತೆ ಅವನು. ನಾವು ಸಾಧನೆ ಮಾಡ್ಬೇಕು ಅನ್ನೋ ಹಾದಿಲಿ ಎಲ್ಲ ಅಡ್ಡದಾರಿಗಳನ್ನ ಹುಡುಕ್ತೀವಂತೆ. ಸಾಧಿಸಿದ ಮೇಲೆ ಆ ಸಾಧನೆ ಅಂದ್ರೆ ಏನು, ಮನುಷ್ಯರ ಪ್ರಕಾರ ಸಾಧನೆ ಅಂದ್ರೆ ಏನು ಹೇಳಿ, ದುಡ್ಡು ಮಾಡೋದು, ಹೆಸರು ಮಾಡೋದನ್ನ ಸಾಧನೆ ಅಂತ ಅನ್ಕೊಂಡಿದ್ದಾರೆ. ಅಬ್ಸ್ಟ್ರಕ್ಷನ್ಸ್ನ ದೂರ ಅನ್ಕೊಂಡಿದ್ದಾರೆ. ಯಾವ ವ್ಯಕ್ತಿ ಅಡ್ಡದಾರಿಗಳನ್ನ ಹಿಡಿದು ಸಾಧನೆ ಮಾಡ್ತಾನೆ ಅಂದ್ರೆ, ಒಂದು ಒಳ್ಳೆ ಮನೆ, ಕಾರು, ದುಡ್ಡು, ಹೆಸರು ತಗೊಂತಾನೆ, ಅದಾದ್ಮೇಲೆ ನಾನು ಒಳ್ಳೆಯವನು ಅಂತ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೇತುರಾಮ್ ಅವರು ಅದ್ರ ಬಗ್ಗೆನೂ ಬರೀತಾರೆ. ಕೆಟ್ಟು ಸಾಧಿಸಿದ ಮೇಲೆ ನಾನು ಒಳ್ಳೆಯವನಂತ ತೇಪೆ ಹಚ್ಕೊಂಡು ಬದುಕ್ತೀವಲ್ಲ, ಏನಿದೆ ಅದರಲ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ನನಗೆ ಅದನ್ನ ನೋಡಿದಾಗ ಅನಿಸ್ತಾ ಇರುತ್ತೆ, ನಾನು ಕೆಟ್ಟೇನಕ್ಕೆ ಸಾಧಿಸ್ಬೇಕು, ಸಾಧಿಸೋದಾದ್ರೆ ಒಳ್ಳೆ ಹಾದಿಲಿ ಹೋಗಿ ಸಾಧಿಸೋಣ ಅಂತ ಅನ್ಕೊಂಡೆ. ಸೊ ಸೇತುರಾಮ್ ಅವ್ರ ಬರಹದಲ್ಲಿ ಅದೊಂದು ಪವರ್ ಇದೆ. ಪವರ್ ಇಲ್ಲ, ಅದು ಸೂಪರ್ ಪವರ್ ಇದೆ. ಅದನ್ನೇ ಅದು ಓದ್ದವ್ರು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳಿದಾಗ. ಮತ್ತೆ ನಾನು ಯಾರ ಹತ್ರನೂ ತುಂಬ ಓದಿದ್ದೀನಿ ಅಂತ ನಾನು ಎಲ್ಲೂ ಹೇಳಲ್ಲ. ಕವಿತೆಗಳು ಓದಿದ್ದೀನಿ, ಇಂತಹ ಸಾಲುಗಳು ಓದಿದ್ದೀನಿ, ಇವರ ಪುಸ್ತಕಗಳು ಓದಿದ್ದೀನಿ ಅಂತ ಅಷ್ಟೇ ಹೇಳ್ತೀನಿ. ನೀನು ಇಷ್ಟೆಲ್ಲ ಓದ್ಕೊಂಡಿದ್ಯಾ ಅಂತ ತುಂಬ ಜನ ಬಂದು ಹೇಳಿದಾಗ ತುಂಬ ಜನ ಬಂದು ಹೇಳ್ತಾರೆ, ನೀನು MA ಕನ್ನಡ ಓದಿದ್ದೀರಾ, ನೀವು MA ಏನು ಮಾಡಿದ್ದೀರಾ, ಕನ್ನಡದಲ್ಲಿ ಏನು ಓದ್ಕೊಂಡಿದ್ದೀರಾ, ಥೀಸಿಸ್ ಬರ್ದಿರಾ, ಹಾಗೆಲ್ಲ ಕೇಳ. ನಾನು ಹೇಳ್ತೀನಿ, ಇಲ್ಲ, ನಾನೊಬ್ಳು ಸಾಮಾನ್ಯ ನಿರೂಪಣೆ, ನನ್ನ ನಿರೂಪಣೆ ವ್ಯಾಪ್ತಿಯಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ನಾನು ಓದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಅಂಡ್ ಜಾಣ್ತನ ಅದು. ಹೌದು. ಮತ್ತೆ ನನಗೆ ನಾವು ಏನು ಗೊತ್ತಾ, ಅಷ್ಟು ಓದಿದೆ, ನೀನು ಇಷ್ಟು ಓದಿದೆ, ಅಷ್ಟೆಲ್ಲ ಓದಿನೂ ಕೊನೆಯಲ್ಲಿ ಅದರ ವೇದಿಕೆಗೆ ಏನ್ ಬೇಕಾಗಿದೆಯೋ ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಹೌದು. ಮತ್ತೆ ನೋಡಿ, ನಮ್ಮಲ್ಲಿ 2 ಥರ ಇರ್ತಾರೆ. ನಾನು ಒಳ್ಳೆ ಎಕ್ಸ್ಪ್ರೆಸಿವ್ ಜೀವಿ, ನಾನು ಭಾವನೆ, ನಾನು ಹೇಳಿದ್ನಲ್ಲ, ನನ್ನ ಜೀವನ ತುಂಬ ಪ್ರೀತಿಸ್ತೀನಿ. ನನಗೆ ನಿಮಗೆ ನಂಬಲ್ಲ, ನನಗೆ ರಾತ್ರಿ ಮಲಗ್ತಾ ಇರ್ಬೇಕಾದ್ರೆ ನಾನು ಬೆಳಗ್ಗೆ ಎದ್ದು ಆ ಒಳ್ಳೆ ಒಂದು ಗ್ಲಾಸ್ ಕಾಫಿ ಕುಡಿತೀನಲ್ಲ, ಎಷ್ಟು ಖುಷಿ ಗೊತ್ತಾ ನನಗದು. ಎಷ್ಟು ನಿರಾಳ ಭಾವನೆ ಅನಿಸುತ್ತೆ ಅಂದರೆ, ಅಯ್ಯೋ ಆ ಕಾಫಿ ಕುಡಿಯೋದ್ರೆ ನನಗೊಂದು ಸಂಭ್ರಮ. ಆಮೇಲೆ ನಾನು ಗೊತ್ತಾ ನನಗೆ ಸ್ನೇಹ ಅನಿಸಿದ್ದು,
ಇದು ವೆನ್ ಯು ಸ್ಟಾರ್ಟ್ ಲವಿಂಗ್ ಈವನ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಲೈಕ್ ದಿಸ್ ಅಲ್ಲ, ನನಗೆ ಅನ್ಸೋದು ಆ ಸೋಲು ಅಷ್ಟು ಪ್ಯೂರ್ ಇದೆ ಅಂತ. ಅದಕ್ಕೆ ಕಲ್ಮಶನೇ ಇಲ್ಲ. ಅದಕ್ಕೇನೆ ಅದು ಒಂದು ಸಣ್ಣ ಪುಟ್ಟ ಒಂದು ಹೂವನ್ನು ಆರಾಧಿಸುತ್ತೆ, ಒಂದು ಸಣ್ಣ ಪುಟ್ಟ ಕಾಫಿನೂ ಅಷ್ಟೇ ಸೆಲೆಬ್ರೇಟ್ ಮಾಡುತ್ತೆ. ಆ ಥರ ಅಲ್ಲಿ ಕಲ್ಮಶ ಇಲ್ಲ. ಸೊ ಯು ಜಸ್ಟ್ ಲಿವಿಂಗ್ ಎವ್ರಿಥಿಂಗ್ ಅರೌಂಡ್ ಯು ವಿತ್ ದಟ್ ಪ್ಯೂರಿಟಿ. ಸೊ ಇಟ್ಸ್ ಸೋ ಈಸಿ ಆ್ಯಕ್ಚುಲಿ ಹಂಗಿರೋದು. ಬಟ್ ಕಾಂಪ್ಲಿಕೇಟ್ ಮಾಡ್ಕೋತಾರೆ ಜನ. ಬಟ್ ಇಟ್ಸ್ ಸೋ ಈಸಿ ಟು ಬಿ ದ್ಯಾಟ್ ಆ್ಯಂಡ್ ಇಟ್ಸ್ ಸೋ ನೈಸ್ ಟು ಬಿ ದ್ಯಾಟ್. ಯು ಫೀಲ್ ಲೈಕ್ ಎವ್ರಿ ಡೇ ಒಂದು ಕ್ಲೆನ್ಸಿಂಗ್ ಆಗಿರೋ ಥರ ಅಲ್ಲ. ನಾನು ಅದು ಓದಿದ್ದೆ ಆ್ಯಕ್ಚುಲಿ. ಇವತ್ತಿನ ಸಣ್ಣ ಪುಟ್ಟ ಖುಷಿಗಳನ್ನು ಯಾರು ಸಂಭ್ರಮಿಸೋದಿಲ್ವೋ ಅವನಿಗೆ ಬದುಕು ಅರ್ಥನೇ ಆಗಲ್ವಂತೆ. ಇವತ್ತಿನ ಸಣ್ಣ ಪುಟ್ಟ ಖುಷಿಗಳನ್ನು ನಾವು ಮುಂದೊಂದನ್ನು ಹಿಂತಿರುಗಿ ನೋಡಿದಾಗ, ನಾನು ಇವಾಗ ಹೇಳ್ದೆ ಗೊತ್ತಾ, ನಮ್ಮ ದೊಡ್ಡಮ್ಮ ಮನೇಲಿ ಆ ಮೆಂತ್ಯದ ಹಿಟ್ಟನ್ನು ನನಗೆ ಬಾಳೆ ಎಲೆ ಹಾಕೊಟ್ಟಾಗ ನಾವು ಹಿಂಗೆ ನೆಕ್ತಾ ಇದ್ವಿ, ಅವತ್ತಿಗೆ ಅದು ಬಡತನ ಅಂತ ಗೊತ್ತಿರಲಿಲ್ಲ ನನಗೆ ಅಂತ. ಇವತ್ತು ಅದನ್ನು ತಿರುಗಿ ನೋಡಿದಾಗ ಸೊ ನಾವು ಎಂತೆಂಥ ಜೀವನದಿಂದ ನಾನು ತುಂಬ ಚೆನ್ನಾಗಿ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿದ್ದೆ. ನಾನು ಒಳ್ಳೆ ಎಜುಕೇಷನ್ ಮಾಡಿಕೊಂಡೆ, ನಾನೇನೋ ಆ್ಯಂಕರ್ ಆದೆ ಅಂದ್ರೂ ಕೂಡ ಇವತ್ತು ನಿಮ್ಮ ಪಾಡ್ಕಾಸ್ಟಲ್ಲಿ ನಾನು ಇರ್ತಿರ್ಲಿಲ್ಲ. ಕೋರ್ ಕಾರ್ನರ್ ಏನು ನೀವು ಶೋ ಹೇಳಿದ್ದೀರಾ, ಸೊ ಅದರಲ್ಲಿ ನಾನು ಇರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ನಾನು ಹೇಳಿದ್ನಲ್ಲ, ನಿಜವಾಗ್ಲೂ ಆ ಕಾಫಿ ಕುಡಿಯೋದು ನನಗೊಂದು ಸಂಭ್ರಮ. ಮತ್ತು ನಾನು ಪ್ರೋಗ್ರಾಮ್ಗೆ ಹೊರಟಿರ್ತೀನಿ, ಒಂದು ಒಳ್ಳೆ ಕಾಫಿ ಕುಡಿದು ಟ್ರಾಫಿಕ್ ಇಲ್ಲದೆ ನಾನು ರೀಚ್ ಆಗ್ತೀನಲ್ಲ ಜಾಗಕ್ಕೆ, ಐ ಸೆಲೆಬ್ರೇಟ್ ದಟ್ ಮೂಮೆಂಟ್. ಅಯ್ಯೋ ಆ ಕಾಫಿ ಕುಡ್ದು ಎಷ್ಟು ಒಳ್ಳೆ ಫೀಲ್ ಆಯಿತು, ಟ್ರಾಫಿಕ್ ಇಲ್ಲದೆ ಬಂದ್ಬಿಟ್ನಲ್ಲಪ್ಪ, ಅಷ್ಟು ಖುಷಿ. ಮತ್ತು ನಂದು 2 ಪ್ರೇಯರ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಬದುಕು ಕೊಟ್ಟ ಈ ಸುಂದರ ದಿನಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ. ರಾತ್ರಿ ಮಲಗಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ದೇವರೇ, ನೀನು ಕೊಟ್ಟ ಎಲ್ಲ ಅವಕಾಶಗಳಿಗೆ ಅಂತ ಹೇಳೇ ಮಲಗ್ತೀನಿ ನಾನು. ನಂದು ಪಾಲಿಸಿ ಇದೆ. ಸೊ ಮೋಸ್ಟ್ಲಿ ಈ ಸಾಹಿತ್ಯ ಓದಿದವರಿಗೆ ಅಥವಾ ಲೈಫನ್ನ ಪ್ರೀತಿಸೋರಿಗೆ ಇದೆಲ್ಲದೂ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಅಂದರೆ ನೀವು ಆ ಕ್ಷಣ ಕಾಯ್ಕಿಣಿ ಅವ್ರು ಹೇಳ್ತಾರಲ್ಲ ಆ ಥರ, ಮನೆಗೆ ಹೋಗ್ಬಿಟ್ರೆ ನನ್ ಖುಷಿನಪ್ಪ ಅಲ್ಲ, ಆಫೀಸಲ್ಲಿ ಇರ್ಬೇಕಾದ್ರೂ ನೀನು ಖುಷಿ ಪಡಬೇಕು, ಆಫೀಸ್ನ ಪ್ರೀತಿಸ್ಬೇಕು, ಅವ್ರನ್ನ ನೋಡಬೇಕು ಪ್ರೀತಿಸ್ಬೇಕು, ಇವ್ರು ನೋಡಬೇಕು ಪ್ರೀತಿಸ್ಬೇಕು, ಖುಷಿ ಪಡಬೇಕು. ಆಮೇಲೆ ರಸ್ತೆ ಹೋಗ್ಬೇಕಾದ್ರೆ ನಾವೇನೋ ಒಂದು ಅದು ಕಾನ್ಶಿಯಸ್ ಆಗೋ ಆಗಲ್ಲ ಸ್ನೇಹ. ಐ ಥಿಂಕ್ ಯು ಜಸ್ಟ್ ಲಿವ್ ಇನ್ ದ ಮೂಮೆಂಟ್ ಅಷ್ಟೇನೆ. ಅದಕ್ಕೆ ಒಂದು ಎಫರ್ಟ್ ಹಾಕಬೇಕು ಅಂತನೂ ಇಲ್ಲ. ಇಫ್ ಯು ರಿಯಲಿ ಲವ್ ದಟ್ ಮೂಮೆಂಟ್, ಯು ಲವ್ ದಟ್ ಮೂಮೆಂಟ್. ಅದು ಹೇಳ್ಕೊಟ್ಟು ಬರೋದಿಲ್ಲ, ಇಟ್ಸ್ ಜಸ್ಟ್ ದಟ್ ಎಕ್ಸ್ಪೀರಿಯನ್ಸ್. ಅದು ಮನಸ್ಸಿಂದ ಅದು ಆಗತ್ತೆ. ಅದಕ್ಕೆ ಒಂದು ಪಾಠ ಅಂತನೂ ಇಲ್ಲ, ಅದಕ್ಕೆ ಅಂತ ಒಂದು ಏನಂತಾರೆ ಒಂದು ಪ್ರಾಕ್ಟೀಸ್ ಅಂತನೂ ಇಲ್ಲ. ಅದು ಆಟೋಮ್ಯಾಟಿಕ್ ಆಗಿ ಆಗುತ್ತಲ್ಲ, ಆಗ ಅದರದ್ದು ಐ ಥಿಂಕ್ ಒನ್ ಶುಡ್ ರೀಚ್ ದಟ್ ಸ್ಟೇಜ್. ರೀಸೆಂಟ್ಲಿ ನಾನು ನನ್ನ ರೀಸೆಂಟ್ ಫ್ರೆಂಡ್ ಅಕ್ಷಯ್ ಅನ್ನೋರಿಗೆ ಹೇಳ್ತಾ ಇದ್ದೆ, we always think that life of others is better than us ante. For someone we are also others ಅಂತ ನಾನು ಓದಿದ್ದೆ ಒಂದು saying ಅಲ್ವಾ. ನಾವು ಯಾವಾಗಲೂ ಅನ್ಕೊಂಡದಂತೆ, ಅಯ್ಯೋ ರಜನಿ ಅವರು ಎಷ್ಟು ಚೆನ್ನಾಗಿ ಸೀರೆ ಉಡ್ತಾರೆ ಅಂತ. ಆ ಕಡೆ ಇನ್ಯಾರೋ ಸೌಮ್ಯಂಗ್ ಪಾಪ ಹೊಸ ಸೀರೆಗೆ ದುಡ್ಡೇ ಇರೋದಿಲ್ಲ. ಆ ರಜನಿಯವರ ಒಳ್ಳೆ ಸೀರೆ ಇಲ್ಲದ ಸೌಮ್ಯ ನಡುವೆ ನನ್ನ ಹತ್ರ ಒಂದು ಆರ್ಡಿನರಿ ಸೀರೆ ಇದೆಯಲ್ಲ, ಇದು ನನ್ನ ಸಂಪಾದನೆ, ಇದಕ್ಕೆ ನಾನು ಖುಷಿ ಪಡ್ಬೇಕು. ಮತ್ತೆ ನನಗೆ ಒಂದು ಪಾಠ ನರೇಂದ್ರ ಮಡಿಕೇರಿ ಅನ್ನೋರು ಹೇಳಿದ್ರು, ಒಬ್ಬ ವ್ಯಕ್ತಿಯನ್ನ ನೀನು 10 ಗುಣಗಳಿಂದ ನೀನು ಕನ್ಸಿಡರ್ ಮಾಡ್ತೀಯ ಅನ್ನೋದಾದ್ರೆ ಅವನ 9 ಕೆಟ್ಟ ಗುಣಗಳಿದ್ರು ಕೂಡ ಒಂದು ಒಳ್ಳೆ ಗುಣದಿಂದ ಅವನು ನೋಡ್ಬೇಕಂತ. ಆಯ್ತಾ? ಆಮೇಲೆ ಬೇರೆಯವರ ಸಂಪಾದನೆನ ನೋಡಿ ನಾವು ಬದುಕಬಾರ್ದು ಅಂತ ಅಲ್ವಾ. ನೀವು ಇವಾಗ ತಿಂಗಳಿಗೆ 10 ಲಕ್ಷ ದುಡಿತಿರ್ಬಹುದು, ನಾನು ಒಂದು 5 ಲಕ್ಷ ದುಡಿತಿದ್ದೀನಿ ಅಂದ್ರೆ ರಜನಿಯವ್ರ ತರ ನಾನು 10 ಲಕ್ಷ ದುಡಿಯೋಕ್ಕಾಗ್ಲಿಲ್ವಲ್ಲ ಅಂತ ನನ್ನಲ್ಲಿ ಕೊರಗಿರ್ಬಾರ್ದು. ಇನ್ಯಾರೋ ಪಾಪ ದುಡಿಯೋದಕ್ಕೆ ಆಗ್ಲಿಲ್ವಲ್ಲ, ಅವ್ರಕ್ಕಿಂತ ನಾನು ಬೆಟರ್ ಆಗಿದ್ದೀನಲ್ಲ ಅನ್ನೋದೇ ಖುಷಿ. ಇದೆಲ್ಲ ಒಂದು ಮೆಚುರಿಟಿ ಬರೋದೇ ಸಾಹಿತ್ಯದಿಂದ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರೀತಾರೆ. ನನಗೆ ಅದೇ ಖುಷಿ ಆಗೋದು, ಎಂತೆಂಥ ಸಾಲು ಬರೀತಾರಪ್ಪ. ಅದೇ ಗೋವಿನ ಬಾಳು ಅಲ್ಲಿ ಬರೀತಾರೆ ನೋಡಿ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ನೊಸಲಿಗೆ ವಿಭೂತಿ ಆಗ್ತೀನಿ ಸುಟ್ರೆ ನೀನಾರಿಗಾದೆಗೆಲ್ಲ ಮಾನವ ಅಂತ, ಕಡೆದರೆ ಮಜ್ಜಿಗೆಯಾದೆ ತೆಗೆದರೆ ಬೆಣ್ಣೆಯಾದೆ, ಅಟ್ಲೀಸ್ಟ್ ಕೊನೆ ಪಕ್ಷ ಸುಟ್ರೆ ಭರಣಿನಾರು ಆಗ್ತೀನಲ್ಲ ಅಲ್ವಾ. ಇರುವಷ್ಟು ಜೀವನ ನಾನು ಅದೇ ಅನ್ಕೊಂತಿರ್ತೀನಿ. ನಾನು ತುಂಬಾ ಎಕ್ಸ್ಪ್ರೆಸಿವ್, ಎಲ್ಲ ಹೇಳ್ತಿರ್ತಾರೆ ಇಷ್ಟೊಂದು ಎಕ್ಸ್ಪ್ರೆಸಿವ್ ಆಗಬಾರ್ದು ಅಂತ. ಮತ್ತೆ ನಾನು ಜಗಳನೂ ತುಂಬಾ ಚೆನ್ನಾಗಿ ಜಗಳ ಮಾಡಬಲ್ಲೆ. ಜಗಳ ಮಾಡಿ ನೆಕ್ಸ್ಟ್ ಮಿನಿಟ್ನೇ ನಾನು ಜೋರಾಗಿ ಅಳ್ಬಲ್ಲೆ, ಹತ್ತು ಬಿಡ್ತೀನಿ. ಅಯ್ಯೋ ನಾನು ಹಿಂಗೆ ಜಗಳ ಬೇಸರ ಆಗ್ಬಿಡುತ್ತೆ. ಜಗಳ ಆಗಿ ಯಾವ ವ್ಯಕ್ತಿ ನಾನು ದ್ವೇಷಿಸ್ತೀನಲ್ಲ, ನೆಕ್ಸ್ಟ್ ಮಿನಿಟ್ ನಾನು ಅನ್ಕೊಳ್ತೀನಿ ಪಾಪ ಈ ಥರ ಇರಬಹುದಲ್ವಾ, ಅವ್ರಿಗೆ ನಾನು ಹರ್ಟ್ ಮಾಡಿದ್ನಲ್ವಾ ಅಂತ. ಯಾರನ್ನ ದ್ವೇಷ ಮಾಡಿದ್ರೆ ನನಗೆ ಆ ನೆಕ್ಸ್ಟ್ ಥಾಟ್ ಅದು ಬಂದ್ಬಿಡುತ್ತೆ,
ಹೀ ವಾಸ್ ಅಥವಾ ಶೀ ವಾಸ್ ಒನ್ಸ್ ನನಗೆ ಒಳ್ಳೇದು ಬಯಸಿದ್ದಾರೆ, ಒನ್ಸ್ ಅವ್ರು ನಮಗೆ ಒಳ್ಳೆ ತೋರಿಸಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಸೊ ಅದನ್ನು ನಾನು ಅದೇ ಕಲಿತಿರ್ತೀನಿ. ಮೋಸ್ಟ್ಲಿ ಸಾಹಿತ್ಯ ಇದನ್ನೆಲ್ಲ ಹೇಳ್ಕೊಟ್ಟಿದೆ. ರೀಸೆಂಟ್ಲಿ ನನ್ನ ಫ್ರೆಂಡ್, ನನ್ನ ವರ್ಕ್ ಫ್ರೆಂಡ್ ಪ್ರಮೋದ್ ಅವರ ವೈಫ್ ಅಂಜಲಿ ಅಂತಿದ್ದಾರೆ, ಕುಸುಮ ಅಂಜಲಿ, ಅವರಿಂದನೂ ಅಷ್ಟೇ, ಅವರು ಅಷ್ಟೇ, ನೀವು ಏನಾದರೂ ಮಾಡಿ ಎಲ್ಲರಿಗೂ ಒಳ್ಳೇದೇ ಮಾಡಬೇಕು ಅಂತ. ಅದು ಕೆಲವರಿಗೊಂದು ಆ ಥರದ ಭಾವನೆ ಇರುತ್ತೆ. ಮತ್ತೇನಂದರೆ ನಾನು ನಿಮ್ಗೆ ಏನಾದ್ರು ನಾನು ಬಟ್ಟೆ ಬಗ್ಗೆನೇ, ಬ್ಯೂಟಿ ಬಗ್ಗೆನೇ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲರೂ ಅದ್ರ ಬಗ್ಗೆನೇ ತುಂಬ ಕಾನ್ಷಿಯಸ್ ಆಗಿರೋದ್ರಿಂದ, ಯಾರೋ ಒಂದು ಒಳ್ಳೆ ಫೋಟೋ ಹಾಕಿದಾಗ ನನಗೊಂದು ಕರ್ಬುವಿಕೆ ಇರಬಾರ್ದು. ಸೇತುರಾಮ್ ಅವರು ಬರೀತಾರೆ ಒಂದು ಕಡೆ, ಕರುಬುವವರು ಇರುವವರೆಗೂ ನನಗೆ ಬೆಲೆ ಜಾಸ್ತಿ ಅಂತ. ನನ್ನ ಬಗ್ಗೆ ನೀನು ಹೊಟ್ಟೆ ಹುರ್ಕೊಂತಿದ್ದೀನಿ, ನಾನು ಬೆಳೀತಿದ್ದೀನಿ ಅಂತ. ಆ ಅಂಜಲಿ ಅವ್ರು ಹೇಳ್ತಾರೆ, ಯಾರೋ ಒಂದು ಚೆನ್ನಾಗಿ ಫೋಟೋ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು. ನಾನು ಅದಕ್ಕೆ ಹೇಳ್ತೀನಿ, ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿದ್ದೀರಾ ಅಂತ ನಾನು ಅವ್ರಿಗೆ ಹೇಳಿದಾಗ, ಶಿ ಕಾಂಪ್ಲಿಮೆಂಟ್ ಮೀ, ನೀವು ಅಷ್ಟೇ ಚೆನ್ನಾಗಿದ್ದೀರಾ, ನೀವು ಅಷ್ಟೇ ಬೇರೆಯವ್ರನ್ನ ಸೆಲೆಬ್ರೇಟ್ ಮಾಡ್ತೀರಾ, ಬೇರೆಯವ್ರಿಗೆ ಒಳಿತು ಬಯಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ಅಂಜಲಿ ಅವರಿಂದ ಕಲಿತೆ. ಅದೇ ನಮಗೆ ಈ ಸಾಹಿತ್ಯದ ಆಸುಪಾಸು ಅಥವಾ ಸಾಲುಗಳು ಬೇರೆಯವ್ರನ್ನ ಒಳ್ಳೆತನದ ನಮಗೆ ಕಲಿಸ್ಕೊಡುತ್ತೆ. ಇಲ್ಲಪ್ಪ ಇವನು ಹಿಂಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಕಲಿಸ್ಕೊಡುತ್ತೆ ಅಂತ ನಾನು ಅದೆಷ್ಟು ದೊಡ್ಡತನ ಅಲ್ಲ ಅದನ್ನ ರೆಕಗ್ನೈಸ್ ಮಾಡೋದು. ಅದಕ್ಕೆ ಈಗಿನ ಕಾಲದಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಏನ್ ಹೇಳಿದ್ರೆ ಯಾರು ಮುಂದೆ ಹೋಗ್ಬಿಡ್ತಾರೋ ಅನ್ನೋ ಅಂತ ಕಾಲ ಇದು ಅಲ್ಲ. ಐ ಮೀನ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ಸೀ somebody so pure. I find you absolutely unfiltered and pure, so real. ಅದೇ ನಾನು ಯಾವಾಗಲೂ ಹಿಂಗೆ ಹೇಳ್ತಿರ್ತೀನಿ, ಅಯ್ಯೋ ನಾನು ಹಿಂಗೆ ಮಾತಾಡ್ತೀನಲ್ಲ ಅಂತ ಎಲ್ಲ ಹೇಳ್ತಿರ್ತಾಳೆ. ನಾವು ಆಗಿರೋದನ್ನೇ ನಾವು ಮಾತಾಡ್ಬೇಕಲ್ಲ. ನಮ್ಮ ಲೈಫ್ ಡೆಫಿನೇಷನ್ ಚೇಂಜ್ ಆಗಬಹುದೇನೋ, ಬಟ್ ನಾವಾಗಿದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಸ್ನೇಹ, ನಿಮ್ಮ ವೃತ್ತಿ ಆಯಿತು, ಸಾಹಿತ್ಯ ಆಯಿತು, ಕನ್ನಡದ ಬಗ್ಗೆ ಒಂಚೂರು ಮಾತಾಡ್ಬೋದಾ? ಬಿಕಾಸ್ ಕನ್ನಡ ಅನ್ನೋದು ನಿಮ್ಮ ಹಾರ್ಟ್ ಬೀಟ್ ಥರ ನನಗೆ ಕಾಣಿಸ್ತಿರೋ ಥರ. ಸ್ನೇಹಂಗೆ ಕನ್ನಡದ ಒಲವು ಇವಾಗ ಮಾತಾಡ್ತಿರೋದ್ರಲ್ಲಿ ಗೊತ್ತಾಗ್ತಿದೆ ದಟ್ ಏನೋ ಬಾಲ್ಯದಿಂದನೇ ಆ ಕನ್ನಡದ್ದು ಒಂಥರ ನಿಮ್ಮ ಒಂದೊಂದು ಬಾಡಿ ಸೆಲ್ಲಲ್ಲೂ ಇದೆ ಅಂತ. ಅದನ್ನು ಹೆಂಗೆ ನಿಮಗೆ ಅದು ಸ್ಟ್ರೆಂತ್ ಅಂತ ಗೊತ್ತಾಗಿದ್ದು ಯಾವಾಗ, ಅಥವಾ ಅದ್ರ ಮೇಲೆ ಅಂಥ ಪ್ರೀತಿ ಬರೋದಕ್ಕೆ ಕಾರಣ ಏನು? ಅಮ್ಮ, ನಾನು ಈ ಪತ್ರ ಎಲ್ಲ ಬರಿತಾ ಇದ್ನಲ್ಲ, ಅಮ್ಮ ಚೆನ್ನಾಗಿ ಬರೆಯೋರು. ಪ್ಲಸ್ ಅಮ್ಮಂಗೆ ಒಂದು ಈ ಥರ ಕೆಲವೊಂದು ಹಾಡೆಲ್ಲ ಹೇಳ್ಕೊಡೋರು ನಮ್ಮಮ್ಮ. ನಮ್ಮಪ್ಪ ಓದೇ ಇಲ್ಲ, ಆ್ಯಕ್ಚುಲಿ 1ನೇ ಕ್ಲಾಸು ಓದಿಲ್ಲ. ನಮ್ಮಪ್ಪಂಗೆ ನಾವು ಸೈನ್ ಹಾಕೋದಕ್ಕೆ ಹಾಡ್ಲಿಕ್ಕೆ ಬರುತ್ತಷ್ಟೇ. ನಮ್ಮಪ್ಪ ಒಂದು ಅಕ್ಷರನೂ ಓದಿಲ್ಲ. ನಮ್ಮಪ್ಪಂಗೆ ಸಮಯ ನೋಡೋದಕ್ಕೂ ಬರಲ್ಲ. ಆದ್ರೆ ನಮ್ಮಪ್ಪ, ಯಾವ ದೇಶದ ಹೆಣ್ಣು ಇವಳು ರಂಗೀಲಾಲ ಕುಂತಳ ಕುದುರೆ ಮ್ಯಾಲ ಅಂತ ಹಾಡೋರು. ಆಮೇಲೆ ಬಂಗಾರದಾಂತಿ ತಿಂಗರ ತಿನಿಸು ತಿಕ್ಕಂದುಂಡಿಗೆ ಅಂತ ಒಂದು ಹಾಡು ಹೇಳ್ಕೊಡೋರು. ಆಮೇಲೆ ಇನ್ನು ನಂಗೆ ನಮ್ಮ ಅಪ್ಪಂದಂದ್ರೆ ನನಗೆ ಪಟ ಹೇಳೋದು ಮೋಸ್ಟ್ಲಿ ನಮ್ಮ ಅಪ್ಪನಿಂದ ಬಂದಿರುವ ಅನ್ಸುತ್ತೆ. ಜೈವತ್ತು ಜೈವಾಗಲಿ ಗುರುವೇ, ಜಯ ಸಂಪತ್ತು ಬಂದಿರುವ ಗುರುವೇ, ಬುಡುಬುಡುಕಿ ತಿಮ್ಮನಾಗಿ ಬಂದಿರುವೆ ನಾನು, ಮೈಸೂರು ರಾಜ್ಯ ಕೊಚ್ಚಿ ಮಲಯಾಳ ಕಂಡೆ ತಿರುಗಿ ಬಹು ಬಸ್ಸಿಂದ ಬಂದೆ, ವಿಷ್ಣು ಮಹೇಶ್ವರಿದ ಛತ್ರಪಡಾಯ್ತು, ದಡ ಮುಂದೆ ಬಡಾಯ್ತು, ಕೋಟೆ ಕೂಗಿತ್ತು, ಹಸರಮನ ಹಾಳಾಯ್ತು, ಕಡ್ಡಿ ಮುರಿತು, ಬುಡ್ಡಿ ಹಿಂಗಸರು ಬಸರಾಯ್ತು, ಬಸನದು ಬೋರಿಗೆ ಬಂಗಾರದ ಗಂಡು ಮಗ ಎತ್ತಾಯಿ ಗಂಡು ಮಗ ಆಯ್ತು ಅಂತ ನಮ್ಮಪ್ಪ ಈ ಥರ ಒಂದು ಬುಡ್ಬುಡಿಕೆ ಹೇಳ್ಕೊಡ್ತಾ ಇದ್ರು. ಸೊ ಇದೆಲ್ಲದನ್ನ ನಾನು ಇವಾಗ ರೀಕಾಲ್ ಮಾಡ್ಕೊತಾ ಇದ್ದೀನಿ. ಕನ್ನಡ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಮಲೆನಾಡಿಗರಿಗೆ ಬಹುತೇಕ ಮಂದಿ ಕನ್ನಡನೇ ಉಸಿರೋರು. ಕನ್ನಡ ಬಿಟ್ಟು ಬೇರೆ ಏನೂ ಜೀವಿಸೋದಿಲ್ಲ. ಸೊ ಕನ್ನಡದ ಮೇಲೆ ಪ್ರೀತಿ ನಾನು ಆ್ಯಂಕರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಕವಿಗಳನ್ನು ಓದ್ಕೊಂಡ್ಮೇಲೆ, ಈ ರೀತಿದ್ದೆಲ್ಲ ನಾನು ಹೇಳ್ತೀನಿ ಗೊತ್ತಾ, ಕವಿತೆಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಅನಿಸ್ತು ನನಗೆ. ಎಲ್ಲ ಬಂದು ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೇಂದ್ರೆ ಅವ್ರು ಹೇಳ್ತಾರೆ ನೋಡಿ, ಕನ್ನಡದೊಳಗೆ ಭಾಳ ಚಲೋ ಬರೀತೀರಿ ನೀವು ಅಂದಾಗ, ನಾ ಕನ್ನಡದೊಳಗೆ ಭಾಳ ಚಲೋ ಬರೆಯೋದಲ್ಲ ತಮ್ಮ, ಬರೆಯೋಕೆ ಕನ್ನಡನ ಚಲೋ ಐತಿ ಅಂತ ಅಂದಂಗೆ. ಕನ್ನಡ ಯಾರು ಮಾತಾಡಿದ್ರು ಚಂದ, ಬಟ್ ಕರೆಕ್ಟಾಗಿ ಮಾತಾಡ್ಬೇಕಷ್ಟೆ. ನಾನು ಯಾವಾಗಲೂ ಒಂದ್ಸರಿ ಬರೆದಿದ್ದೆ, ಕನ್ನಡ ಮೊದಲು ನುಡಿದ ಭಾಷೆ, ತೊದಲು ನುಡಿದ ಭಾಷೆ, ಅಮ್ಮ ಕಲಿಸಿದ ಭಾಷೆ, ನಕ್ಕ ಭಾಷೆ, ನಗಿಸಿದ ಭಾಷೆ, ಭಾವಗಳ ಹೂರಣಕ್ಕೆ ಹದವಾದ ಭಾಷೆ, ನಗು ಅಳುಗಳ ಸಾಂಗತ್ಯಕ್ಕೆ ಒಡನಾಡಿಯಾದ ಭಾಷೆ, ಒಮ್ಮೊಮ್ಮೆ ನಮ್ಮೆಲ್ಲ ಭಾವನೆಗಳ ತೋಡಿಕೊಳ್ಳುವಿಕೆಗೆ ಕನ್ನಡದ ಬದಲು ಯಾವುದೂ ಸರಿಸಮವಿಲ್ಲವೇನೋ ಅನಿಸುವ ಜೀವಾಳ. ನನಗೆ ಭಾಷೆ ಎಂದರೆ ಅದು ಬರೀ ಕನ್ನಡ ಮಾತ್ರ. ಹಾಗಾಗಿ ಕನ್ನಡ ಅಂದರೆ ಅದೊಂಥರದ್ದು ಒಂದು ಲವ್ ಇದೆ. ಭಕ್ತಿ. ನಾನು ಹೇಳ್ತೀನಿ, ನನಗೆ ಯಾರಾದರೂ ಪ್ರಶಸ್ತಿಗಳು ಕೊಟ್ಟಾಗ ಅಥವಾ ಆ್ಯಂಕರಿಂಗಲ್ಲಿ ಏನಾದ್ರು ಅವಕಾಶಗಳು ಏನಾದ್ರು ನಾನು ಹೀಗೆ ಹೋಗಿ
ಸೆಮಿನಾರ್ಸ್ ಏನಾದರೂ ಮಾಡಿದಾಗ ನಾನು ಹೇಳ್ತೀನಿ, ನಾನು ಇವತ್ತು ಏನೇ ಆಗಿದ್ರು ಅದು ನನ್ನ ಭಾಷೆ ಕನ್ನಡದಿಂದ ಅಂತ ಹೇಳಿ. ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಅನ್ನೋದೇ ನನಗೆ ತುಂಬ ಜನ ವಾಟ್ಸ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಕೇಳ್ತಾರೆ ಗೊತ್ತಾ. ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಅದೇನೆ ತುಂಬ ಖುಷಿದೆ. ನಾನು ದೊಡ್ಡ ದೊಡ್ಡ ಯಾವುದೋ ಮದುವೆಗಳಿಗೆ ಹೋದಾಗ, ನೀವು ಕನ್ನಡದಲ್ಲಿ ಮಾತಾಡಿದ್ರಲ್ರಿ ಯಾವುದೋ ಕವಿದು, ಅದು ನೋಡಿದೆ, ನೀವು ಆ್ಯಂಕರಾ ಅಂತ ಕೇಳ್ತಾರೆ. ಅದು ನಂಗೆ ಭಾರಿ ಖುಷಿ ಅಂತ ಅನಿಸುತ್ತೆ. ಮೊನ್ನೆ ಅದೊಂದು ಶಾಪಿಂಗ್ ಹೋಗಿದ್ದೆ, ಆವಾಗ ಅವರು ಒಂದು ಕಡೆ ಒಂದು ಲೇಡಿ ಕೇಳಿದ್ರು, ಕನ್ನಡ ಎಲ್ಲವೂ ಕನ್ನಡ. ನನಗೆ ನಂಗೆ ಭಾಷೆ ಅಂದರೆ ಅದು ನನಗೆ ಕನ್ನಡನೇ ಅಂತ. ನಾನು ಇಂಗ್ಲೀಷಲ್ಲಿ ಆ್ಯಂಕರಿಂಗ್ ಮಾಡಲ್ಲ ಅಂತಲ್ಲ, ಮಾಡ್ತೀನಿ, ಇಂಗ್ಲೀಷ್ ಕನ್ನಡ ಇದ್ದಾಗ ಮಾಡ್ತೀನಿ. ನಾನು ಇಂಗ್ಲೀಷ್ ನಿಮ್ಮಷ್ಟೆಲ್ಲ ಕಾರ್ಪೊರೇಟ್ ಆಗಿಲ್ಲ. ಆದರೆ ಕನ್ನಡ ಭಾಷೆಯಲ್ಲಿ ಆ್ಯಂಕರಿಂಗ್ ಮಾಡೋದಿದೆಯಲ್ಲ, ಅದು ಎಂಥ ಖುಷಿ ಕೊಡುತ್ತೆ ಗೊತ್ತಾ. ಅದು ಎಂಥ ಖುಷಿ ಅಂದರೆ ಅದು ನೀವು ಹೇಳೋದಕ್ಕೆ ಆಗೋದಿಲ್ಲ. ನರಕೆ ಕೀಳ್ಸಿ, ನಾಲ್ಗೆ ಸೀಳ್ಸಿ, ಬಾಯಿ ಹೊಲ್ಸಾಕಿದ್ರು ಮೂಗ್ದಲ್ಲಿ ಪದವಾಡ್ತೀನಿ, ನನ್ನ ಮನಸ್ಸು ನೀನು ಕಾಣೆ. ಆಮೇಲೆ ಹೇಳ್ತಾರೆ, ದೇವ್ರೇನಾದರೂ ಬಂದು ನೀನು ಕನ್ನಡ ಮಾತಾಡಬೇಡ ಅಂದರೆ ರತ್ನ, ಅವನಿಗೂ ಹಾಕ್ತೀನಿ ಕತ್ನ ಅಂತ ಹೇಳ್ತಾರಲ್ಲ ಅವರು, ಆ ಥರ. ಹಾಗೆ ಅಷ್ಟು ಖುಷಿ, ಕನ್ನಡನೇ ಖುಷಿ ನನಗೆ. ನೀವು ಇವಾಗ ಅಲ್ಲೇನೋ ಒಂದು ಇದ್ದಾಗ ನಾನು ಬುಕ್ಕನಲ್ಲಿ ಯೂಶಲಿ ಮನೇಲಿ ಪುಸ್ತಕ ಕೊಡು ಅಂತಾನೆ ಹೇಳ್ತೀನಿ. ನನ್ನ ತಂಗಿ ಹೇಳ್ತೀನಿ, ಪುಸ್ತಕ ಕೊಡು ಅಂತ. ತಂಗಿ ವಿಷಯ ಬಂದಾಗ ನಿಮಗೆ ಈ ಪಾತ್ರ ವಹಿಸ್ಕೊಂಡು ಈ ನಟಿಸುವಂತಹ ಕಲೆ ಯಾವಾಗ ನಿಮ್ಮಲ್ಲಿ ನೀವೇ ಗುರ್ತಿಸ್ಕೊಂಡ್ರಿ ಸ್ನೇಹ? ನಿಮ್ಮ ಜೊತೆಗೆ ನಿಮ್ಮ ತಂಗಿ ಆ ಸುಶೀಲಕ್ಕ, ರತ್ನಕ್ಕ, ವತ್ಸಲಕ್ಕ, ಚಿನ್ನಿ ಅದೆಲ್ಲ ಪಾತ್ರಗಳಲ್ಲೂ ಬರ್ತಾರಲ್ಲ, ನಿಮ್ಮಿಬ್ಬರಲ್ಲಿ ಯಾರ್ದದು ಪ್ಲ್ಯಾನ್? ಅದು ಆ್ಯಕ್ಚುಲಿ ಪ್ಲ್ಯಾನ್ ಮೋಸ್ಟ್ಲಿ ಇದು ನಾವು ಯಾರೋ ನನಗೆ ಇವೆಂಟ್ ಮಾಡೋದ್ರಿಂದ ನನ್ನ ತುಂಬ ಜನ ಪ್ರೋತ್ಸಾಹಿಸಿದವರಿದ್ದಾರೆ. ನನಗೆ DC ಪಾಪಣ್ಣ ಅಂತ ಇರ್ಬೋದು, ಉಮೇಶ್ ಸರ್ ಅಂತ, ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ಈ DC ಪಾಪಣ್ಣ ಅನ್ನೋರು ಈ ನಮಗೆ ಏನೋ ಒಂದು ಈವೆಂಟ್ ಮಾಡಿದಾಗ ಒಂದಷ್ಟು ಡ್ರೆಸ್ ಪೀಸ್ನ ಗಿಫ್ಟ್ ಮಾಡಿದರು. ಆ ಡ್ರೆಸ್ ಪೀಸಲ್ಲಿ ಒಂದು 4 to 5 ಪೀಸಸ್ ಡ್ರೆಸ್ ಪೀಸು ಒಂದೇ ಥರ ಇತ್ತು, ಸಿಮಿಲ್ಯಾರಿಟೀಸ್. ನಾನು ನನ್ನ ತಂಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ, ನೋಡಿ ಆ ಐಡಿಯಾಸ್ ಹೆಂಗೆ ಇನೋವೇಟ್ ಆಗುತ್ತಂತ, ಒಂದೇ ಥರ ಡ್ರೆಸ್ ಹೊಲಿಸ್ಕೊಂಡ್ವಿ, ಟಾಪ್ಸು. ವಿಡಿಯೋ ಏನಾದರೂ ಮಾಡೋಣ ಅಂತ ಹೇಳಿ ಯಾವಾಗ ಅಂದರೆ ಒಂದು 2020 ಹೊಲಿಸಿರ್ಬೋದು. 2020 ಹೊಲಿಸಿದ್ವಿ. 24 ತನಕ ನಾವು ಕಾದ್ವಿ ಏನಾದರೂ ಮಾಡೋಣ ಅಂತ. ಆಯಿತಾ, ಏನಾದರೂ ಮಾಡೋಣ ಅಂದರೆ ಅದು ಆಗ್ತಾ, ಏನಾದರೂ ಒಂದು ಸಮಯ ಕೂಡ ಬರ್ತಿರ್ಲಿಲ್ಲ. ಆಮೇಲೆ ಒಂದು ಫೈನ್ ಡೇ ನಾವೆಲ್ಲ ಹೋಗಬೇಕಿತ್ತು. ಆವಾಗ ಅದೇ ಟಾಪ್ ಹಾಕ್ಕೊಂಡು ನಾವು ಹೊರಟಾಗ ನಮ್ಮ ಒಂದು ಆಂಟಿ, ನಮ್ಮ ಪರಿಚಯದೊಬ್ಬರು ರಾಧಾ ಆಂಟಿ ಅಂತಿದ್ದಾರೆ, ಅವ್ರ ಮನೆಗೆ ಹೋದಾಗ ಅವ್ರು ಆ ಮನೇಲಿ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಮನೆ ಹೊರಗಡೆ ಒಂದು ಪ್ಯಾಸೇಜ್ ಇತ್ತು, ಅಲ್ಲಿ ಕುತ್ಕೊಂಡು ಏನಾದ್ರು ಒಂದು ಮಾಡೋಣ ಅಂತ ವಿ ಸ್ಟಾರ್ಟೆಡ್. ಸೊ ಅಲ್ಲಿ ಫಸ್ಟ್ ನಾನು ವಿಡಿಯೋ ಮಾಡಿದ್ದು. ನಮಗೆ ಯಾವುದೇ ಇದಿರಲಿಲ್ಲ, ಇಷ್ಟು ಫಾಲೋವರ್ಸ್ ಬರಬೇಕು, ಅಷ್ಟು ವ್ಯೂಸ್ ಆಗಬೇಕು, ಇಷ್ಟು ಕಮೆಂಟ್ ಬರಬೇಕು, ಇವತ್ತು ಮಿಲಿಯನ್ ವ್ಯೂಸ್ ಹೋಗ್ತಿದೆ, ಚೆನ್ನಾಗಿ ಗುರ್ತಿಸ್ತಾರೆ, ಯಾವುದೇ ಒಂದು ಇರಲಿಲ್ಲ. ಬಟ್ ಅವತ್ತು ನಾನು ಏನು ವಿಷಯ ತೊಗೊಂಡಿದ್ದೆ ಅಂದರೆ, ನಾನು ಬಸ್ಸಲ್ಲೆಲ್ಲ ಓಡಾಡ್ತೀನಿ ಗೊತ್ತಾ, ನಿಮ್ಗೆ ಎಲ್ಲರೂ ಕೇಳ್ತಾರೆ ಗೊತ್ತಾ, ಯಾವರು ಅಂತ ಕೇಳ್ತಾರೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಒಂದೆರಡು ಸೈಡ್ ನಾನು ಆ್ಯಂಕರ್ ಅಂತ ಹೇಳಿದೆ. ಯಾವುದೋ ಜಿ ಕನ್ನಡ ಕಲರ್ಸ್ಕೊಂಡಾಗ ಬರದೇ ಇಲ್ಲ ನೀವು ಅಂತ ಹೇಳೋರು. ನನಗೆ ಇವತ್ತಿಗೂ ಚಂದನದಲ್ಲಿ ಮಾಡ್ತೀನಿ ಅಂದರೆ, ಯಾಕೆ ಚಂದನ ನೋಡೋದೇ ಇಲ್ವಲ್ಲ ಯಾರೂ, ಅದ್ರಲ್ಲಿ ಯಾಕೆ ಬರ್ತೀರಾ ಅಂತ ಕೇಳ್ತಾರೆ. ಬಟ್ ನಾನು ಚಂದನ ನೋಡೋ ವರ್ಗನೂ ತುಂಬ ಇದೆ. ನನ್ನ ಮನೆ ಎದುರುಗಡೆ ಡೈರಿಯವರು, ನನ್ನ ಮನೆ ಹತ್ತಿರ ಇರೋ ರೇಷನ್ ಅಂಗಡಿಯವರು, ಟೈಲರ್ ಅಂಗಡಿಯವರು ಎಲ್ಲ ನನ್ನನ್ನು ಆ ಏರಿಯಾದಲ್ಲಿ ನಾನು 5-6 ವರ್ಷದಿಂದ ಇದ್ರೂ ಕೂಡ ಯಾವಾಗಲೂ ನನ್ನ ದೂರದರ್ಶನದ ಇಂಟರ್ವ್ಯೂ ನೋಡಿ ಗುರುತಿಸಿದ್ದಾರೆ. ಸೊ ನನಗೆ ಆ ಪಾಯಿಂಟ್ ತುಂಬ ತಲೆಯಲ್ಲಿತ್ತು. ಅಯ್ಯೋ, ಏನು ಯಾವ್ದ್ರಲ್ಲಿ ಆ್ಯಂಕರಿಂಗ್ ಮಾಡ್ತೀರಾ ನೀವು ಅಂತ ಕೇಳ್ತಾರಲ್ವ. ಸೊ ಅದೇ ವಿಷಯನ ಇಟ್ಕೊಂಡು ನಾವು ಫಸ್ಟು ರೀಲಲ್ಲೇನೋ ನಾವು ಇನ್ಕ್ಲೂಡ್ ಮಾಡಿದ್ವಿ. ಆ ರೀಲ್ ಹಾಕಿದಾಗ ನನಗೆ ಅರೌಂಡ್ 3,900-4,000 ಚಿಲ್ಲರೆ ಫಾಲೋವರ್ಸ್ ಇದ್ದರು. ಇವತ್ತಿಗೆ 34,000 ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ 34,000 ಜನ ಅಂದರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರೋರಿಗೆ ಏನು ಹಿಂಗೆ ಹೇಳ್ತಾಳೆ ಅಂತ ಅನ್ಸ್ಬೋದು. ನೀವು 34,000 ಜನನ ಇಮ್ಯಾಜಿನ್ ಮಾಡಿ, ಹೆಂಗೆ ಕಾಣ್ತಾರೆ 34,000 ಜನ ಅಂತ. ಆ್ಯಂಡ್ ನನ್ನ ಪ್ರೊಫೈಲ್ ನಿಯರ್ಲಿ 10 ಮಿಲಿಯನ್ ವ್ಯೂಸ್ ಇದೆ, 10 ಮಿಲಿಯನ್ ವ್ಯೂಸ್ ಪ್ಲಸ್ ಇದೆ. ಸೊ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಅಂದರೆ ಬದುಕು ಜನಪದ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮಮ್ಮ ನಂಗೆ ಫೋನ್ ಮಾಡಿದಾಗ, ಮಗನೇ ಇವತ್ತು ಈ ಥರ ಸಾರು, ಮೀನು ಸಿಕ್ಕಿತ್ತು, ಏಡಿ ಸಿಕ್ಕಿತ್ತು ಅಂತೆಲ್ಲ ಸ್ಟಾರ್ಟ್ ಮಾಡಿ ಯಾರ್ಯಾರ್ದು ಘಟನೆಗಳೆಲ್ಲನೂ ಹೇಳಿ ಕೊನೆಯಲ್ಲಿ, ಮಗನೇ ಯಾರಿಗೂ ಹೇಳಬಾರ್ದೆ, ಹೇಳಕ್ಕೆ ಹೋಗ್ಬೇಡತ್ತಾ ಅಂತ ಹೇಳ್ತಾನೆ.
ನಾವು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ವಿ ನಮ್ಮ ಟಾಪಿಕಲ್ಲಿ. ಅದೇ ಅಲ್ವಾ. ಆ್ಯಂಡ್ ನನ್ನ ತಂಗಿ ಮೊದಲಿಂದನೂ ಅವಳು ಮನೇಲಿ ಅಮ್ಮನ ಜೊತೆ ಎಲ್ಲ ಬೆಳೆದಿದ್ದು ಜಾಸ್ತಿ ಇರೋದ್ರಿಂದ ಅವಳಿಗೆ ಇನ್ನೂ ನಾನಾದ್ರೆ 10-15 ವರ್ಷ ಮನೆಯಿಂದ ಹೊರಗಡೆ ಇದ್ದು ಬೆಳೆದಿದ್ದೀನಿ. ಅವಳು ಅಮ್ಮನ ಒಡನಾಡಿಯಾಗಿ ಬೆಳೆದಿದ್ಲಲ್ಲ, ಅವಳಿಗೆ ಭಾಷೆಯ ನೇಟಿವಿಟಿ ಹಾಗೆ ಉಳ್ಕೊಂಡಿದೆ. ಅದು ನಾವು ಇಂಪ್ರೂವೈಸ್ ಮಾಡಿಲ್ಲ ಅಂತ ಹೇಳೋಕ್ಕಾಗಿಲ್ಲ. ಸುಶೀಲಕ್ಕಯ್ಯ ಅಂತ ಹೇಳೋದು ಮಾತಾಡೋದು. ಆಮೇಲೆ ನಾನು ಮೊನ್ನೆ ನೋಡ್ತಾ ಇದ್ದೆ, ನೀವೇನೋ ಒಂದು ಹಾಕಿದ್ರಿ, ಆವಾಗ ನಾನು ಅಂದ್ಕೊಂಡೆ, ಎಂತ ಗೊತ್ತೇನ್ರಿ ಸುಶೀಲಕ್ಕ, ಈ ರಜನಿಕಂಗೇನು ಚೂರು ಬುದ್ಧಿಲ್ಲೇನ್ರಿ ಎಂತಕ್ಕೆ. ಮೊನ್ನೆ ಒಂದು 8-9 ತಿಂಗಳಾಗಿತ್ತು ಕಣ್ರಿ ಬರ್ದಾನೆ, ನಮ್ಮ ಪುಟ್ಟ ಎಂತಕ್ಕೋ ಟೇಟಸ್ ನೋಡ್ತಾನಂತೆ ಹೆರ್ಗಿ ಆಯಿತು ಅಂತ ಹಾಕ್ಕೊಂಡಿರೋದು. ಆ ಹಿಂಗ್ಸಿಗೆ ಈ ವಯಸ್ಸಲ್ಲಿ ಬೇಕಿತ್ತ? ನಾನು ನಮ್ಮನೆಯವರು ಒಂದು ನಗೆಡೀವಿ. ಆಮೇಲೆ ನೋಡ್ತಾನೆ ಪುಟ್ಟ ಟೇಟಸ್ ಡೌನ್ಲೋಡ್ ಹೊಕ್ಕಿ ಮರಿ ಹಾಕಿದ್ಕಿ ಹೆರ್ಗಿ ಆಗಿದಂತ ಹಾಕಿರೋದಂತೆ ಅಂತ. ಸೊ ವಿ ಕ್ರಿಯೇಟ್ ಸ್ಟೋರೀಸ್ ಅಂಡ್ ಎಲ್ಲೋ ಒಂದು ತಿನ್ ಲೇಯರ್ ಇರುತ್ತಲ್ವಾ, ಅದನ್ನ ವಿ ಡೆವಲಪ್. ಅದನ್ನು ನಾವು ತುಂಬ ಚಂದ್ರಣ್ಣಂಗೆ ಹುಷಾರಿಲ್ಲ ಅಂತೆ ಕಣ್ರಿ. ಆ್ಯಂಡ್ ನೀವು ಮನೆ ಕಡೆ ಅಲ್ಲೇನಾದ್ರು ಸ್ವಲ್ಪ ಗ್ಯಾಂಗ್ರೀನ್ ಆಗಿರೋದು, ಶುಗರ್ ಪೇಷಂಟ್ಸ್ ಅಂದರೆ ಅದರದ್ದು ನಮ್ಮ ಅಪ್ಪ ಇವತ್ತಿಗೂ ನೀವು ಹೋಗ್ಬಿಟ್ಟು ಅಪ್ಪ ಕೊರೋನಾ ಅಂತ ನಂಬೋದೇ ಇಲ್ಲ, ಮಾರಿ ಕಾಯಿಲೆ ಎಲ್ಲ ಹಿಂದೆಲ್ಲ ಬಂದಿತ್ತು ಮಾರಿ ಕಾಯಿಲೆ ಅಂತ ಹೇಳೋದು. ನಾವು ಅದನ್ನೆಲ್ಲ ಇಂಪ್ರೂವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜನರ ಜೀವನ ಹೇಗಿದೆ, ಮತ್ತು ಐ ಆಮ್ ಅ ಗುಡ್ ಒಬ್ಸರ್ವರ್. ಇವಾಗ ನೀವು ಏನೋ ಒಂದು ಮಾತಾಡಿದ್ದೀರಾ, ನಾ ಅದನ್ನು ಮನೆಗೆ ಹೋಗಿ ಇಮಿಟೇಟ್ ಮಾಡಿ ತೋರಿಸ್ತೀನಿ. ಇವತ್ತಿದೆ ನನಗೆ ನಾನು ನೀವು ಹಿಂಗೆ ಮಾತಾಡಿದ್ರಲ್ಲ ಮ್ಯಾಮ್ ಅಂತ ನಾನು ಇಮಿಟೇಟ್ ಮಾಡಿ ತೋರಿಸ್ತೀನಿ. ಮತ್ತು ಆ ಬಿಗ್ ಬಾಸ್ ಸೀಸನ್ಗಳೆಲ್ಲ ಬಂದಾಗ ನಾನು ಆ ಕಂಟೆಸ್ಟೆಂಟ್ಸ್ನೆಲ್ಲ ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ದೆ. ಹಿಂಗೆ ಮಾಡೋದು ಆ್ಯಂಡ್ ಹಿಂಗೆ ನಿಂತ್ಕೊಳೋದು, ಅದೆಲ್ಲ ನಾನು ಸುಮ್ಮನೆ ನಾನು ಮಾತಾಡಬೇಕಾದ್ರೂ ಅಷ್ಟೇ ಸುಮ್ಮನೆ ಅರ್ಧಂಬರ್ಧ ಇಂಗ್ಲೀಷಲ್ಲಿ ಏನಾದರೂ ಒಂದು ಹೇಳಿ ಒಂದು ಇದು ಮಾಡೋದೆಲ್ಲ ಮಾಡ್ತಿದ್ದೆ. ಅದನ್ನೆಲ್ಲ ನಮ್ಮ ವೀಡಿಯೋದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ವಿ. ಜನ ಎಷ್ಟು ಪ್ರೀತಿ ಕೊಟ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, 40 ನಿಮಿಷಗಳ ಕಾಲ ಅವ್ರು ನನ್ನ ಬಗ್ಗೆ ಹೇಳ್ತಾನೆ ಇದ್ದಾರೆ. ಒಂದು 10 ಜನ ಬಂದು ನಾವು ಯಾವ ವಿಡಿಯೋ ಯಾವ ಬಟ್ಟೆ ಹಾಕೊಂಡು ಮಾಡಿದ್ದೀವಿ ಅನ್ನೋ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅಂಥ ಒಂದು ಅಭಿಮಾನಿ ಅಲ್ಲ, ನೋಡುಗರ ಬಳಗ ನನಗೆ ಸಿಕ್ತು. ಯಾಕಂದರೆ ಇವಾಗ ನೀವು ಯಾವುದೋ ಒಂದು ಮೂಲದಿಂದ ಬಂದಿರ್ತೀರಲ್ವ, ನಿಮ್ಮ ಬಾಲ್ಯಕ್ಕೆ ನೀವು ಮತ್ತೆ ವಾಪಸ್ ಹೋಗೋಕ್ಕಾಗೋದಿಲ್ಲ. ನಾವು ನಮ್ಮ ಮಾತಿನ ಮುಖೇನ ನಾವು ಆ ಹಳೆ ದಿನಗಳನ್ನು ಮೆಲ್ಕು ಹಾಕಿದಾಗ ಅವರಿಗೆ ಒಂಥರ ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡ್ ಫೀಲ್. ಸೊ ಅದು ನನಗೆ ಒಳ್ಳೆ ಅದೊಂದು ಮನ್ನಣೆ ಪುರಸ್ಕಾರ ಕೊಟ್ಟಿದೆ ಅಂತ, ಅದೇ ಮನ್ನಣೆ ಸಿಕ್ಕಿದೆ. ಜನ ಮಾತಾಡೋದೇ ನನಗೆ ಪುರಸ್ಕಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಖುಷಿ. ಅದೇ ನೀವು ಸುಶೀಲಕ್ಕ ಸ್ಟೋರಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಶಿ ಇಸ್ ದಿ ಬೆಸ್ಟ್. ಅದೇ ಅಂದರೆ ಆ ಜೋಡಿ ಚೆನ್ನಾಗಿದೆ, ಒಂದಕ್ಕೆ ಒಂದು ಕಾಂಪ್ಲಿಮೆಂಟ್ ಆಗ್ತದೆ ಕರೆಕ್ಟಾಗಿ. ಬಹುಶಃ ಇಬ್ರು ಒಂದೇ ಮನೇಲಿದ್ದು ಅದೇ ಥರ ಒಂದು ನೋಡಿರೋದ್ರಿಂದ ಅಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ಅದು ಬರ್ತಾ ಇದೆ. ಮನುಷ್ಯ ಸಹಜ ಗುಣ ನೋಡಿ, ನೀವು ಯಾರನ್ನ ನೋಡ್ತೀರಾ ನೋಡ್ರಿ ಅಂತ ಹೇಳೋದು. ಆಮೇಲೆ ಜನ ನೀವು ಯಾವತ್ತು ಎಷ್ಟೇ ಯಾರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳಿದ್ರು ಸಹ, ನಾವು ಹೋಗಿ ನೋಡೋದು ಅವ್ರದ್ದು ಬಟ್ಟೆನೇ ನೋಡೋದು. ಎಂತದ್ರಿ ಕಡಿಮೆ ಸೀರೆನ ಅದು, ಅಂಚು ಇಷ್ಟು ಅಗಲ ಇತ್ತು, ಅಂಚು ಚಿನ್ನದ್ದೇ ಇರ್ಬೇಕನ್ರಿ, ಮೈಸೂರು ಸಿಲ್ಕೆಲ್ಲ ಚಿನ್ನದಲ್ಲಿ ಮಾಡ್ತಾರಂತಲ್ಲ. ಅಂದರೆ ವಿ ಡೆವಲಪ್ ಹೀಗೆ ಮಾತಾಡೋದು, ನಿಜವಾಗ್ಲೂ ಹೀಗೆ ಮಾತಾಡೋದು ಅವರು. ಅದರಲ್ಲಿ ಏನು ಸುಳ್ಳೇ ಅಲ್ಲ ಅದು. ಮೋಸ್ಟ್ಲಿ ನನ್ನ ವಿಡಿಯೋ ನೋಡೋರು ಯಾರು ಏನು ಹಿಂಗೆ ಮಾತಾಡ್ತಾರೆ, ನನಗೆ ತುಂಬ ಜನ ಹಾಕ್ತಾರೆ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ, ರಾಗ ಎಳಿಬೇಡಿ ಅಂತೆಲ್ಲ ಹಾಕ್ತಿರ್ತಾರೆ. ನಾನು ಹೇಳಿದೆ ನಂಗೆ ಇಷ್ಟ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಂತ ನಾನು ಹೇಳ್ತೀನಿ. ನಾನು ಸೀರಿಯಸ್ ಆಗೇ ತೊಗೊಳಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾರೆ, ದರ್ಶನ್ ಅಂತಿದ್ದಾರೆ, ನೀವು ಯಾಕೆ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡು ಸಮಯ ವ್ಯರ್ಥ ಮಾಡ್ತೀರಾ? ನಾನು ನಿಮ್ಮ ಕಮೆಂಟಿಗೆ ಏನಾದರೂ ನೆಗೆಟಿವ್ ಕಮೆಂಟಿಗೆ ಸಮಯ ಕೊಡ್ತೀನಿ ಅಂದರೆ ಅವನಿಗೆ ನಾನು ಪ್ರಿಫರೆನ್ಸ್ ಕೊಡ್ತಿದ್ದೀನಿ ಅಥವಾ ಅವಳಿಗೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ, ಜಸ್ಟ್ ಡಿಲೀಟ್ ಮಾಡು ಅಂತ. ನೀನು ಒಬ್ಬ ನೆಗೆಟಿವ್ ಕಮೆಂಟಿಗೆ ನೀನು ಏನಾದ್ರು ತಲೆ ಕೊಟ್ಟಿದ್ದಾದರೆ 99 ಜನ ಪಾಸಿಟಿವ್ ಕಮೆಂಟ್ ಮಾಡಿರ್ತಾರಲ್ಲ, ಬಟ್ ನಮಗೆ ಟ್ರಿಗರ್ ಆಗುತ್ತಲ್ಲ ನೆಗೆಟಿವ್ ಕಮೆಂಟು. ನನಗೆ ತುಂಬ ಬೇಗ ಸಿಟ್ಟು ಬರುತ್ತೆ, ತುಂಬ ಬೇಗ ಕೂಲ್ ಆಗ್ತೀನಿ. ಆ್ಯಂಡ್ ಐ ಎಂಜಾಯ್. ಮೊನ್ನೆ ಒಂದು ಚಗ್ಲಿ ಚಟ್ನಿದು ವಿಡಿಯೋ ಮಾಡಿದಾಗ ನಾನು ನೋಡಿದೆ, ಅದು ಇರುವೆ ಮೈ ಮೇಲೆಲ್ಲ ಹತ್ಕೊಂಡು ಬರೋದು. ನಾನು ಆ ವಿಡಿಯೋನ ನೋಡಿದೆ. ಅದು ಇರುವೆ ಗೂಡಿಂದ ಇರುವೆನ ಇಳಿಸಿ ಕೆಳಗಡೆ ಮೈ ಮೇಲೆಲ್ಲ ಹತ್ತಿತು ಅನ್ಸುತ್ತಲ್ವಾ, ಅದು ಐ ಸಾ ದಟ್. ನೋಡಿ, ಇವಲ್ಯೂಷನ್ ಆಗದ ಟೈಮಿಂದನೂ ಅದು ಚಾಲ್ತಿಯಲ್ಲಿದೆ. ನಾವು ಅದನ್ನು ಒಂದು ವಿಡಿಯೋ ಮಾಡಿ ಡಾಕ್ಯುಮೆಂಟ್ ಮಾಡಿದ್ದೀವಿ. ಕಂಟೆಂಟ್ಗೆ ಅಂತ ಮಾಡಿಲ್ಲ, ಆ್ಯಕ್ಚುಲಿ ನಾವು ಅದನ್ನು ತಿಂತೀವಿ, ನಾವು ಮಾಡಿದ್ದೀವಿ. ತುಂಬ ಸಾವಿರಾರು ವರ್ಷಗಳಿಂದ ಜನ ತಿನ್ಕೊಂಡೇ ಬಂದಿದ್ದಾರೆ. ಕಮೆಂಟ್ ಮಾಡೋದು ಜನ, ನಿಮ್ಮನ್ನು ಇದೇ ರೀತಿ ಇರುವೆಗಳಂತೆ ಪಾತ್ರೆಯಲ್ಲಿ ಮುಚ್ಚಿ ಬೇಯಿಸಬೇಕು ಅಂತ. ಸೊ
ಹಾಗೆಲ್ಲ ಅಂದ್ರೆ ಒಬ್ಬೊಬ್ಬರ ಆಹಾರ ಪದ್ಧತಿ ಒಂಥರ, ಪಾಪ ಅವ್ರಿಗೆ ಅದು ಹರ್ಟ್ ಅನ್ಸ್ಬಹುದು, ಬಟ್ ಜನ ಏನಾರೋ ಒಂದು ಕಮೆಂಟ್ ಮಾಡ್ಲೇಬೇಕು ನಾನು ಅಂತ ಹೇಳಿ ಒಂದು ವರ್ಗ ಇರುತ್ತೆ ಆಯ್ತಾ. ಆಮೇಲೆ ಕೆಲವ್ರ ಕಡೆ ನಾವು ಲಿಪ್ಸ್ಟಿಕ್ ಮೇಕಪ್ಪೇ ಮಾಡಿರೋದಿಲ್ಲ, ಸುಮ್ಮನೆ ಒಂದು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡಿರ್ತೀವಿ, ಎಷ್ಟು ಮೇಕಪ್ ಮಾಡ್ಕೊಂಡಿದ್ದೀರಾ ಥೂ ಅಂತ ಹಾಕ್ತಾರೆ. ನಾನು ಅದೇ ಅನ್ಕೊಂತೀನಿ, ಎಂಜಾಯ್ ದ ಕಾಮೆಂಟ್ಸ್ ಆಯ್ತಾ. ಆಮೇಲೆ ನನ್ನ ತಂಗಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ, ಅವಳು ನಾನು ಬೈತೀನಿ ಅಂತ ಹೇಳ್ತಿರ್ತಾಳೆ. ಹಾಗೆ ಹೇಳಿ ಇಲ್ಲ ಅಮ್ಮ ಬಿಡು ಅಂತ. ನಾನು ಅದು ನನ್ಗೆ ಹೇಳಿದ್ದೆ ನನ್ನ ಫ್ರೆಂಡ್ ದರ್ಶನ್ ಅವರು, ನೀವೇನು ಪ್ರಯೋಜನ ಅವ್ರಿಗೆ ಬೈದೇನು ಪ್ರಯೋಜನ ಅಂತ. ಇಲ್ಲ ನೀವು ಆ ಸುಶೀಲಕ್ಕ ಮತ್ತು ರತ್ನಕ್ಕ ವಿಶಾಲಕ್ಕನೋ ಅದು ಯಾರಕ್ಕನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮಿಬ್ಬರದು ಆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಾ ಇದೆ. ಐ ಥಿಂಕ್ ಯು ಶುಡ್ ಡೂ ಇಟ್ ಮೋರ್. ಆ್ಯಂಡ್ ನಮಗೆಲ್ಲ ಅದು ಒಂಥರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಗೊತ್ತಾ, ಯಾರೋ ಜನ ನೋಡಿದಾಗ ನಮಗೆ ಮಲ್ನಾಡ್ ಶೈಲಿ ಗೊತ್ತಿರೋದಿಲ್ಲ ನೋಡಿ, ಸೊ ನಾವು ನಿಮ್ಮ ಮೂಲಕ ನಾವು ಅದನ್ನು ತಿಳ್ಕೊಳ್ತಾ ಇದ್ದೀವಿ. ಅದರೊಳಗೆ ದೇರ್ ಇಸ್ ಸಮ್ ಲರ್ನಿಂಗ್ ಆಲ್ಸೋ ಹ್ಯಾಪ್ನಿಂಗ್. ಅದನ್ನ ಮೂಲಕ ನಮಗೆ ಓ ಇವ್ರದ್ದು ಹಿಂಗೆ ಇರುತ್ತೆ, ಇವ್ರದ್ದು ಮಾತಾಡೋ ಸ್ಟೈಲ್ ಈ ಥರ ಇದೆ, ಇವ್ರದ್ದು ಊಟದ ಪದ್ಧತಿಗಳು ಈ ಥರ ಇದೆ, ಅಥವಾ ಬಟ್ಟೆ ಹಾಕೊಳ್ಳೋದು ಈ ಥರ ಇದೆ. ಸೊ ಅದನ್ನೆಲ್ಲ ನಿಮ್ಮ ಆ ವಿಡಿಯೋಸ್ ಮೂಲಕನೇ ನಮಗೂ ಒಂಥರ ಸ್ಟಡಿ. ಅದೇ ನನ್ನ ಫ್ರೆಂಡ್ ಗಂಗೋತ್ರಿ ಅಂತಿದ್ದಾಳೆ, ಆ್ಯಕ್ಚುಲಿ ಅವಳು ನನ್ನನ್ನು ತುಂಬ ಹತ್ರದಿಂದ ಡೈಲಿ ಬಂದು ನೋಡ್ತಿರ್ತಾಳೆ. ಅವಳು ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಹಾ 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 ಅಂತ ಬಿದ್ದು ನಗಾಡ್ತಿರ್ತಾಳೆ. ಅಂದರೆ ಅವಳು ನನ್ನ ಬಲ್ಲವಳಾಗಿಯೂ ಕೂಡ ಅವಳಿಗೆ ಅದು. ಮತ್ತು ನನ್ನ ತಮ್ಮ ಆಕಾಶ್ ಅಂತ, ಈಸ್ ಅ ಡಾಕ್ಟರ್, ಅವನು ಅಷ್ಟೇ ಎಷ್ಟು ನಗಾಡ್ತಾನೆ ಇದ್ದೆ, ಎಂಜಾಯ್ ಆ ವಿಡಿಯೋಸ್. ಆಗ ಅನ್ಕೊಂತೀನಿ, ನಾವು ಯಾರೋ ದೂರದವರಿಗೆ ನಾವು ಇಷ್ಟ ಆಗ್ತಾ ಇದ್ದೀವಿ, ನಮ್ಮನ್ನು ನೋಡಿದವರು ಕೂಡ. ಅಂಜು ಅಂತ ಹೇಳಿದ್ನಲ್ಲ, ಅಂಜಲಿ, ಅವರು ಅಷ್ಟೇ, ಅವರೆಲ್ಲ ಅದನ್ನ ಸೆಲೆಬ್ರೇಟ್ ಮಾಡ್ತಿದಾರಲ್ಲ, ನನಗೆ ಅದು ಇನ್ನೂ ಸ್ವಲ್ಪ ಪುಷ್ ಆದಂಗೆ ಆಗುತ್ತೆ. ಮಾಡಬೇಕು, ನೀವು ಖಂಡಿತ ಜಾಸ್ತಿ ಮಾಡಬೇಕು. ನಿಮ್ಮ ತಂಗಿಗೂ ಇದು ಒಂದು ರಿಕ್ವೆಸ್ಟು, ನಮ್ಮ ಮಾಧ್ಯಮದ ಮೂಲಕ ಜಾಸ್ತಿ ಅತಿ ಹೆಚ್ಚಿನ ಎಪಿಸೋಡ್ಸ್ ಮಾಡ್ತಾ ಇರಿ, ಖಂಡಿತ ಮಾಡಿ ಮನರಂಜಿಸ್ತಾ ಇರಿ ನಮ್ಗೆಲ್ಲರಿಗೂ. ಅಂಡ್ ಯು ಬೋತ್ ಆರ್ ಸಚ್ ಬ್ಯೂಟಿಫುಲ್ ಗರ್ಲ್ಸ್, ಯು ಮಸ್ಟ್ ಡೂ ಇಟ್. ಅದು ಆ್ಯಕ್ಟಿಂಗ್, ಅದು ಹೆಂಗೋ ನಿಮ್ಮಲ್ಲಿ ಅದೊಂದು ಕಲೆ ಕಲ್ತಿದ್ದೀರೋ ಅಥವಾ ಹೆಂಗೋ ಗೊತ್ತಿಲ್ಲ, ಬಟ್ ಅದು ನಿಮ್ಮಲ್ಲಿ ಇಬ್ಬರಲ್ಲೂ ವೆರಿ ನ್ಯಾಚುರಲಿ ಇದೆ. ಸೊ ಒಂದೇನಂದ್ರೆ ಈ ರೀಸೆಂಟ್ ವಿಡಿಯೋಸ್ ಎಲ್ಲ ನನ್ನ ಅಮ್ಮ ಮತ್ತೆ ನನ್ನ ಅಕ್ಕ ಕೊರಿಯೋಗ್ರಾಫ್ ಮಾಡಿರೋದು. ಆ್ಯಂಡ್ ಅಮ್ಮ ಹೇಳ್ಕೊಡ್ತಾರೆ ನಮಗೆ, ನೀವು ಹಿಂಗ್ ಮಾಡ್ಬೇಕು ಮಗ್ನೆ, ಹಿಂಗೆ ಹೇಳ್ಬೇಕು ಅಂತ. ಈ ತರ ರಾಗ ಎಳಿಯೋದು ಆಗಿರ್ಬೋದು. ಇವಾಗ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ನಾವೇ ಮಾಡಿದ್ವಿ, ಅಮ್ಮ ಅಕ್ಕ ಹೇಳ್ತಾರೆ ಹಿಂಗ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಫಾಲೋ ಮಾಡಿದ್ವಿ. ಅಂಡ್ ಒನ್ ಗುಡ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಊಹೆನೇ ಮಾಡಿರ್ಲಿಲ್ಲ, ರೀಸೆಂಟ್ಲಿ ನನ್ನ ಮೇಲ್ ಓಪನ್ ಮಾಡಿದ್ರೆ ಒಂದು ದೊಡ್ಡ ಕರ್ನಾಟಕದ ಒಂದು ದೊಡ್ಡ ಪ್ರತಿಷ್ಠಿತ ಪ್ರೊಡಕ್ಷನ್ ಕಂಪನಿಯಿಂದ ನನಗೊಂದು ಮೇಲ್ ಬಂದಿತ್ತು. ನೀವೊಂದು ಪಾತ್ರ ನಮ್ಮ ವೆಬ್ ಸೀರೀಸ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿ ದೇ ಅಪ್ರೋಚ್. ಅಂದ್ರೆ ಅದು ಪ್ರಾಜೆಕ್ಟ್ ಆಗುತ್ತೋ ಇಲ್ವೋ, ಬಟ್ ನನ್ನನ್ನು ಆ ಹಂತ ಕನ್ಸಿಡರ್ ಮಾಡಿದಾರಲ್ವಾ. ನಾನು ಊಹೇನೋ ಮಾಡಿದ ಪ್ರೊಡಕ್ಷನ್ ಹೌಸು, ನಾನು ಊಹೇನೋ ಮಾಡಿದ ಚಾನಲ್ ಆ್ಯಂಡ್ ಪ್ಲಾಟ್ಫಾರ್ಮಿಂದ ನನಗೊಂದು ಮೆಸೇಜ್ ಬಂತು ದಟ್ ನೀವು ಈ ಥರ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿ ಬಂತು. ನಾನು ಅಂದ್ಕೊಂಡೆ ಎಲ್ಲಿಂದ ಎಲ್ಲಿಗೆ ಹೋಯ್ತಪ್ಪ ಇದು. ಆ ಕನ್ಸಿಡರ್ ಮಾಡಿದ್ರಲ್ಲ ನಮ್ಮ. ಖಂಡಿತ ಅದನ್ನ ನಿಮ್ಮ ಇನ್ನೂ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರೆ, ಆಲೋಚನೆ ಮಾಡ್ದಿರಾ, ಐ ಥಿಂಕ್ ಯು ಮಸ್ಟ್ ಅಕ್ಸೆಪ್ಟ್ ದಟ್ ಪ್ರಾಜೆಕ್ಟ್ ಆ್ಯಂಡ್ ಯು ಮಸ್ಟ್ ಕಮ್ ಇನ್ ಟು ದ್ಯಾಟ್ ಫೀಲ್ಡ್ ಆಲ್ಸೋ. ರೈಟ್. ಸೊ ಅದೇ ನಾನು ಆಗಲೇ ಹೇಳಿದೆ ನೋಡಿ, ಇವಾಗ ಕೆಡದೆ ಸಾಧಿಸ್ಬೇಕು, ಕೆಟ್ಟ ಮೇಲೆ ತೇಪೆ ಹಚ್ಚಬಾರ್ದು ಅಂತ. ಆ ಟೈಮಲ್ಲಿ ಮನುಷ್ಯ ಸಾಧನೆ ಅಂದರೆ ಹಣ ಮತ್ತು ದುಡ್ಡು ಮಾಡದೆ ಅಂತ ಅನ್ಕೊತಾನಲ್ವಾ. ನಾವು ಯಾವಾಗಲೂ ಮಲಗಿದಾಗ ನಮಗೆ ನೆಮ್ಮದಿಯಿಂದ ನಿದ್ರೆ ಬರಬೇಕು. ನಮ್ಗೆ ನೋಡಿ ಯಾರಿಗೂ ನೆಮ್ಮದಿ ನಿದ್ರೆನೇ ಬರೋದಿಲ್ಲ. ನೀವು ಯಾರಾದರೂ ಕೇಳಿ, ಈಗಿನ ತಲೆಮಾರಿನವರು ಎಂಥದ್ದೇ ಒಳ್ಳೆ ಫೀಲ್ಡಲ್ಲಿ ಇರಲಿ, ಅವ್ರು ನೀವು 10 ಗಂಟೆ 9 ಗಂಟೆಗೆ ಮಲಗ್ತೀನಿ ಅವ್ರು ಯಾರೂ ಇಲ್ಲ. ಯೋಚನೆನೇ ಮಾಡ್ತಿರ್ತಾರೆ, ಯಾಕೆ ನಾವು ಬೆಳಿಲಿಲ್ಲ, ಯಾಕೆ ಅವ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿ. ನನಗನ್ಸುತ್ತೆ ಅದು ಪೀಸ್ಫುಲ್ ಲೈಫೇ ಅನ್ಸುತ್ತೆ ಸಕ್ಸಸ್ ಅಂತ ಅಲ್ವಾ. ನಾನು ಇಷ್ಟೆಲ್ಲ ಜಂಜಾಟದಲ್ಲಿ ಅಲ್ಲಿ ಹೋಗು ಇಲ್ಲಿ ಹೋಗು ಪ್ರೋಗ್ರಾಮ್ ಅಂತ ಅನ್ಕೊಂಡು ಊರಿಗೆ ಹೋಗ್ತೀನಲ್ಲ, ಅವಾಗ ಅದೊಂದು ನೆಮ್ಮದಿ ಇರುತ್ತಲ್ಲ, ಅವಾಗ ಅನ್ಕೊಳ್ತೀನಿ ಅಯ್ಯೋ ದೇವ್ರೆ ಇದೇ ಅಲ್ವಾ ನಮ್ಮ ಸಕ್ಸಸ್ ಅಂತ ಹೇಳಿ. ಸೊ ಆಗ ನಾನು ಅದೇ ಅನ್ಕೊಂಡೆ, ಜನ ದುಡ್ಡು ಮಾಡೋದು ಹೆಸರು ಮಾಡೋದು ಸಕ್ಸಸ್ ಅಂತ ಅನ್ಕೊಳ್ತಾರೆ, ಅದು ಸಕ್ಸಸ್ಸೇ ಯಾವಾಗ ನಿಮ್ಮ ಜೊತೆ ನೆಮ್ಮದಿ ಇರುತ್ತೆ. ಮತ್ತೆ ಒಳಗಿನ ಅಂತರಂಗದ ಯೂನಿವರ್ಸಿಟಿ ಚೆನ್ನಾಗಿಲ್ಲದ ಹೊರತು ನೀವು ಬೇರೆ ಏನೇ ಹೊರಗಡೆ ಆಲೋಚನೆ ಮಾಡಿ ನಾನು ಏನೋ ಒಳ್ಳೇದು ಹೇಳ್ತೀನಿ, ಫಿಲಾಸಫಿಕಲ್ ಆಗಿ ಮಾತಾಡ್ತೀನಿ ಅಂತ ಹೇಳಿ 100% ವೇಸ್ಟ್. 100% ಕರೆಕ್ಟ್ ಅದಂತೂ. ಥ್ಯಾಂಕ್ ಯು ಸ್ನೇಹ. ಎಷ್ಟೊಂದು ನಿಮ್ಮ ಬಗ್ಗೆ ಮಾತಾಡಿದ್ದೀವಿ. ಐ ಥಿಂಕ್ ನಾವು ನಿಮ್ಮ ಬಗ್ಗೆನೇ ಆ್ಯಕ್ಚುಲಿ ಒಂದು ಮೂವಿ ಮಾಡ್ಬೋದು. ಅಷ್ಟೊಂದು ಒಂದು ಬಂಡಲ್ ಆಫ್ ಟ್ಯಾಲೆಂಟ್, ಬ್ಯೂಟಿ, ಸಿಂಪ್ಲಿಸಿಟಿ, ಪ್ಯೂರಿಟಿ, ಆ್ಯಂಡ್ ಐ ಥಿಂಕ್ ಅದೇನೇ ನನಗೆ ತುಂಬ ಖುಷಿಯಾಗಿದ್ದು.
ನೀವು ಇದ್ದಂಗೆ ಇದ್ದೀರಾ ಅದರಲ್ಲಿ. ಅದರದ ಸತ್ವನೇ ಒಂಥರ, ಅದರದ್ದು ರುಚಿನೇ ಒಂಥರ. ಸೊ ನೋಡಿದವ್ರಿಗೆ ಗೊತ್ತು ಅದ್ರದ್ದು. ಐ ಆಲ್ವೇಸ್ ರೈಟ್ ಇನ್ ಮೈ ಪೋಸ್ಟ್, ಪ್ಯೂರಿಟಿ, ಪೇಷನ್ಸ್, ಪರ್ಸಿವರೆನ್ಸ್ ಇಸ್ ಈಕ್ವಲ್ಸ್ ಟು ಸಕ್ಸಸ್ ಅಂತ. ಪ್ಯೂರಿಟಿ, ಪೇಷನ್ಸ್, ಪರ್ಸಿವರೆನ್ಸ್. ಸೊ ಮೇ ಬಿ ಅದು ನನಗೆ ವರ್ಕ್ ಆಗಿದೆ ಅಂತ ಐ ಬಿಲೀವ್. ನಾನು ಅನ್ಕೊಂತೀನಿ, ನಾನು ಹೇಳಿದ್ನಲ್ಲ, ನಾನು ಎಂತ ದೊಡ್ಡ ಅವಕಾಶ ತಪ್ಪೋಗ್ಲಿ, ಅಯ್ಯೋ ತಪ್ಪೋಯ್ತು ಅಂತ ಕೊರ್ಗದ್ಕಿಂತ ಆಮೇಲೆ ಅನ್ಕೊಂತೀನಿ, ಸಿಗುತ್ತಪ್ಪ, ಆಗುತ್ತೆ, ಎಷ್ಟೆಲ್ಲ ಅವಕಾಶಗಳಿದೆ, ಸಿಗುತ್ತೆ, ಆಗುತ್ತೆ. ಮತ್ತೆ ನಾನು ಬೇರೆಯವ್ರಿಗೆ ಅದೇ ಸಲಹೆ ಕೊಡ್ತೀನಿ. ಇವತ್ತು ನೀವು ನನಗೆ ಎಷ್ಟು ಚೆನ್ನಾಗಿ ನೀವು ಗೈಡ್ ಮಾಡ್ತಾ ಹೇಳಿದ್ರಿ, ನೀನು ಅಲ್ಲಿ ಹೋಗು, ಅದು ಮಾಡು, ಈ ಸ್ಟೇಜಲ್ಲಿ ಮಾಡು, ಈ ಸ್ಟೇಜಲ್ಲಿ ಮಾಡು ಅಂತ. ಹೊಸ ತಲೆಮಾರಿನವರಿಗೆ ನಿಮಗೆ ಇದಿದೆ ಆ ಟ್ಯಾಲೆಂಟ್ ಅನ್ನೋದು. ಯಾಕಂದರೆ ನಿಮ್ಮಲ್ಲಿ ಆ ಅರ್ಹತೆ ಇದೆ. ಅರ್ಹತೆ ಇರೋದ್ರಿಂದ ನನಗೂ ಕೂಡ ಅದು ಪರ್ಸ್ನಲಿ ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಇಷ್ಟ ಆದವರು ಬೆಳೆದಾಗ, ಆ ಮಟ್ಟದಲ್ಲಿ ನೋಡಿದಾಗ ಅದು ನಮಗೆ ಕೂಡ ಅದು ಸಕ್ಸಸ್ ಅಂತ ಅನ್ಸುತ್ತೆ. ಸೊ ನಮಗೆ ಪರಿಚಿತರಾಗಿರಲಿ ಅಥವಾ ಅವರಿಗೆ ಆ ಅರ್ಹತೆ ಇದೆ, ಆ ಟ್ಯಾಲೆಂಟ್ ಇದೆ, ಅವ್ರು ಕಷ್ಟಪಡ್ತಿದ್ದಾರೆ, ಆ ಸತ್ವ ಇದೆ ಅವರಲ್ಲಿ, ಆ ಸತ್ವನ ಅಲ್ಲಿ ಇದ್ದಾಗ ಅವರಿಗೆ ಆ ಪಟ್ಟ ಕೊಟ್ಟಾಗ ಅವ್ರಿಗೊಬ್ಬರಿಗೆ ಅಲ್ಲ ಅದು ಸಕ್ಸಸ್ಸು, ಅದನ್ನ ನೋಡಿ ಅದನ್ನು ಬಯಸಿದವ್ರಿಗೆ. ನನಗೂ ಪರ್ಸನಲಿ ಐ ವಿಲ್ ಫೀಲ್ ಸೋ ಸಕ್ಸಸ್ಫುಲ್ ಇಫ್ ಐ ಸಿ ಯು ಇನ್ ದಟ್ ಪ್ಲಾಟ್ಫಾರ್ಮ್. ಆ್ಯಂಡ್ ಐ ಆಮ್ ಶ್ಯೂರ್ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಎಲ್ಲ ಕರೆಕ್ಟ್ ದಾರಿನಲ್ಲಿ ನಡೀತಿರ್ಬೇಕಾದ್ರೆ ಏನು ತಪ್ಪಕ್ಕೆ ಅಲ್ಲಿ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಸೊ ಅದೇ ನಾನು ಇವಾಗ ನನ್ನಿಂದ ಯಾರಾದರೂ ನಾನು ಆದ್ಮೇಲೆ ಬಂದಿರೋರು ಏನಾದ್ರು ಮಾಡ್ಬೇಕಂತ ನಾನು ಹೇಳ್ತೀನಿ, ನೀವು ಓದಿ, ತಿಳ್ಕೊಳ್ಳಿ, ಹೋಗಿ ಮಾಡಿ. ಅಟ್ಲೀಸ್ಟ್ ನನಗಿಂತ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡು ನಾನು ಹೇಳ್ತೀನಿ, ಇದು ನೀವು ಈ ಥರ ಕರೆಕ್ಷನ್ ಮಾಡ್ಕೊಳ್ಳಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀನು ಈ ಥರ ಡ್ರೆಸ್ಗಿಂತ ಹಿಂಗೆ ಹಾಕೊಂಡ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನಗೆ ಅವರು ಯಾರೋ ಒಬ್ಬ ನನ್ನ ಥರನೇ ಬಂದಿರೋ ಹುಡುಗಿ ನಾನು ಪಟ್ಟ ಕಷ್ಟನ ಅವಳು ನೋಡಬಾರ್ದು ಅನ್ನೋದು ನನಗಿದೆ ಮನಸ್ಸಲ್ಲಿ. ಸೊ ನಾನು ಹೇಳ್ತೀನಿ ಕೂಡ. ಕೆಲವರು ಅದನ್ನ ಒಫೆಂಡ್ ಆಗ್ತಾರೆ, ನನಗೆ ಗೊತ್ತು ನನ್ನ ಸ್ಟೈಲ್ ಅಂತ ಹೇಳ್ತಾರೆ. ಬಟ್ ನನ್ನ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಯಾರೋ ಅವ್ರ ಬಗ್ಗೆ ಇನ್ನೊಬ್ರು ನೆಗೆಟಿವ್ ಬೆರಳು ಮಾಡಿ ತೋರಿಸ್ಬಾರ್ದಲ್ಲ ಅಂತ ಹೇಳಿ. ಸೊ ಅಂದರೆ ಏನಂತ ಹೇಳಿದ್ರೆ, ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನೂ ಸೇರಿಸ್ಕೊಂಡು ಬೆಳೆಯೋದೇ ಜೀವನ. ಸೊ ಹಾಗಾಗಿ ನನಗೆ ತಪ್ಪಿ ಹೋದ ಅವಕಾಶಗಳ ಬಗ್ಗೆ ಬೇಸರ ಇಲ್ಲ. ಆಮೇಲೆ ಕಳ್ಕೊಂಡ ದುಡ್ಡಿನ ಬಗ್ಗೆನೂ ಬೇಸರ ಇಲ್ಲ. ಇವಾಗ ಗೊತ್ತಲ್ಲ, ನೀವು ಫೀಲ್ಡಲ್ಲಿ ಇರ್ತೀರಾ, ದುಡ್ಡು ಅಡ್ವಾನ್ಸ್ ಹಾಕಿಲ್ಲ, ಇವೆಂಟ್ ಕ್ಯಾನ್ಸಲ್ ಮಾಡು, ಆ ಥರದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಆ ಕ್ಷಣಕ್ಕೆ ಅದು ಬೇಸರ ಅನಿಸುತ್ತೆ, ಕೈಗೇನೋ ಅಯ್ಯೋ ಇಷ್ಟು ದುಡ್ಡಿಲ್ವಲ್ಲ ಅಂದಾಗ ಬೇಸರ ಅಂತ ಅನ್ಸಿದ್ರು ಕೂಡ ನಾನು ಅದನ್ನು ಕೊರ್ಗೋದಿಲ್ಲ. ಹಾಗಾಗಿ ಬದುಕು ಕೊಟ್ಟಿರೋ ಎಲ್ಲ ಅವಕಾಶಗಳಿಗೂ ಕೂಡ ಧನ್ಯವಾದ. ನೀವು ನಂಬಲ್ಲ, ನಾನು ಅದೇ ಪ್ರೇಯರ್ ಮಾಡಬೇಕಾದ್ರೂ ಕೂಡ ಎಲ್ಲರೂ ನೀವು ತುಂಬ ಕನ್ನಡ ಅಂತ ಅಂತೀರಂದಾಗ ನನಗೆ ಕಾಮಿಡಿ ಮಾಡಬೇಕಲ್ಲ ಇಂಗ್ಲೀಷಲ್ಲಿ ಹೇಳ್ಕೊಂಡು ಸುಮ್ಮನೆ ಅಯ್ಯೋ ನೋ ವಾಟ್ ಹ್ಯಾಪನ್ ಆ ಥರ ಎಲ್ಲ ಸುಮ್ಮನೆ ಹಾಸ್ಯವಾಗಿ ಮಾತಾಡ್ತೀನಿ. ಆದರೆ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡೆ, ಬದುಕು ಕೊಟ್ಟ ಎಲ್ಲ ಸುಂದರ ಅವಕಾಶಗಳಿಗೆ ನನಗೆ ಧನ್ಯತಾ ಭಾವ ಇದೆ ಅಂತಲೇ ನಾನು ಹೇಳ್ತೀನಿ. ನನಗೆ ಅಷ್ಟು ಒಂದು ಗ್ರ್ಯಾಟಿಟ್ಯೂಡ್ ಇದೆ ಲೈಫ್ ಬಗ್ಗೆ. ಸೊ ಅದೇ ಎಲ್ಲ ನಾವು ಪ್ರೀತಿಸ್ಬೇಕು ಜನ ನಮ್ಮನ್ನು ಪ್ರೀತಿಸ್ತಾರೆ, ಪ್ರಕೃತಿಯನ್ನು ಪ್ರೀತಿಸ್ಬೇಕು. ಅದೇ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಬಾಳು ಎಂಬುದಿದು ತಿಳಿದು ನೋಡಿದ ಋಣದ ರತ್ನ ಗಣಿಯೋ ಅಂತ. ಹಾಗೆ ಸ್ನೇಹ, ತುಂಬ 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 ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟೊತ್ತು ನಾವು ಕೂತ್ಕೊಂಡು ಮಾತಾಡಿದ್ದು, ನಿಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದು. ಖಂಡಿತ ಚಿಕ್ಕವರಾದ್ರೂ ದೆರ್ ಇಸ್ ಸೋ ಮಚ್ ದಟ್ ಐ ಹ್ಯಾವ್ ಲರ್ನ್ಡ್. ಆ್ಯಕ್ಚುಲಿ ನನಗೆ ಇದರಿಂದ ಬೇಕಾದಷ್ಟು ಕಲಿಕೆಗಳಾಗಿದೆ. ಅಳವಡಿಸ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಸ್ಥಾನದಲ್ಲಿ ನೀವು ಗುರುತಿಸಿದ್ದಕ್ಕೆ. ನಿಮ್ಗಿಂತ ಜಾಸ್ತಿ ಮಾತಾಡಿದ್ದೀನಿ ನಾನು. ಅಲ್ಲ, ನಾನು ಫಸ್ಟ್ ಆಫ್ ಆಲ್ ನಾನು ಆ್ಯಂಕರ್ನ ಕೂಡಿಸ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಿದರೆ ಅದು ತಪ್ಪು ಕೂಡ ಆಗಿರೋದು. ಆ್ಯಂಡ್ ನನಗೆ ಅಂಥ ಶಕ್ತಿ ಇಲ್ಲ ನಿಮ್ಮಷ್ಟು. ಅದರೊಳಗೆ ನನಗೆ ಪಾಂಡಿತ್ಯ ಇಲ್ಲ, ಪರಿಣಿತಿನೂ ಇಲ್ಲ. ಸೊ ಹಾಗಾಗಿ ಕೇಳಿಸ್ಕೊಳ್ಳೋದ್ರಲ್ಲೇನೆ ಒಂದಷ್ಟು ಆನಂದ ಇತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ರಜನಿ ರಾಧಾಕೃಷ್ಣನ್ ಚಾನಲ್ನ ನೋಡ್ತಿರೋ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಒಳ್ಳೆ ಕಾಂಟೆಂಟ್ ಬೇಕು, ಜೊತೆಗೆ ಬೇರೆ ಬೇರೆ ಗಣ್ಯದ ಸಾಧಕರು, ಅದು ಹಾಡುಗಾರಾಗಿರಬಹುದು, ಮೀಡಿಯಾ ಆಗಿರಬಹುದು, ಸೋಷಿಯಲ್ ಸರ್ವಿಸ್ ಆಗಿರಬಹುದು, ಎಲ್ಲ ಬಗೆಯ ಇಂಟರ್ವ್ಯೂಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.